ಯಾಕೆ ಟ್ರಂಪ್ ಯಾಕೆ ಅವ್ನು ಕ್ರಿಶ್ಚಿಯನ್ ಅಲ್ಲ ಅವನು? ಯಾಕೆ ನೀವು ಟ್ರಂಪಿಗೆ ಯಾಕೆ ಸಪೋರ್ಟ್ ಮಾಡಿದ್ರಿ? ನೀವು ಅಬ್ಕಿ ಬಾ ಟ್ರಂಪ್ ಸರ್ಕಾರ ಅಂತ ನೀವು ಹೇಳಿದ್ರಿ. ಕಮಲ್ ಹ್ಯಾರಿಸಲ್ಲಿ ನಿಂತ್ಕೊಂಡಾಳೆ ಆಮೇಲೆ ಓಟ್ ಹಾಕಂತೇಳಿ ನಿಮ್ಗೆ ಅಲ್ಲಿ ಹಿಂದೂ ಇರಲಿಲ್ಲ ಅವಾಗ. ಮೋದಿ ಸಾಹೇಬರು ಅಂತ ಕೂಗ್ತಾರಲ್ಲ, ಅವರೊಬ್ಬರು ಇಂಡಿಯಾಗೆ ಬರೋಕ್ಕೆ ರೆಡಿ ಇಲ್ಲ. ಅಲ್ಲೂ ಕೂತ್ಕೊಂಡು ಇಂಡಿಯಾ ಗ್ರೇಟ್ ಅಂತ ಅವ್ರು ಹೇಳ್ತಾರೆ. ಯಾರು ಅಲ್ಲಿ ಕೂಗೋರು? ಇಲ್ಲಿ ನೋಡಿದ್ರೆ ವರ್ಷಕ್ಕೆ 10 ಲಕ್ಷ ಜನ ವಿತೌಟ್ ಪಾಸ್ಪೋರ್ಟು ವಿತೌಟ್ ವೀಸಾ ಹೋಗ್ತಾರೆ. ಎದಕ್ಕೆ ಹೋಗ್ತಿದ್ದಾರೆ? ಅದ್ರಾಗ 10 ಲಕ್ಷ ಜನ ಹೋಗಿದ್ದಾರೆ, 5 ಲಕ್ಷ ಜನ ಅದೇ ಸ್ಟೇಟ್ ಗುಜರಾತ್ಲಿಂದನೇ ಹೋಗ್ತಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಏನಿದೆ ನಮ್ಮ ಭಾರತ ದೇಶ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಇದ್ದೀವಿ. ಕರೆಕ್ಟ್, ಹೌದು. ಮತ್ತು ಇದಕ್ಕೇನು ಪ್ರತಿಕ್ರಿಯೆ ನೀಡ್ತಾರೆ ಅಂದರೆ ಸುಮ್ಮನೆ ಏನೋ ಮಾತಾಡಬೇಕು ಬೇಸ್ಲೆಸ್ಸು. ಅವ್ರು ಈ ರೀತಿ ಮಾತಾಡಿದ್ರೆ ನಾವು ಈ ಥರ ಕೌಂಟರ್ ಕೊಡಬೇಕು. ಪೌರ ಕಾರ್ಮಿಕರ ಬಗ್ಗೆ ಈ ಹಿಂದೆ ನೀವು ಸೆಷನಲ್ಲಿ ಮಾತಾಡಿದ್ರಿ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಬಜೆಟ್ನಲ್ಲಿ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಕೇಂದ್ರ ಸರ್ಕಾರದ ಬಡ್ಜೆಟ್ ಇದೆ, ಅವರು ಮುಸ್ಲಿಮ್ಸಿಗೆ ಅನುಗುಣವಾಗಿ ಏನಿದೆ ಕೊಟ್ಟಿದ್ದಾರೆ. ಮತ್ತು ಇವ್ರು ಯಾಕೆ ಕೊಟ್ಟಿದ್ದಾರೆ ದುಡ್ಡು? ಕೆಲವು ಸಂದರ್ಭದಲ್ಲಿ ಪಿಕಲ್ ಇಸ್ ವೆರಿ ಗುಡ್ ಫಾರ್ ದ ಲಂಚ್, ಡಿನ್ನರಿಗೆ ಪಿಕಲ್ ಒಳ್ಳೆಯದು. ಪಿಕಲ್ಲೇ ಮೇನ್ ಕೋರ್ಸ್ ಮಾಡ್ಕೊಳ್ಳೋ ವ್ಯವಸ್ಥೆಯಲ್ಲಿ ನಾವು ಬಂದುಬಿಟ್ಟಿದ್ದೀವಿ. ಸೊ ಪಿಕಲ್ನ ನೀವು ಮೇನ್ ಕೋರ್ಸ್ ಮಾಡಿದ್ರೆ ಹೊಟ್ಟೆ ಕೆಡ್ತದೆ. ಸೊ ಅಂದರೆ ಇದು ಮಾಧ್ಯಮಗಳ ಎಕ್ಸಾಗರೇಷನ್ ಅಲ್ಲ, ಐ ಡೋಂಟ್ ಸೇ ಇಟ್ ಇಸ್ ಎಕ್ಸಾಗರೇಷನ್, ದಟ್ ಇಸ್ ಒನ್ ಇಟ್ ಬಿಕಮ್ಸ್ ಅನ್ ಅಜೆಂಡಾ. ಆದರೆ ವಾಲ್ಮೀಕಿ ಅಂತೂ ಹಗರಣ, ಅದಂತೂ ಬಹುತೇಕ ಸಾಬೀತಾಗಿರೋ ಹಗರಣ. ಅದು ಎಲ್ಲೆಲ್ಲಿ ಏನಾದರೂ ಕಟ್ ಆಫ್ ಆಗಬೇಕಾಗಿತ್ತ ಭ್ರಷ್ಟಾಚಾರ ಅಂದರೆ ಆ ಮಟ್ಟಿಗೆ ಆಗಲಿಲ್ಲ. ಜೊತೆಗೆ BJP ಅವಧಿಯ ಎಲ್ಲ ವಿಚಾರಗಳನ್ನು, ಅದು PSI ಇರ್ಬೋದು ಅಥವಾ ಬಿಟ್ಕಾಯಿನ್ ಇರ್ಬೋದು, ಬೇರೆ ಬೇರೆ ಪ್ರಕರಣಗಳು ಯಾವುದೂ ಒಂದು ತಾರ್ಕಿಕ ಅಂತ್ಯ ಕಂಡಿಲ್ಲ. 2 ವರ್ಷ ಆಗ್ತಾ ಬಂದರು. ಯಾಕೆ ನಿಧಾನಗತಿ ಧೋರಣೆ? ನಾವು ಕೂನಾ ಕಮಿಟಿ ಮಾಡಿಬಿಟ್ಟು ಕೋವಿಡ್ನಲ್ಲಿ ಆಗಿರ್ತಕ್ಕಂಥದ್ದು ಒಂದು ಹಂತಕ್ಕೆ ಬರ್ತಾ ಇದೆ, ವಿಚ್ ಯು ಆರ್ ಅವೇರ್. ಆಮೇಲೆ ಈ ಕಮಿಟಿಗಳು ಕಾನ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಷ್ಟು ನಾವೇನು ಪೇಸ್ ಹೇಳ್ತೀವಲ್ಲ ಆ ಪೇಸಲ್ಲಿ ಆಗೋದಿಲ್ಲ. ಎರಡನೇದು ವೆನ್ ಇಟ್ ಕಮ್ಸ್ ಟು ಯಾವುದು ನೀವು ವಾಲ್ಮೀಕಿ ಹಗರಣ ಹೇಳಿದಿರಿ, ವಾಲ್ಮೀಕಿ ಹಗರಣ ಎಷ್ಟು ದುಡ್ಡು ಹೋಗಿತ್ತು, ಬಹುತೇಕ ಅಷ್ಟು ದುಡ್ಡು ವಾಪಸ್ ಬಂದಾಗಿದೆ. ಅಂದರೆ ವಿ ಹ್ಯಾವ್ ರಿಕವರ್ಡ್. ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಸೋ ಮಚ್ ಮನಿ ಇಸ್ ಬಿನ್ ರಿಕವರ್ಡ್ ಬ್ಯಾಕ್. ಮೆಟ್ರೋದಲ್ಲಿ ಆಯಿತು, ಜೊತೆಗೆ ಬಸ್ ಪ್ರಯಾಣ ದರ ಏರಿಕೆ ಆಯಿತು, ಹಾಲಿನ ದರ ಏರಿಕೆ, ಈಗ ನೀರಿನ ಬಗ್ಗೆ ಚರ್ಚೆ ನಡೀತಾ ಇದೆ, ಆಟೋ ಪ್ರಯಾಣ ದರದ ಬಗ್ಗೆ ಚರ್ಚೆ ಮಾಡ್ತಿದೆ. ಎಲ್ಲ ಬೆಲೆಗೆ ಏರಿಕೆ ಆದರೆ ನೀವು ಕೊಡ್ತಿರೋ ಹಣ ಹೋಗ್ತಿದೆ, ಅದರಲ್ಲಿ ಜೀವನ ಸುಧಾರಣೆ ಹೇಗಾಗುತ್ತೆ? ಮೆಟ್ರೋನಲ್ಲಿ ಹೋಗ್ತಕ್ಕಂಥದ್ದು ಭಾಳ ಬಡ ಜನ ಅಲ್ಲ. ಈಗ ಸುಮ್ಮನೆ ಹೇಳ್ತೇನೆ, ಪ್ಲಾಟ್ಫಾರ್ಮ್ ಟಿಕೆಟ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ? ಹೌದು, ಎಷ್ಟಿತ್ತು ಪ್ಲಾಟ್ಫಾರ್ಮ್ ಟಿಕೆಟ್ ಮೊದಲು? ಐ ಥಿಂಕ್ 5 ರೂಪೀಸ್. ಈಗ ಎಷ್ಟಿತ್ತು? ಸೊ ಈ ಥರ ನಾನು 100 ಕೇಳ್ಬೋದು. ಸೊ ಏನಂತಂದರೆ ನಮ್ಮನ್ನು ಸಿಗಿಸ್ತಾರೆ, ನಮ್ಮನ್ನು ಕೇಳ್ತಾರೆ. ಅವ್ರು ಸಿಗಲ್ಲ, ಅವ್ರು ಕೇಳಕ್ಕೆ ಸಿಗೋದಿಲ್ಲ, ಅಷ್ಟೇ ಬೆದ್ದಾರದು. ಮೋದಿ ಬದಲಿಸಿ ದೇಶ ಉಳಿಸಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ವಿರೋಧ ಕೂಡ ವ್ಯಕ್ತ ಆಯಿತು. ಯಾಕೆ ಈ ಥರದೊಂದು ಹೇಳಿಕೆ ಬಂತು? ಮೋದಿ ಸಾಹೇಬರು ಈಸ್ ನಾಟ್ ದ ಸೊಲ್ಯೂಷನ್ ಟು ದ ಕಂಟ್ರಿ. ನೈದರ್ ರಾಹುಲ್ ಗಾಂಧಿ ಅವರು ಕೂಡ ಈ ದೇಶದ ಸೊಲ್ಯೂಷನ್ ಆಗೋಕ್ಕೆ ಸಾಧ್ಯ. ಎಲ್ಲರೂ ಯಾರು ಲೀಡರ್ ಸುಪ್ರೀಂ ಆಗಕ್ಕೆ ಸಾಧ್ಯನೇ ಇಲ್ಲ. ದೇಶನೇ ಸುಪ್ರೀಂ ಆಗಿರುತ್ತೆ. ಹೌದು. ನಮಸ್ಕಾರ, ವಾರ್ತಾ ಭಾರತೀಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಇವತ್ತಿನ ನಮ್ಮ ವಿಶೇಷ ಸಂದರ್ಶನದಲ್ಲಿರೋರು ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾಗಿರುವ ಸಂತೋಷ್ ಲಾಡ್ ಅವರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಜೆಟಿಂದ ಶುರು ಮಾಡೋದಾದರೆ ಈ ಸಂದರ್ಶನವನ್ನು, ಕಾರ್ಮಿಕ ಇಲಾಖೆಗೆ ಕೆಲವು ಕೊಡುಗೆಗಳು ಸಿಕ್ಕಿದೆ. ಅದರಲ್ಲಿ ಪ್ರಮುಖವಾಗಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಇರ್ಬೋದು, ಅಥವಾ ಅವರಲ್ಲಿ ಮೃತಪಟ್ಟರೆ ಅವರ ಕುಟುಂಬಕ್ಕೆ ಹೋಗೋ ಹಣ ಇರ್ಬೋದು. ನಿಮ್ಮದು ಬೇಡಿಕೆ ಏನಿತ್ತು ನಿಮ್ಮ ಇಲಾಖೆಯಿಂದ, ಅದಕ್ಕೆ ಸರಿಯಾದಂಥ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಅನ್ಸುತ್ತಾ? ಅಥವಾ ಪೌರ ಕಾರ್ಮಿಕರ ಬಗ್ಗೆ ಈ ಹಿಂದೆ ನೀವು ಸೆಷನಲ್ಲಿ ಮಾತಾಡಿದ್ರಿ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಬಜೆಟ್ನಲ್ಲಿ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ನಮ್ಮ ಬಜೆಟ್ನಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ಏನಿದೆ, ನಮಗೆ ಆದಂಥ ಹಣ ಇದೆ. ಅದು ನಮಗೆ ಯಾವುದು ವಿಶೇಷವಾದ ಟ್ರೆಜರಿಂದ ಬರ್ತಕ್ಕಂಥ ಹಣ ಅಲ್ಲ. ನಮ್ಮದು ಸೆಸ್ ಏನು ಕಲೆಕ್ಟ್ ಆಗಿರುತ್ತೆ ಆ ದುಡ್ಡಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಏನೋ ಇಡೀ 31 ಜಿಲ್ಲೆಗಳಲ್ಲಿ ಈ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಆ ಒಂದು ಮಾದರಿಯಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ಮಕ್ಕಳು ಏನಿದ್ದಾರೆ ಅವರಿಗೆ ಒಂದು ವ್ಯವಸ್ಥಿತವಾದಂಥ ಹಾಸ್ಟೆಲ್ ಆಗಬೇಕು, 6th ಗ್ರೇಡ್ಲಿಂದ 12th ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಇತ್ತು. ಅದೇ ಪ್ರಕಾರ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಡ್ಜೆಟ್ನಲ್ಲಿ ಮಂಡಿಸಿದ್ದಾರೆ. ಎರಡನೇದು, ನಮಗೆ ಭಾಳ ಸ್ವಲ್ಪ ನಮಗೆ ಪ್ರಾಬ್ಲಮ್ ಇರತಕ್ಕಂಥದ್ದು ಇದು ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ. ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಇಡೀ ಭಾರತ ದೇಶದಲ್ಲಿ 90% ಜನ ಅನ್ಆರ್ಗನೈಸ್ ಸೆಕ್ಟರ್ನಲ್ಲೇ ಬರ್ತಾರೆ. ಕರ್ನಾಟಕದಲ್ಲಿ ಸುಮಾರು 85ರಿಂದ 83% ಇರ್ತಕ್ಕಂಥ ಜನರು ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿದ್ದಾರೆ. ಸೊ ಈ ಅನ್ಆರ್ಗನೈಸ್ ಸೆಕ್ಟರ್ಗೆ ನಾವು ವಿಶೇಷವಾಗಿ ಕಷ್ಟನೇ ಇದೆ ಅದು, ಬಟ್ ವಿಶೇಷವಾಗಿ ಒಂದು 50 ಪೈಸೆ ಆಗಿರಲಿ, ಒಂದು ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಸೆಸ್ಸು ಅದನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸಪ್ರೇಟಾಗಿ ಒಂದು ಸೊಸೈಟಿ ಮಾಡಿ, ಅನ್ಆರ್ಗನೈಸ್ ಸೊಸೈಟಿ ಆಗಿರುತ್ತೆ, ಅನ್ಆರ್ಗನೈಸ್ ಬೋರ್ಡ್ ಇದೆ ನಮ್ಮಲ್ಲಿ. ಆ ಬೋರ್ಡಿಗೆ ಹಣ ಸಂಗ್ರಹ ಆದರೆ ಭಾಳಷ್ಟು ಜನಕ್ಕೆ ಸಹಾಯ ಮಾಡಲಿಕ್ಕಾಗತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಇತ್ತು. ಅದು ಭಾಳ ಇಚ್ಛೆನೂ ಇತ್ತು. ಸಬ್ಸಿಕ್ವೆಂಟ್ಲಿ ತುಂಬ ತೊಂದರೆ ಇದೆ. ಯಾಕಂದರೆ 50 ಪೈಸೆ ಆದರೂ ಕೂಡ ಸುಮಾರು 500-600 ಕೋಟಿ ಆಗುತ್ತೆ. ಇವತ್ತಿನ ಬಡ್ಜೆಟ್ ವ್ಯವಸ್ಥೆಯಲ್ಲಿ ನಮ್ಮ ಇರ್ತಕ್ಕಂಥ ಗ್ಯಾರಂಟಿಯಲ್ಲಿ ಅದು ಸ್ವಲ್ಪ ಮುಖ್ಯಮಂತ್ರಿಯವರಿಗೆ ಮಾಡಲಿಕ್ಕಾಗಲಿಲ್ಲ. ಆದರೆ ಸಣ್ಣ ಏನು ವೃತ್ತಿ ಮೇಲೆ ಬದುಕಿರ್ತಕ್ಕಂಥ ಏನು ಜನಾಂಗಗಳಿದ್ದಾವೆ
ಅಂಥವ್ರನ್ನ ಗುರುತಿಸಿ ನಾವು ಆಲ್ರೆಡಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ನಲ್ಲಿ ಮಾಡಿದ್ದೇವೆ. ಕರೆಕ್ಟ್, ನೀವು ಹೇಳ್ತಿರೋದು ಕರೆಕ್ಟ್. ಈಗ ಬಜೆಟಲ್ಲಿ ಏನು ಪ್ರಸ್ತಾಪ ಆಗಿದೆ ಅಂದರೆ ಎಲ್ಲ ಯೋಜನೆಗಳು ನೋಂದಾಯಿತ ಕಾರ್ಮಿಕರಿಗೆ ಅಂತ ಪ್ರಸ್ತಾಪ ಆಗಿದೆ. ನೀವೇ ಹೇಳಿದ್ರಿ ಅಸಂಘಟಿತ ಕಾರ್ಮಿಕ ವಲಯದ ಬೋರ್ಡ್ ಇದೆ ಅಂತ. ಅದು ವಿಸ್ತರಿಸಿದ್ರೆ ಸ್ವಲ್ಪ ಉಪಯೋಗ ಆಗ್ತಾ ಇತ್ತಾ ಇನ್ನು? ಅದೇ ಹೇಳ್ತಾರೆ, ಅನ್ಆರ್ಗನೈಸ್ ಬೋರ್ಡಿಗೆ ನಮ್ಮ ಇಲ್ಲಿಂದ ದುಡ್ಡು ಬರಲ್ಲ. ಓಕೆ. ಸೊ ಅದಕ್ಕೆ ಸೆಸ್ ಕೇಳಿರ್ತಕ್ಕಂಥದ್ದು. ಅನ್ಆರ್ಗನೈಸ್ ಬೋರ್ಡಿಗೆ ನಮಗಾದಂಥ ಯಾವುದು ದುಡ್ಡಾಗಿರಲಿ ಕಲೆಕ್ಷನ್ ಮಾಡಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಇದೇ ಸೇಮ್ ಇದೆ, ಇದೇನು ಬರೀ ಕರ್ನಾಟಕದಾಗಂತಲ್ಲ. ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ನಮಗೆ ದುಡ್ಡಿದೆ. ಆ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಏನು ದುಡ್ಡು ಕಲೆಕ್ಟ್ ಮಾಡ್ತೀವಿ ಅದು ಬರೀ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಮಾತ್ರ ಕೊಡಬೇಕಂತಕ್ಕಂಥದ್ದು ಕಾನೂನು, ಅದು ಸರಿ ಕೂಡ. ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಯಾಕೆ ಡೀಸೆಲ್ ಪೆಟ್ರೋಲ್ ಅಂತಂದರೆ ಎಲ್ಲರೂ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಾವು ಪೆಟ್ರೋಲ್ ಡೀಸೆಲ್ನ ಉಪಯೋಗಿಸ್ತೀವಿ. ಸೊ ಅಲ್ಲಿಂದ ಸೆಸ್ ತೊಗೊಂಡ್ರೆ ಜನರಲ್ ಯಾರಿಗನ್ನ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದು 2ನೇ ಬಾರಿಗೆ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ. ಸೊ ಕಳೆದ ಬಾರಿ 1ನೇ ಬಾರಿ 2 ರೂಪಾಯಿ ಕೇಳಿದ್ದೆ, ಈ ಬಾರಿ 50 ಪೈಸೆ ಕೇಳಿದ್ವಿ. ಆಗಿಲ್ಲ, ಅದಕ್ಕೇನು ನನಗೇನು, ಯಾಕಂದರೆ ತುಂಬ ಈ ಬಡ್ಜೆಟ್ನಲ್ಲಿ ಎಲ್ಲ ವರ್ಗಗಳಿಗೆ ಎಲ್ಲ ಜನಾಂಗದವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕವರ್ ಮಾಡಿದ್ದಾರೆ. ಬಹುತೇಕ ಅವರು 16 ಬಡ್ಜೆಟ್ ಏನು ಮಂಡನೆ ಮಾಡಿದರೆ ಒನ್ ಆಫ್ ದ ಮೋಸ್ಟ್ ಟಫೆಸ್ಟ್ ಬಡ್ಜೆಟ್. ಅವ್ರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ, ಅವರು ಕಾಲು ಸರಿಯಿಲ್ಲದರೂ ಕೂಡ ಬೆಳಗ್ಗಿಂದ ಸಾಯಂಕಾಲವರೆಗೆ ಸುಮಾರು ದಿನ ಬೆಳಗ್ಗೆಯಿಂದ ಸಾಯಂಕಾಲ 12 ತಾಸು 3.5 ಗಂಟೆ ಈಸಿಯಾಗಿ ಅದಲ್ಲ. ಹೀಸ್ ಪ್ರಿಪರೇಷನ್ ಫಾರ್ ದ ಬಡ್ಜೆಟ್ ಓನ್ಲಿ ಹ್ಯಾಸ್ ಟೇಕನ್ ಸೋ ಮಚ್ ಆಫ್ ಟೈಮ್, ಗುಡ್ 40-45 ಡೇಸ್ ಹಿ ಹ್ಯಾಸ್ ಗಿವನ್ ಟೈಮ್ ಫಾರ್ ಬಡ್ಜೆಟ್. ಹಾಗಾಗಿ ಅವ್ರಿಗೇನು ಎಕ್ಸ್ಪೀರಿಯೆನ್ಸ್ ಇದೆ, ಈಸ್ ಒನ್ ಆಫ್ ದ ಮೋಸ್ಟ್ ಟೆಕ್ನೋಕ್ರ್ಯಾಟ್ ಅಂತ ಹೇಳ್ಬೋದು. ಈ ಫೈನಾನ್ಸ್ ಬಂದಾಗ 4,08,000 ಕೋಟಿ ಅವ್ರ ತಲೆಯಲ್ಲೇ ಇದೆ. ಆ ರೀತಿ ಇರತಕ್ಕಂಥ ಒಂದು ಅದ್ಭುತ ನಾಯಕ ನಮ್ಮ ಇಡೀ ಭಾರತ ದೇಶಕ್ಕೆ ಇಂಥ ಒಂದು ಫೈನಾನ್ಸ್ ಮಿನಿಸ್ಟ್ರು ಕಮ್ ಚೀಫ್ ಮಿನಿಸ್ಟರ್ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಕರ್ನಾಟಕಕ್ಕೆ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಹಿ ಹ್ಯಾಸ್ ಡನ್ ಅ ಗ್ರೇಟ್ ಜಸ್ಟಿಸ್. ಆಡಳಿತಾರೂಢ ಪಕ್ಷದ ಸಚಿವರುಗಳು ಅಥವಾ ಶಾಸಕರು ಈ ಅಭಿಪ್ರಾಯ ಹೊಂದಿದ್ರೆ ನಿನ್ನೆ ಬಜೆಟ್ ಆದಮೇಲೆ ನಾವು ವಿಪಕ್ಷಗಳ ಟೀಕೆ ಟಿಪ್ಪಣಿ ವಿಮರ್ಶೆಯನ್ನು ತಾವು ನೋಡಿರ್ತೀರಿ. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ 1 ಲಕ್ಷ ಕೋಟಿ ಅಂದರೆ ಅಫೇಸ್ಮೆಂಟ್ ಪಾಲಿಟಿಕ್ಸ್ಗೆ ನೀವು ಗಿಫ್ಟ್ ಕೊಟ್ಟಿದ್ದೀರಿ, ಅಂದರೆ ರಾಜ್ಯದ ಜನ ತೆರಿಗೆ ಕೊಡ್ತಾ ಇದ್ದೀರಿ ಅಫೇಸ್ಮೆಂಟ್ ಪಾಲಿಟಿಕ್ಸ್ಗೆ. ಜೊತೆಗೆ 14,700 ರೂಪಾಯಿ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಸಾಲ ಇದೆ ಅಂತ ಬಿಜೆಪಿಯವರು ಹಲಾಲ್ ಬಜೆಟ್, ಮುಸ್ಲಿಂ ಬಜೆಟ್ ಅಂತ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸ್ತೀರಿ? ನನಗೇನಿಸ್ತದೆ, ಡೆಮೋಕ್ರೆಟಿಕ್ ಸೆಟಪ್ನಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಟೀಕೆ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಟೀಕೆ ಮಾಡ್ತಕ್ಕಂಥದ್ದು ಒಂದು ಸಿಸ್ಟಮ್ ಇರಬೇಕು. ಇಫ್ ಇಟ್ ಆಲ್ ಐ ಹ್ಯಾವ್ ಟು ಬೆಗ್ ಟು ಡಿಫರ್ ವಿತ್ ಯು, ಇಫ್ ಈವನ್ ದೋ ಐ ಹ್ಯಾವ್ ಗಾಟ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್, ಈವನ್ ಇಫ್ ಐ ಡೋಂಟ್ ಅಗ್ರಿ ಫಾರ್ ವಾಟ್ ಯು ಹ್ಯಾವ್ ಡನ್, ಅದಕ್ಕೊಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಲ್ಲ. ಆ ಕ್ರಿಟಿಸಿಸಮ್ಗೆ ಏನೂ ಇಲ್ಲ. ಯಾಕಂದರೆ ಇವರು ಮಾಡಿರ್ತಕ್ಕಂಥ ಕೇಳಿಬಿಟ್ರೆ ಅದಕ್ಕೆ ಉತ್ತರನೇ ಇರೋದಲ್ಲ. ಸೊ ಈ ಥರದ ಕ್ರಿಟಿಸಿಸಮ್ಗೆ ನಾವು ಅದಕ್ಕೇನು ಪ್ರತಿಕ್ರಿಯೆ ಕೊಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಆ್ಯಬ್ಸಲ್ಯೂಟ್ಲಿ ಬೇಸ್ಲೆಸ್ ಅಲಿಗೇಷನ್ಸ್ ಮಾಡ್ತಕ್ಕಂಥದ್ದು ಪೊಲಿಟಿಕಲಿ ಪ್ಲೇಯಿಂಗ್ ಟು ದ ಗ್ಯಾಲರಿ ಇರ್ತಾರಲ್ಲ ಆ ಥರ ಮಾತನಾಡ್ತಕ್ಕಂಥದ್ದು ಹಲಾಲ್ ಅಂತ ಹೇಳ್ತಿದ್ದಾರೆ. ಹಲಾಲ್ನ ಸರ್ಟಿಫೈ ಮಾಡಿದವ್ರು ಇವರೇ. ಹಲಾಲ್ ಮೀಟ್ ಯಾವ ರೀತಿ ಇರಬೇಕಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾನೇ ಸರ್ಟಿಫಿಕೇಷನ್ ಕೊಟ್ಟಿದೆ, ಅದು ಬೇರೆ ಪ್ರಶ್ನೆ ಅಲ್ವಾ. ಇವ್ರು ಏನಂದರೆ ಯಾವುದೇ ಮಾತನಾಡಿದಾಗ ಬಿಕಾಸ್ ಇವರು ಒಂದು ವೋಟ್ ಬ್ಯಾಂಕಿಗೆ ಬೀಳಬೇಕು, ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದು ಹಿಂದೂ ಮುಸ್ಲಿಂ ಮಾಡಬೇಕೆಂಬುದು ಒಂದು ವಿಷಯ ಇದೆ. ಸೊ ಇಫ್ ಹಲಾಲ್ ದೇ ಆರ್ ಸ್ಪೀಕಿಂಗ್ ಅಬೌಟ್ ಹಲಾಲ್, ಅವ್ರು ಹಲಾಲ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ ಅವರಿಗೆ. ಹಲಾಲ್ ಅಂತಕ್ಕಂಥದ್ದು ಸರ್ಟಿಫೈಡ್, ಅದು ಹೂ ಇಸ್ ಸರ್ಟಿಫೈಯಿಂಗ್ ಇಟ್? ಗೌರ್ಮೆಂಟ್ ಆಫ್ ಇಂಡಿಯಾ ಓನ್ಲಿ ಸರ್ಟಿಫೈಯಿಂಗ್. ಹಲಾಲ್ ಮೀಟ್ ಯಾವ್ದು ಇರಬೇಕಂತ ಗೌರ್ಮೆಂಟ್ ಆಫ್ ಇಂಡಿಯಾನೇ ಸರ್ಟಿಫೈ ಮಾಡ್ತದೆ. ನಿನ್ನೆ ತಾನೇ ಹೇಳ್ತಾ ಇದ್ದೆ ನಾನು, ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಏನಿದೆ ನಮ್ಮ ಭಾರತ ದೇಶ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಇದ್ದೀವಿ. ಕರೆಕ್ಟ್, ಹೌದು. ಮತ್ತು ಇದಕ್ಕೇನು ಪ್ರತಿಕ್ರಿಯೆ ನೀಡ್ತಾರೆ ಅಂದರೆ ಸುಮ್ಮನೆ ಏನೋ ಮಾತಾಡಬೇಕು ಬೇಸ್ಲೆಸ್ಸು. ಅವ್ರು ಈ ರೀತಿ ಮಾತಾಡೋದು ನಾವು ಈ ಥರ ಕೌಂಟರ್ ಕೊಡಬೇಕು. ವಿ ಡೋಂಟ್ ವಾಂಟ್ ಟು ಸ್ಪೀಕ್ ದಿಸ್ ಇಸ್ ಸಚ್ ಅ ಶೇಮ್ ಆನ್ ಮೀ ಆಲ್ಸೋ ಟು ಸ್ಪೀಕ್ ಸಚ್ ಥಿಂಗ್ಸ್, ಬಟ್ ವಾಟ್ ಟು ಡೂ, ಇಟ್ ಇಸ್ ಇನ್ನೆವಿಟಬಲ್. ಅವ್ರು ಈ ರೀತಿ ಮಾತಾಡೋದ ತಕ್ಷಣ ನಾವು ಇದನ್ನು ಅವ್ರಿಗೆ ಕೌಂಟ್ರ್ ಕೊಟ್ಟು ಏನಪ್ಪ ಈ ರೀತಿ ನೀವಿದ್ದೀರಾ, ನೀವು ಹೆಂಗೆ ಮಾತಾಡ್ತೀರಾ ಅಂತ ಹೇಳಲಿಕ್ಕೆ ಇದು ಒಂದು ಮಿರರ್ ಅಂತ ಹೇಳ್ತೀವಲ್ಲ ಆ ಥರ ಮಾತಾಡಬೇಕು. ಅಷ್ಟು ಬಿಟ್ಟರೆ ಕನ್ಸ್ಟ್ರಕ್ಟಿವ್ ಆಗಿ ಮಾತನಾಡಲಿಕ್ಕೆ ಭಾಳ ಒಳ್ಳೆ ಅವಕಾಶ ಇದೆ ಈ ವ್ಯವಸ್ಥೆಯಲ್ಲಿ. ಬಟ್ ಅವ್ರು ಯಾವುದೇ ರೀತಿಯಾದ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಹೋಗಲ್ಲ. ಎಸ್, ಡೆಫಿನೆಟ್ಲಿ ಕನ್ಸ್ಟ್ರಕ್ಷನ್ ಆಗಿ ಒಂದೇನೋ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದಾಗ ಅದನ್ನು ಮಾತಾಡಬೇಕು. ಆ ಪಾಯಿಂಟ್ಗಳು ಬಿಟ್ಬಿಡೋದು, ಹಿಂಗೆ ಸುಮ್ಮನೆ ಹೇಳ್ಬಿಡೋದು, ಹಂಗೆ ಅಪೀಸ್ಮೆಂಟ್ ಪಾಲಿಟಿಕ್ಸು. ಸೊ ಇವರು ಮೊನ್ನೆ 3 ಕೋಟಿ ಜನಕ್ಕೆ 12 ಲಕ್ಷವರೆಗೆ ಟ್ಯಾಕ್ಸ್ ಫ್ರೀ ಮಾಡಿದ್ರು. 12 ಲಕ್ಷ ಆದಾಯ ಇರ್ತಕ್ಕಂಥ ಇದ್ಯಾ ಪಾಲಿಟಿಕ್ಸ್ ಇದು? ಕೇಂದ್ರ ಸರ್ಕಾರ 3 ಕೋಟಿ ಜನಕ್ಕೆ 12 ಲಕ್ಷವರೆಗೆ ತೆರಿಗೆ, ಅಲ್ಲಿ ಯಾರು ದುಡ್ಡಿಮೆ ಮಾಡೋ ಇನ್ಕಮ್ ಮಾಡಿದರೆ ಅವರಿಗೆ ಫ್ರೀ ಕೊಟ್ಟರು. ದೇರ್ ಇಸ್ ನೋ ಈ ನಾಟ್ ಪೇ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿರ್ತಕ್ಕಂಥದ್ದು ಆಯ್ತಲ್ವಾ. ಮತ್ತು ಇದೇನದು? ತೆರಿಗೆಗೆ ಏನು ಧರ್ಮ ಇಲ್ವಲ್ಲ ಅನ್ನೋದು ವಾದ. ತೆರಿಗೆ ಕಟ್ಟೋರ್ಗಲ್ಲಿ ಧರ್ಮ ನೋಡೋಕೆ ಅಲ್ಲ, ಅದ್ರದ್ದೇನು ಅಪೇಸ್ಮೆಂಟ್ ಪಾಲಿಟಿಕ್ಸ್ ಇದರಲ್ಲಿ ಎಲ್ಲರೂ ಬಂದ್ರು, ಅದರ ಮುಸ್ಲಿಮ್ಸ್ ಕೂಡ ಬಂದ್ರಲ್ಲ. ಆ 3 crores-ನಲ್ಲಿ 12%, 15% ಮುಸ್ಲಿಮ್ಸ್ ಬಂದರು. ಮತ್ತು ಅಲ್ಲ, ಅವರ ಪ್ರಶ್ನೆ ಇರೋದೇ ಅಂದರೆ ನೀವು ಎಲ್ಲ ಯೋಜನೆಗಳನ್ನು ಎಲ್ರಿಗೂ ಕೊಡಿ, ಆದರೆ ಅಲ್ಪಸಂಖ್ಯಾತರಿಗೆ ಅದರಲ್ಲೂ ಮುಸ್ಲಿಮರಿಗಂತಾನೆ ಈಗ ಗುತ್ತಿಗೆಯಲ್ಲಿ. ಒಂದು ನಿಮಿಷ, ಫಸ್ಟ್ ಒಂದೊಂದಕ್ಕೂ ಹೋಗೋಣ. ಎಸ್, ಈ ಹಲಾಲ್ ಅಂತಕ್ಕಂಥ ಕಾನ್ಸೆಪ್ಟ್ ಮಾತಾಡಿರ್ತಕ್ಕಂಥದಕ್ಕೆ ಉತ್ತರ ಕೊಟ್ವಿ. ಸೊ 4% ರಿಸರ್ವೇಷನ್ ನಾವು ಕೊಟ್ಟಿರ್ತಕ್ಕಂಥದ್ದು ಬಗ್ಗೆ ಮಾತನಾಡ್ತಾರಲ್ವಾ.
4% ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದಕ್ಕೆ ಇವರೀಗ ಕೇಂದ್ರ ಸರ್ಕಾರದಲ್ಲಿ ಕ್ರೀಮಿ ಲೇಯರ್ 10% ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಯಾಕೆ ಕೊಡಬಾರ್ದು? ವಾಟ್ ಇಸ್ ರಾಂಗ್ ಇನ್ ಗಿವಿಂಗ್? ವಾಟ್ ಈಸ್ ರಾಂಗ್ ಇನ್ ಎಕನಾಮಿಕಲಿ, ಏನೋ ಎಜುಕೇಷನ್ ವೈಸು? ಅವರಿಗೆ ಇಡೀ ಭಾರತ ದೇಶದಲ್ಲಿ ಈ ಸಮಾಜಕ್ಕೆ ಇಲ್ಲಿ ಒಂದು ಗೇಣಷ್ಟು ಭೂಮಿನೂ ಇಲ್ಲ. ಸೊ ಇದು ಒಂದು ಪೊಲಿಟಿಕಲ್ ಕಾಲ್ಕಿನ ಜಾಸ್ತಿ ಒಂದು ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡಬೇಕು. ಸೊ ಇವ್ರು ಕೊಟ್ಟರೆ ಗ್ರೇಟು, ನಾವು ಕೊಟ್ಟರೆ ಗ್ರೇಟ್ ಅನ್ನತಕ್ಕಂಥದ್ದು. ಈಗ ಅವ್ರು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ರಿಸರ್ವೇಷನಲ್ಲಿ ನಾವು SC/ST ಜನಾಂಗದವರಿಗೆ, OBCಗಳಿಗೆ ಎಲ್ಲರಿಗೆ ನಾವು ಅವಕಾಶ ಕೊಡ್ತಾ ಇದ್ದೀವಿ. ಸೊ ದೇ ಆರ್ ಪಾರ್ಟ್ ಆಫ್ OBC, ಸೊ ವಿ ಆರ್ ಗಿವನ್ ದೆಮ್. ಸೊ ವಾಟ್ಸ್ ರಾಂಗ್ ಇನ್ ಇಟ್? ಕರೆಕ್ಟ್, ತಪ್ಪಿಲ್ಲ. ಅಂದರೆ ಅವರ ಮಾತುಗಳನ್ನು ಹೇಳ್ತಿದ್ದೀನಿ. ಈಗ SC/STಗೆ 42,000 ಕೋಟಿಯನ್ನು ಕೊಟ್ಟಿದ್ದೀರಿ, ಮಹಿಳಾ ಕಲ್ಯಾಣ ಕಾರ್ಯಕ್ರಮಕ್ಕೆ 90,000 ಕೋಟಿ, ಹಂಗೆ ಅಲ್ಪಸಂಖ್ಯಾತರಿಗೆ ನೋಡಿದ್ರೆ 4,500 ಕೋಟಿ ಅಷ್ಟೇ ಹೋಗಿರೋದು. ಅದನ್ನು ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಆದರೆ ಇದು ಬಹಳ ದೊಡ್ಡ ಚರ್ಚೆ ಆಗುತ್ತೆ. ಪ್ರಶ್ನೆ ಇರೋದೇನು ಅಂತಂದರೆ, ಈ ಒಡೆದಾಳುವ ನೀತಿಗೆ ತಕ್ಕ ಉತ್ತರ ಕಾಂಗ್ರೆಸ್ ಕಡೆಯಿಂದ ಸರಿಯಾಗಿ ಸಿಗ್ತಿದೆಯಾ ಅಥವಾ ಅದಕ್ಕೆ ಬ್ರೇಕ್ ಮಾಡೋಕೆ ಆಗ್ತಾ ಇದೆಯಾ? ಬ್ರೇಕ್ ಮಾಡೋಕ್ಕಂತಲ್ಲ, ಇಶ್ಯೂನ ಏನು ಮಾಡ್ತಾರೆ, ಯಾವುದೋ ಒಂದು ಇಶ್ಯೂನ ಅವರು ಯೂನಿವರ್ಸಲ್ ಒಯ್ತಾರೆ. ಸುಮ್ಮನೆ ಒಂದು ಉದಾಹರಣೆಗೆ ಒಂದು ಹಿಜಾಬ್ ಆಗಿರ್ತಕ್ಕಂಥ ಒಂದು ನಮ್ಮ ಮಂಗಳೂರು ರೀಸೆಂಟ್ ಆಯಿತು, ಹಿಜಾಬ್ ಗ್ಲೋಬಲ್ ಹೋಯಿತು. ಅದು ಒಂದೇ ಒಂದು ಸ್ಕೂಲ್ನಾಗ ಆಗಿರ್ತಕ್ಕಂಥದ್ದು ಒಂದು ವಿಷಯ. ಸೊ ಹೌ ಇಟ್ ಈಸ್, ಎಲ್ಲಿವರೆಗೆ ಹೋಗುತ್ತೆ, ಎಲ್ಲಿವರೆಗೆ ಮೀಡಿಯಾ ಕ್ಯಾರಿ ಮಾಡುತ್ತೆ ಅನ್ನೋದು ಕೂಡ ಒಂದು ಉದಾಹರಣೆ. ಸೊ ಅವ್ರು ಮಾತನಾಡ್ತಕ್ಕಂಥ ಮಾತುಗಳು ಕಾಂಟ್ರವರ್ಸಿ ಇರಬೇಕು. ಹೋಗಲಿ, ಎನಿ ಆರ್ಗ್ಯುಮೆಂಟ್ ಫಾರ್ ದಮ್ ಇಟ್ ಹ್ಯಾಸ್ ಟು ಬಿ ಕಾಂಟ್ರವರ್ಸಿ. ಸೊ ಈಸಿಯೆಸ್ಟ್ ವೇ ಟು ಗೆಟ್ ಕಾಂಟ್ರವರ್ಸಿ ಇಸ್ ಮುಸ್ಲಿಂ ವರ್ಡ್. ಸುಮ್ಮನೆ ಕೇಂದ್ರ ಸರ್ಕಾರದ ಬಡ್ಜೆಟ್ ನೀವು ಅವ್ರಿಗೆ ನೋಡೋಕ್ಕೆ ಹೇಳಿ, ಕೇಂದ್ರ ಸರ್ಕಾರದ ಬಡ್ಜೆಟ್ನಲ್ಲಿ ಅವ್ರು ಎಷ್ಟು ಕೊಟ್ಟಿದ್ದಾರೆ ಮುಸ್ಲಿಮ್ಸ್ಗೆ? ಕೇಂದ್ರ ಸರ್ಕಾರದ ಬಡ್ಜೆಟ್ ಇದೆ, ಅವರು ಮುಸ್ಲಿಮ್ಸ್ಗೆ ಅನುಗುಣವಾಗಿ ಏನಿದೆ ಕೊಟ್ಟಿದ್ದಾರೆ. ಮತ್ತು ಇವ್ರು ಯಾಕೆ ಕೊಟ್ಟಿದ್ದಾರೆ ದುಡ್ಡು? ಇವ್ರು ಯಾಕೆ ಕೊಟ್ಟರು ದುಡ್ಡು? ಸೊ ಇದು ಎಂಡ್ಲೆಸ್ ಇದು. ಸೊ ಈ ಥರದಕ್ಕೆ ನಮ್ಮನ್ನು ನೀವು ಕರೆಸ್ತೀರಿ, ಪ್ರಶ್ನೆ ಕೇಳ್ತೀವಿ, ನಾವು ಉತ್ತರ ಕೊಡ್ತೀವಿ, ಅವರೆಲ್ಲೋ ಒಂದು ಮಾತಾಡ್ತಾರೆ, ಹೋಗ್ತಾರೆ. ಸೊ ಇದರಿಂದ ಐ ಡೋಂಟ್ ಥಿಂಕ್ ಸೊ ಎನಿ ಮಚ್ ಡೆಪ್ತ್ ಆಗಿರಲಿ, ಇದಕ್ಕೇನು ಭಾಳ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಏನಲ್ಲ. ಇಟ್ಸ್ ಮೋರ್ ಆಫ್ ಅ ಕಾಂಟ್ರವರ್ಸಿ ಬೇಕು ಅವರಿಗೆ, ಮಾತನಾಡ್ತಾರೆ. ಆ್ಯಂಡ್ ದೇ ವಾಂಟ್ ಟು ಡ್ರ್ಯಾಗ್ ಎವ್ರಿಥಿಂಗ್ ಟು ಕಾಂಟ್ರವರ್ಸಿಸ್, ಬಿಟ್ಟರೆ ಬೇರೆ ಏನಿಲ್ಲ. ಕರೆಕ್ಟ್ ಸರ್. ಆದರೆ ನೀವು ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಇದನ್ನು ಬ್ರೇಕ್ ಮಾಡಬೇಕಾಗತ್ತೆ. ಈಗ ಪತ್ರಿಕಾ ಸ್ವಾತಂತ್ರ್ಯ ಅಥವಾ ನಾವು ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಬಂದರೆ ನಿಮ್ಮ ನಾಯಕರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳ ಸಮೇತ BJP ರಾಜ್ಯಗಳಲ್ಲಿ ಇಲ್ಲ, ಎಲ್ಲರನ್ನ ದಮನಿಸಲಾಗ್ತಿದೆ, ಪತ್ರಕರ್ತರನ್ನು ಹೇಳ್ತಿದ್ದಾರೆ. ಇತ್ತೀಚಿನ ಒಂದು ವಿವಾದ ತಮಗೆ ಗೊತ್ತೇ ಇರ್ಬೋದು, ಸಾಮಾಜಿಕ ಮಾಧ್ಯಮದಲ್ಲಿ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ದಾಖಲೆ ಏನಿದೆ ಅದನ್ನು ಪ್ರೆಸೆಂಟ್ ಮಾಡಿರೋ ಕಾರಣಕ್ಕಾಗಿಯೇ ಪೊಲೀಸರು ಅದನ್ನು ಅರೆಸ್ಟ್ ಮಾಡೋ ತನಕ ಹೋಗ್ತಾರೆ, ಹೈಕೋರ್ಟ್ ಛೀಮಾರಿ ಹಾಕುತ್ತೆ. ಆದರೆ ಬಹಿರಂಗವಾಗಿ ಕೋಮು ಪ್ರಚೋದನೆ ಮಾಡ್ತಾರೆ ಭಾಷಣವನ್ನು, ಅವ್ರ ವಿರುದ್ಧ ಕ್ರಮ ಆಗೋದಿಲ್ಲ. ಇದೇನನ್ಸುತ್ತೆ, ಜೆಂಡಾ ಬೇರೆ ಬೇರೆ, ಅಜೆಂಡಾ ಒಂದೇನೇನು ಅಂತ ಅನಿಸುತ್ತೆ, ಅನುಮಾನ ಮೂಡುತ್ತೆ. ಅಲ್ಲ, ನೀವು ಇದನ್ನು ಒಂದು ಇದು ಓವರ್ಲುಕ್ ಆಗಿ ಐ ಆಮ್ ನಾಟ್ ಅಗ್ರಿಂಗ್ ಟು ವಾಟ್ ಇಟ್ ಹಸ್ ಹ್ಯಾಪನ್. ಐ ಆಮ್ ನಾಟ್ ಟ್ರೈಂಗ್ ಟು ಸರ್ಟಿಫೈಡ್ ಇಸ್ ರಾಂಗ್ ಅಂತೂ ಹೇಳಲ್ಲ, ಅಥವಾ ರೈಟ್ ಅಂತೂ ಸಮರ್ಥನೆ ಮಾಡೋಂಗಿಲ್ಲ. ಯಾಕಂದರೆ ಐ ಹ್ಯಾವ್ ನಾಟ್ ಗಾನ್ ವಿತ್ ದ ಡೆಪ್ತ್. ನಾನು ಟ್ರಾವೆಲಿಂಗಲ್ಲಿದ್ದೆ, ಆ್ಯಂಡ್ ಲಾಸ್ಟ್ 2 days I did not focus on to it. I know what that boy has spoken. ಅವ್ನು ಮೋಸ್ಟ್ಲಿ ನಮ್ಮ ಬನ್ನಟ್ಟಿ ಬಳ್ಳಾರಿ ಜಿಲ್ಲೆನೇ ಇರಬೇಕು ಹುಡುಗ. ಸೊ ಐ ಥಿಂಕ್ ವಾಟ್ ಎವರ್ he has spoken very well ಅಂತ ನನಗಿರ್ತಕ್ಕಂಥ ಮಾಹಿತಿ. The way the government has acted upon it, neither I am saying it is right, neither it is wrong. So somewhere ಆಫ್ ದ ರೆಕಾರ್ಡ್ ನೀವು ನನಗೆ ಕೇಳ್ತಾ ಇದ್ದಾರೆ, ಐ ಥಿಂಕ್ ಆನ್ ಅ prima facie it looks very wrong according to me. It is on record. ಅದೇ ನಾನು ಹೇಳಿದೆ on prima facie. Yes. So I could be wrong also in telling this. I am not very aware for what is the reason they have given notice ಅಂತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ. Honestly, I have to admit it. So it doesn't mean that ನಾವು ಫ್ರೀಡಮ್ ಆಫ್ ಸ್ಪೀಚಿಗೆ ವಿರುದ್ಧ ಇದ್ದೀವಿ ಅಂತ ಅರ್ಥಕ್ಕಂಥದ್ದಲ್ಲ. ದೇರ್ ಆರ್ ಸೋ ಮೆನಿ ಇನ್ಸ್ಟೆನ್ಸಸ್. ಲೆಟ್ ಅಸ್ ಗೋ ಬ್ಯಾಕ್ UPA 1 UPA 2 ಇದ್ದಾಗ ನಾವು ಈ ಅಪೋಸಿಷನಲ್ಲಿ ಕುಂದ್ರ ಕಾರಣನೇ ಮೀಡಿಯಾ. ದ ರೀಸನ್ ಇಸ್ ವಿ ಗಿವ್ ಸೋ ಮಚ್ ಆಫ್ ಫ್ರೀಡಮ್. ದೇ ಎಕ್ಸ್ಪೋಸ್ಡ್. ಆ ಟೈಮಲ್ಲಿ 4G ಬಗ್ಗೆ ಮಾತನಾಡಿದ್ರು, 3G ಬಗ್ಗೆ ಮಾತನಾಡಿದ್ರು, 2G ಸ್ಪೆಕ್ಟ್ರಮ್ ಬಗ್ಗೆ ಮಾತನಾಡಿದ್ರು, ಕೋಲ್ ಮೈನಿಂಗ್ ಬಗ್ಗೆ ಮಾತನಾಡಿದ್ರು. ಪತ್ರಿಕಾದಲ್ಲಿ 1 ಲಕ್ಷ ಕೋಟಿ 2 ಲಕ್ಷ ಕೋಟಿ ಬರೆದ್ರು. ಅದು ತಿರ್ಗಾ ಆಕ್ಷನ್ ಆದ್ಮೇಲೆ 10,000 ಕೋಟಿನೂ ಬರಲಿಲ್ಲ. ಅಣ್ಣಾ ಹಜಾರೆ ಸುಮಾರು ಬರೀ ಒಂದು 6 ತಿಂಗಳು 15 ಡ್ರಾಮಾ ಮಾಡಿದ್ರು. ದಿನ ಬೆಳಗ್ಗಿಲಿಂದ ಅದೇ TV ತೋರಿಸಿತ್ತು. ವಿ ಆರ್ ಹ್ಯಾಪಿ ಫಾರ್ ಇಟ್. ಅದಕ್ಕೆ ನಾವೇನು ಮಾಡಿದ್ವಿ, ಎವ್ರಿಥಿಂಗ್ ವಾಸ್ ಫ್ರೀ. ಈವನ್ ನವ್ ಆಲ್ಸೋ 1 or 2 ಇನ್ಸ್ಟೆನ್ಸ್ಗಳು ಯು ಕ್ಯಾನ್ ಸೇ, ಬಟ್ ಇಟ್ ಇಸ್ ನಾಟ್ ದಟ್ ಇನ್ ಓವರ್ಲಿಸ್ಟಿಕ್ our ideology or our government does not agree to do that. Dan, okay, ಒಂದು ಈ ಥರದ ವಿಚಾರಗಳ ವಿರುದ್ಧ ಕ್ರಮ ತಗೊಳ್ಳೋದಾದರೆ ಇನ್ನೊಂದೇನು ಅಂತಂದರೆ, ನೀವೇನು ಆಶ್ವಾಸನೆ ಕೊಟ್ಟಿದ್ರಿ ಅಧಿಕಾರಕ್ಕೆ ಬರೋ ಮುಂಚೆ ಜನರಿಗೆ, ಮತ್ತು ನೀವು ಇಷ್ಟು ವರ್ಷಗಳ ಕಾಲ ಏನು ಹೇಳ್ಕೊಂಬಂದಿದ್ದೀರಿ, ಒಂದು ಜಾತಿ ಗಣತಿ ತೆಲಂಗಾಣ ಮಾಡುತ್ತೆ, ನೀವು ಮಾಡಾದಮೇಲೆ ಅದನ್ನು ಬಹಿರಂಗ ಮಾಡುತ್ತೆ. ಪದೇ ಪದೇ ರಾಹುಲ್ ಗಾಂಧಿ ಅವರು ಅದನ್ನು ಪ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ, ನಾವು ಅಧಿಕಾರಕ್ಕೆ ಬಂದರೆ ಮಾಡೇ ಮಾಡ್ತೀವಿ, ಅದು ಅಗತ್ಯ ಅಂತ. ಇಲ್ಲಿ ರೆಡಿಯಾಗಿರೋ ಒಂದು ವರದಿ ಬಿಡುಗಡೆ ಮಾಡೋದಕ್ಕೆ ಇಲ್ಲಿ ತನಕ ಆಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಒಳ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪಿದೆ. ಅದಾದ ನಂತರ ನೀವು ಒಂದು ಆಯೋಗ ರಚನೆ ಮಾಡ್ತೀರಿ, ಅದಕ್ಕೆ 1 ತಿಂಗಳು ಸಮಯ ಕೊಡ್ತೀರಿ, 2 ತಿಂಗಳು ಸಮಯವನ್ನು ಸಚಿವರು ತಗೋತಾರೆ. ಇಲ್ಲಿ ತನಕ ಅದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ಇವೆಲ್ಲ ಏನನ್ಸುತ್ತೆ, ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಮೂಡೋ ಹಾಗೆ ಮಾಡುತ್ತೆ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸ್ತೀರಿ? ದಿಸ್ ಆರ್ ಆಲ್ ವೆರಿ ಪೊಲಿಟಿಕಲಿ ಸೆನ್ಸಿಟಿವ್ ಇಶ್ಯೂಸ್ ಅಲ್ವಾ.
ಸೊ ನ್ಯೂಮರಿಕಲ್ ಡಾಟಾ ಬೇಕಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಎಸ್, ಇಟ್ ಇಸ್ ಬಿನ್ ಡಿಲೇಡ್, 1 ತಿಂಗಳು 2 ತಿಂಗಳು ಆಗ್ಬೋದು, ಬಟ್ ಫಾರ್ ಶ್ಯೂರ್ ಒನ್ಸ್ ದ ಡಾಟಾ ಇಸ್ ಅವೈಲಬಲ್. ಯಾಕಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವೋ ಆ ಥರ ಅಷ್ಟು ಈಸಿಯಾಗಿ ನ್ಯೂಮರಿಕಲ್ ಡಾಟಾ ಸಿಗೋಲ್ಲ. ಆ ಡಾಟಾ ಸಿಗಬೇಕಂದ್ರೆ ದೇರ್ ಇಸ್ ಅ ವೇ ಟು ಇಟ್ ವಿಚ್ ಗೌರ್ಮೆಂಟ್ ಇಸ್ ಆಲ್ರೆಡಿ ದೇರ್. ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಐ ಥಿಂಕ್ ಸಂಬಂಧಪಟ್ಟಿರತಕ್ಕಂಥ ಜನರು ಅವ್ರು ಹೋಗಿದ್ದಾರೆ, ಕಂಡಿದ್ದಾರೆ. ಲಾಟ್ ಆಫ್ ಇನ್ಫಾರ್ಮೇಷನ್ಸ್ ಆರ್ ದೇರ್. ಬಟ್ ಇಫ್ ಯು ಆಸ್ಕ್ ಮೀ ಯಾವಾಗ ಕಂಪ್ಲೀಟ್ ಆಗುತ್ತೆ ಆ ಡಾಟಾ ಇಲ್ಲ, ಬಟ್ ಇಟ್ ಇಸ್ ಆಲ್ರೆಡಿ ದೇರ್. ಡಿಲೇ ಆಗ್ಬೋದು ಸ್ವಲ್ಪ ದಿವಸ, ಬಟ್ ಖಂಡಿತವಾಗಿ ಅದಾಗುತ್ತೆ. ಒಂದು ಎರಡನೇದು, ನೀವೇನಿದು OBCಗಳ ವರದಿ ಏನು ಬರಬೇಕು ಅಂತ ಹೇಳ್ತಿರೋದು, ಕಾಂತರಾಜ್ ವರದಿನ ಅನುಷ್ಠಾನಕ್ಕೆ ಆಗಬೇಕಂತ ಹೇಳ್ತಿದ್ದೀರಿ. ಅದು ಪೊಲಿಟಿಕಲ್ ಕಾಲ್ ಇದೆ, ಸೆನ್ಸಿಟಿವ್ ಇದೆ, ಬಟ್ ಡೆಫಿನೆಟ್ಲಿ ಸರ್ಕಾರದ್ದು ಬದ್ಧತೆ ಇದೆ. ಇನ್ನು ಕೆಲವೇ ದಿನಗಳಲ್ಲಿ, ಬಹುಶಃ ಇಟ್ ಕುಡ್ ಟೇಕ್ ಅನದರ್ 50 days or 60 days or 70 days. ಐ ಥಿಂಕ್ ದಟ್ ಡಾಟಾ ವುಡ್ ಬಿ ಅವೈಲಬಲ್ ಟು ದ ಸ್ಟೇಟ್ ಅಂತ ಹೇಳಲಿಕ್ಕೆ. ಇದೇ ದ್ವಂದ್ವ ಸಂತೋಷ್ ಲಾಡ್ ಅವರು ಏನಂದರೆ, ಕೇಂದ್ರ ಮಟ್ಟದಲ್ಲಿ ನಿಮ್ಮ ಮೊದಲ ಆದ್ಯತೆಯೇ ಜಾತಿ ಗಣತಿ. ಆಮೇಲೆ ತೆಲಂಗಾಣದಲ್ಲೂ ಮಾಡಾಯ್ತು ನೀವು ಅಧಿಕಾರಕ್ಕೆ ಬಂದ ಮೇಲೆ. ಇರೋ ವರದಿಯನ್ನು ನೀವು ಅನುಷ್ಠಾನ ಮಾಡೋದು ಆಮೇಲಿನ ಕತೆ, ಅದು ದೂರದ ಮಾತು. ಆದರೆ ಅದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ಚರ್ಚೆಗೆ ಬಂದರೆ, ಸಾರ್ವಜನಿಕವಾಗಿ ಚರ್ಚೆಗೆ ಬಂದರೆ ಅಥವಾ ಸಂಪುಟದಲ್ಲಿ ಇಟ್ಟರೆ ಅದಕ್ಕೊಂದು ಆದ್ಯತೆ ಬರುತ್ತೆ. ಅದನ್ನು ಮಾಡೋದಿಲ್ಲ. ನವೆಂಬರ್ನಲ್ಲೇ ಮಾಡ್ತೀವಿ ಅಂತ ಹೇಳಿದ್ರಿ, ಜನವರಿಯಲ್ಲಿ ಮಾಡ್ತೀವಿ ಡೆಡ್ಲೈನ್ ತೊಗೊಂಡಿದ್ವಿ. ಇಲ್ಲಿ ತನಕ ಇನ್ನೂ ಒಂದು ಸ್ವಲ್ಪ ದಿನ ಅಂತಂದರೆ ನೀವು ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಾ ಬಂತು. ನಿಧಾನ ಪ್ರಕ್ರಿಯೆ ಅಂತ ಅನ್ಸೋದಿಲ್ವಾ? ಐ ಡು ಅಗ್ರಿ, ಇಟ್ ಡಿಲೇ ಇಸ್ ದೇರ್. ನೀವು ಹೇಳಿರ್ತಕ್ಕಂಥ ವೇಗದಲ್ಲಿ ಆಗಿರಲಿಕ್ಕಿಲ್ಲ. ನಿಮ್ಮ ವಿಶಸ್ ಪ್ರಕಾರ ಅಥವಾ ಟೈಮ್ ಲಿಮಿಟ್ ಆಗಿರಲಿಕ್ಕಿಲ್ಲ. ಬಟ್ ಫಾರ್ ಶ್ಯೂರ್ ವಿಲ್ ಬಿ ದೇರ್. ಸ್ವಲ್ಪ ಯಾಕಂದರೆ ವೆನ್ ಯು ಆರ್ ಡೂಯಿಂಗ್ ಸಚ್ ಥಿಂಗ್ಸ್, ನಾವು ಇಮ್ಯಾಜಿನೇಷನ್ ಮಾಡಿದಂಥ ಕಾನ್ಸೆಪ್ಟ್ನ ಪ್ರಾರಂಭ ಮಾಡಿದಾಗ ದರ್ ಸೋ ಮೆನಿ ಅದರ್ ಪೊಲಿಟಿಕಲ್ ಆಬ್ಲಿಗೇಷನ್ಸ್ ಆಲ್ಸೋ, ಅವನ್ನು ಕೂಡ ಕನ್ಸಿಡರ್ ಮಾಡಬೇಕಾಗೈತೆ. ಆ್ಯಂಡ್ ಲುಕಿಂಗ್ ದ ಎಕ್ಸ್ಪೀರಿಯನ್ಸ್ ಆಫ್ ವಾಟ್ ಮಿಸ್ಟರ್ ಸಿದ್ದರಾಮಯ್ಯ ಹಸ್ ಗಾಟ್, ಇವನ್ನೆಲ್ಲ ಕಾನ್ಸೆಪ್ಟ್ ತಂದವರೇ ಅವರು ಅಲ್ವಾ. ದಿಸ್ ಆಲ್ ಕಾನ್ಸೆಪ್ಟು ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ, ಈ ಶೋಷಿತ ವರ್ಗದ ಬಗ್ಗೆ, ಈ ದಮನಿತ ಜನರ ಬಗ್ಗೆ, ಸಪ್ರೆಸ್ಡ್ ಕ್ಲಾಸ್ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥದ್ದು ಅವ್ರ ಕಮಿಟ್ಮೆಂಟ್ ಇದೆ. ಫರ್ಗೆಟ್ ಅಬೌಟ್ ಎನಿಥಿಂಗ್. ಇಸ್ ಪೊಲಿಟಿಕಲ್ ಕಮಿಟ್ಮೆಂಟ್ಗಿಂತ ಜಾಸ್ತಿ ಅವರು ಈ ಥರ ಸೋಷಿಯಲ್ ಕಮಿಟ್ಮೆಂಟ್ ಇದೆ. ಬಟ್ ಫಾರ್ ಶ್ಯೂರ್ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಗೆಟ್ ಎಕ್ಸಾಗರೇಟ್ ಆಗಿ ನಾನು ನಿಮ್ಗೇನು ಹೇಳೋಕ್ಕೆ ಹೋಗೋದಿಲ್ಲ. ಖಂಡಿತವಾಗ್ಲೂ ಆಗುತ್ತೆ. ಎಸ್, ನೀವು ಹೇಳಿರ್ತಕ್ಕಂಥ ಒಂದು ಪಾಯಿಂಟ್ ನಿಜ ಇದೆ, ದಟ್ ವಿ ಹ್ಯಾವ್ ಟೇಕನ್ ಲಾಂಗರ್ ಟೈಮ್, ಬಟ್ ಡೆಫಿನೆಟ್ಲಿ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್, ದಟ್ ಮಚ್ ಐ ಕ್ಯಾನ್ ಟೆಲ್. ಡನ್. ಆ ಸಾಮಾಜಿಕ ಬದ್ಧತೆ ಬಗ್ಗೆ ನಮಗೂ ಒಂದು ಅಪ್ರಿಸಿಯೇಷನ್ ಇದೆ. ಜೊತೆಗೆ ನೀವು ಇತ್ತೀಚೆಗೆ ಒಂದು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರೆ SCP TSP ಹಣದ ಬಗ್ಗೆ. ಅಂದರೆ ಆ ಹಣ ಕೂಡ ಪರಿಶಿಷ್ಟ ಜಾತಿ ವರ್ಗದವರಿಗೆ ಹೋಗುತ್ತೆ ಅಂತ. ಸಂವಿಧಾನದ ಆರ್ಟಿಕಲ್ 46 ಅನ್ವಯ ನೀವು ಇದನ್ನು ನೋಡಿದ್ರೆ, ಅಂದರೆ ಆಶಯಕ್ಕೆ ತಕ್ಕಂತೆ ರಚನೆ ಆಗಿರೋ SCP TSP ಅದರ ಉದ್ದೇಶನೇ ಬೇರೆ, ಗ್ಯಾರಂಟಿಯ ಉದ್ದೇಶನೇ ಬೇರೆ. ಅಲ್ಲಿ ಅಸೆಟ್ ಕ್ರಿಯೇಷನ್ ಇದೆ, ಆರ್ಥಿಕವಾಗಿ ಅಥವಾ ಶೈಕ್ಷಣಿಕ ಉದ್ದೇಶಗಳಿಗೆ ಬಳಸಬೇಕು ಅಂತ. ಇದು ಯಾವುದೂ ಕೂಡ ಅವರಿಗೆ ಹೋಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕೆಂದರೆ ನೀವು ಯಾವುದನ್ನು ಜಾತಿ ಆಧಾರದಲ್ಲಿ ಗ್ಯಾರಂಟಿ ಕೊಟ್ಟಿಲ್ಲ, ನೀವು ಕೊಟ್ಟಿರೋದು ಬೇರೆ ಬೇರೆ ಆಧಾರದಲ್ಲಿ. ಇದನ್ನು ಹೇಗೆ ನೋಡ್ತೀರಿ ಮತ್ತು ಯಾಕೆ ಈ ಥರದ್ದು? ನೀವು ಅದೇ ಹೇಳ್ತೀವಲ್ಲ, ನೀವು ಹೆಂಗೆ ಟೆಲಿಸ್ಕೋಪಿಕ್ ಹಾಕಿ ಹೆಂಗೆ ನೋಡ್ತಿರೋದ್ರ ಮೇಲೆ ಡಿಪೆಂಡ್ ಇದೆ. ವ್ಯಾಲಿಡ್ ಇದೆ ಕ್ವಶನ್, ಬಟ್ ಕಾನ್ಸೆಪ್ಟ್ ಏನಿದೆ ಅಂತಂದರೆ, ವೆನ್ ವಿ ಆರ್ ಬ್ಲೀಡಿಂಗ್ 60,000 crores, ಇದನ್ನು ಎಲ್ಲೋ ಒಂದು ಜಾಗದಲ್ಲಿ ನಾನು CM ಸಾಹೇಬರಿಗೆ ಜಸ್ಟಿಫಿಕೇಷನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅವರ ಇಂಟೆಂಟ್ನ ತಾವು ನೋಡಬೇಕು. ಹೀ ಈಸ್ ಅ ಮ್ಯಾನ್ ಹೂ ಬ್ರಾಟ್ ದಿಸ್. ಫಸ್ಟ್ ಆಫ್ ಆಲ್, ಇವರೇನು ಭಾಳ ದೊಡ್ಡಗೆ ಬಂದು ಮಾತನಾಡ್ತಾರೆ, ನೀವು ಕೂಡ ಪ್ರಶ್ನೆ ಮಾಡ್ತೀರಿ. BJP ಕಳೆದ ಅವಧಿಯಲ್ಲಿ 2018ರಿಂದ 2022ವರೆಗೆ ಅವರಿದ್ದರು. ಅವರು SCP TSP ಹಣ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಅವ್ರು ಫಸ್ಟ್ ಹೇಳಬೇಕು ಅಲ್ವಾ? ಹೌದು. ಈವನ್ ದೋ ದರ್ ವಾಸ್ ಅ ರೂಲ್ ಮೇಡ್ ಬೈ ಆಸ್ ಓನ್ಲಿ, ಹೌ ಮಚ್ ದೇ ಹ್ಯಾವ್ ಆನರ್ಡ್. ನಾವು 2013ರಿಂದ 2018ವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇದಕ್ಕೆ ಮೀಸಲಾಟಿರ್ತಕ್ಕಂಥ ದುಡ್ಡನ್ನು ಎಷ್ಟು ಖರ್ಚು ಮಾಡಿದ್ದಾರೆ ನೀವು ಚರ್ಚೆಗೆ ತೊಗೊಂಡು ಎರಡನ್ನೂ ಚರ್ಚೆಗೆ ತೊಗೊಳ್ಳಿ. ಮೂರನೇದು ಪ್ರಮುಖವಾಗಿ ಏನು ಚರ್ಚೆಗೆ ತೊಗೋಬೇಕಂತಂದ್ರೆ, ಇಡೀ ಭಾರತ ದೇಶದಲ್ಲಿ 19ರಿಂದ 20 ರಾಜ್ಯಗಳಲ್ಲಿ BJP ಇದೆ. ಎಲ್ಲನ ಒಂದು ದಿವಸ ಅನುಷ್ಠಾನಕ್ಕೆ ಮಾಡಿದಾರಾ? SCP TSP ಎಲ್ಲನ ಅನುಷ್ಠಾನಕ್ಕೆ ತಂದಿದ್ದಾರಾ? ಸೊ ವಾಟ್ ಮಾರಲ್ ರೈಟ್ ದೇ ಗಾಟ್ ಟು ಆಸ್ಕ್ ದಿಸ್? ಎಸ್, ಸ್ಟಿಲ್ ಎವ್ರಿಬಡಿ ಗಾಟ್ ರೈಟ್ ಟು ಆಸ್ಕ್ ಅ ಕ್ವಶನ್. ಕೇಳ್ತಾ ಇದ್ದಾರೆ, ಕೇಳಿ. ಪೊಲಿಟಿಕಲಿ ಮಾರಾಲಿಟಿ ಅವ್ರಿಗಿಲ್ಲ, ಆ ಕಮಿಟ್ಮೆಂಟ್ ಅವ್ರಿಗಿಲ್ಲ. ನಾವು ತಂದಿರ್ತಕ್ಕಂಥದ್ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಏನಾಗಿದೆ, ಈ 60,000 crores, ಬಿಲೀವ್ ಮಿ, ಇಟ್ಸ್ ನಾಟ್ ಸ್ಮಾಲ್. ಇಟ್ಸ್ ರಿಯಲಿ ನಾಟ್ ಅ ಸ್ಮಾಲ್ ಮನಿ ಅಲ್ವಾ? ಸೊ ಈ 60,000 crores ಆ ಇರ್ತಕ್ಕಂಥ ದುಡ್ಡು ಏನಾಗಿದೆ, ಸ್ವಲ್ಪ ಮಟ್ಟಿಗೆ ಗ್ಯಾರಂಟಿಗೆ ಬಳಸಿರ್ತಕ್ಕಂಥ ನಿಜ ಇದೆ, ಇಲ್ಲ ಅಂತ ಅಲ್ಲ, ಒಪ್ತೀವಿ. ಆದರೆ ದಟ್ ಮನಿ ಈಸ್ ಆಲ್ಸೋ ಅಗೇನ್ ಗೋಯಿಂಗ್ ಟು ದ್ಯಾಮ್, ವಿಚ್ ವಾಟ್ ಯು ಸೇಸ್, ನೀವು ಹೋಗಲೇಬೇಕಾಗಿತ್ತು, ಅವರಿಗೆ ಗ್ಯಾರಂಟಿಗೆ ಎಲ್ಲರಿಗೆ ಬೇಕಾಗಿತ್ತು, ಹೋಗ್ಬೇಕಾಮ ಆ ದುಡ್ಡಿನಲ್ಲಿ. ಬಟ್ ಈ ದುಡ್ಡನ್ನ ಬಳಸಿಡ್ಕೊಂಡು ನಿಜ ಇದೆ. ಬಟ್ ಟು ಓವರ್ಕಮ್ ದಟ್ ಇಟ್ ಮೇ ಟೇಕ್ ಅನ್ನೋದು 1 year, ಬಿಕಾಸ್ ಸ್ವಲ್ಪ ನಮ್ಮ ರೆವೆನ್ಯೂ ರಿಸಿಟ್ಸ್ ಜಾಸ್ತಿ ಆಗಬೇಕು. ಬೈ ಆ್ಯಂಡ್ ಲಾರ್ಜ್ ದಟ್ ಮನಿ ಈಸ್ ಗೋಯಿಂಗ್. ಬಟ್ ಹೌ ಮಚ್ ಮನಿ ವಿ ಹ್ಯಾವ್ ಯೂಸ್ಡ್
ಈಸ್ ನಾಟ್ ವೆರಿ ಮಚ್. ಮ್ಯಾಕ್ಸಿಮಮ್ ಕುಡ್ ಬಿ ಅರೌಂಡ್ 10 or 15% ಅಥವಾ 20% ನನಗೆ 14,000 ಕೋಟಿ 39,000 ಕೋಟಿ. ಸೊ ವಿ ಅರೌಂಡ್ 30% ಮನಿ ಉಪಯೋಗಿಸಿದ್ದೀವಿ. ಐ ಆಮ್ ನಾಟ್ ಜಸ್ಟಿಫೈಯಿಂಗ್ ಇಟ್, ಬಟ್ ಇಟ್ ಹ್ಯಾಸ್ ಬಿಕಮ್ ಎ ಇನ್ಎವಿಟಬಲ್ ಸಿಚುವೇಶನ್ಸ್ನಲ್ಲಿ ಮಾಡಿರ್ತಕ್ಕಂಥದ್ದು. ಬಟ್ ಸ್ಟಿಲ್ ದ ಕಮಿಟ್ಮೆಂಟ್ ಬಗ್ಗೆ ಪ್ರಶ್ನೆ ಇಲ್ಲ. ಸೊ ಇವ್ರದ್ದು ಯಾವುದೂ ಕಮಿಟ್ಮೆಂಟ್ ಇಲ್ಲ, ಪೊಲಿಟಿಕಲಿ ಅವ್ರನ್ನ ಕೇಳ್ತಾನೆ ಇದ್ದಾರೆ. ಸೊ ಇವ್ರದ್ದು ಮಾರಾಲಿಟಿ ಬಗ್ಗೆ, ಇವ್ರ ಕಮಿಟ್ಮೆಂಟ್ ಬಗ್ಗೆ ನಾವು ಮಾತನಾಡ್ತಿದ್ರೆ ದಿ ಕೆನಾಟ್ ಬಿ ಎ ಮ್ಯಾಚ್ ಟು ಸಿದ್ದರಾಮಯ್ಯ ಅಟ್ ಎನಿ ಮಿಸ್ಟರ್ ಸಿದ್ದರಾಮಯ್ಯ ಸರ್ ಬಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್. ಸೊ ದಿಸ್ ಕಾನ್ಸೆಪ್ಟ್ ಈಸ್, ಈ SCPT TSP ಕಾನ್ಸೆಪ್ಟ್ ತಂದವ್ರು ಯಾರು? ಹೂ ಇಸ್ ಅ ಫಾದರ್ ಫಾರ್ ದಿಸ್? ಹೌದು, ಕಾಂಗ್ರೆಸ್. ಮತ್ತು ಅವರಿಗೆ ಬಂದು ಇವರು ಮಾತಾಡಿದ್ರೆ ವಿ ಡೋಂಟ್ ಅಗ್ರಿ ಟು ಇಟ್. ಎಸ್, ಎವ್ರಿಬಡಿ ಹ್ಯಾಸ್ ಗಾಟ್ ಅ ಕ್ರಿಟಿಸಿಸಮ್ ಮಾಡ್ಬೋದು, ಬಟ್ ಅದನ್ನು ಪೊಲಿಟಿಕಲ್ ಅಜೆಂಡಾ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ, ದಟ್ ಈಸ್ ರಾಂಗ್ ಅಂತ ನಾನು ಹೇಳಿಕೆ. ಇನ್ನು ರಾಜ್ಯ ಮಟ್ಟದಲ್ಲಿ ಮುಗಿಸ್ಬಿಟ್ಟು ನಾವು ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೋದು ಅಂತ ಅನಿಸುತ್ತೆ. ಇಲ್ಲಿ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಪಾರ್ಟಿ ಒಳಗೆ ಒಂದು ಸಣ್ಣ ಪುಟ್ಟ ಗೊಂದಲಗಳು. ಹೈಕಮಾಂಡ್ ಹೇಳುತ್ತೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಯಾರು ಮಾತಾಡಬೇಡಿ ಅಂತ. ಮಾಜಿ ಮುಖ್ಯಮಂತ್ರಿ ಮೊಯ್ಲಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕೆ ನಡೀತಾ ಇದೆ ಅಂದರೆ ಹೈಕಮಾಂಡ್ ಸ್ಟ್ರಾಂಗ್ ಇಲ್ಲ ಅಂತನೋ ಅಥವಾ ಅಭಿಪ್ರಾಯ ಹೇಳೋದಕ್ಕೆ ಅವಕಾಶ ಇದೆ, ಅದಕ್ಕೊಂದು ವೇದಿಕೆ ಇರಬೇಕಲ್ಲ, ಯಾಕೆ ಈ ಥರ ನಡೀತಾ ಇದೆ? ಕುಮಾರ್ ಸಾಹೇಬರು ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತೇಳಿ. ಸೊ ನಮ್ಮಲ್ಲಿ ಡಿಸೆಂಟ್ ಇರ್ತಕ್ಕಂಥದ್ದು ಸಹಜ ಇದೆ. ಸೊ ಫಾರ್ ಎಕ್ಸಾಂಪಲ್ ಯಾರೋ ಮಾತನಾಡ್ದಂತ ಇಟ್ಕೊಳ್ಳಿ, ಅದನ್ನು ಎಷ್ಟು ಬಿಂಬಿಸಬೇಕು ಅಷ್ಟು ಬಿಂಬಿಸಿದ್ರೆ ಒಳ್ಳೆಯದು. ಅದನ್ನೇ ಬಿಂಬಿಸ್ತಾ ಹೋದರೆ ಏನು ಮಾಡೋಕ್ಕಾಗಲ್ಲ. ಕೆಲವು ಸಂದರ್ಭದಲ್ಲಿ ಪಿಕಲ್ ಈಸ್ ವೆರಿ ಗುಡ್ ಫಾರ್ ದ ಲಂಚ್, ಡಿನ್ನರಿಗೆ ಪಿಕಲ್ ಒಳ್ಳೆಯದು. ಪಿಕಲ್ಲೇ ಮೇನ್ ಕೋರ್ಸ್ ಮಾಡ್ಕೊಳ್ಳೋ ವ್ಯವಸ್ಥೆಯಲ್ಲಿ ನಾವು ಬಂದುಬಿಟ್ಟಿದ್ದೀವಿ. ಯಾವುದನ್ನು ಇಗ್ನೋರ್ ಮಾಡಬೇಕು, ಯಾವುದು ಇಗ್ನೋರ್ ಮಾಡಬಾರ್ದು ಅಂತಕ್ಕಂಥದ್ದು ಇಟ್ಸ್ ಪಿಕ್ ಆ್ಯಂಡ್ ಚೂಸ್ ಆಫ್ ದ ಮೀಡಿಯಾ ಅಲ್ವಾ. ಸೊ ವಾಟ್ ಈಸ್ ಅಜೆಂಡಾ ಯು ವಾಂಟ್ ಅ ನರೇಟ್? ವೀರಪ್ಪ ಮೊಯ್ಲಿ ಸಾಹೇಬರು ಮಾತನಾಡಿರ್ತಕ್ಕಂಥದ್ದು ಅಥವಾ ಯಾವುದೋ ಬೇರೆ ಮಿನಿಸ್ಟರ್ ಮಾತನಾಡಿರ್ತಕ್ಕಂಥದ್ದನ್ನು ಪ್ರತಿ ಬೆಳಿಗ್ಗೆದ ಸಾಯಂಕಾಲವ್ರಿಗೆ ಅದನ್ನೇ ಕೇಳ್ತಾ ಇರ್ತಾರೆ, ದೆನ್ ಇಟ್ ಬಿಕಮ್ಸ್ ಅ ಮೇನ್ ಕೋರ್ಸ್. ಸೊ ಪಿಕಲ್ನ ನೀವು ಮೇನ್ ಕೋರ್ಸ್ ಮಾಡಿದ್ರೆ ಹೊಟ್ಟೆ ಕೆಡ್ತದೆ. ಸೊ ಅಂದರೆ ಇದು ಮಾಧ್ಯಮಗಳ ಎಕ್ಸಾಗರೇಷನ್ ಅಲ್ಲ, ಐ ಡೋಂಟ್ ಸೇ ಇಟ್ ಇಸ್ ಎಕ್ಸಾಗರೇಷನ್, ದಟ್ ಇಸ್ ಒನ್ ಇಟ್ ಬಿಕಮ್ಸ್ ಅನ್ ಅಜೆಂಡಾ. ಐ ಆಮ್ ನಾಟ್ ಸೇಯಿಂಗ್ ಮಾಧ್ಯಮ ಎಕ್ಸಾಗರೇಟ್ ಮಾಡ್ತಾ ಇಲ್ಲ, ಇಶ್ಯೂ ಆಗಿದೆ ಇಲ್ಲ ಅಂತಲ್ಲ, ಬಟ್ ಅದನ್ನೇ ನಾವು ಫೋಕಸ್ ಮಾಡಿಬಿಟ್ರೆ ಎಲ್ಲರೂ ಅದನ್ನೇ ಬಿಕಾಸ್ ನಾವೆಲ್ಲ ಕಡೆ ಹೋದ್ನಾಗ ಅದನ್ನ ಅಡ್ರೆಸ್ ಮಾಡ್ತೀವಿ. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋದ್ರೆ ಅದನ್ನೇ ಕೇಳಬೇಕಾಗತ್ತೆ, ಅದನ್ನೇ ಉತ್ತರ ಕೊಡಬೇಕಾಗತ್ತೆ. ಸೊ ಕೆಲವು ಸಂದರ್ಭದಲ್ಲಿ ಇದೇ ಆಗ್ಬಿಡುತ್ತೆ. ಇಟ್ ಇಸ್ ನಾಟ್ ಓನ್ಲಿ ಫಾರ್ ಅಸ್, ಈವನ್ ಇಟ್ ಹ್ಯಾಪನ್ಸ್ ಟು BJP ಆಲ್ಸೋ. ಇದಾದಾಗ ಸೊ ಹೌ ಮಚ್ ಫೋಕಸ್ ಯು ವಾಂಟ್ ಟು ಗಿವ್ ಆನ್ ವಾಟ್? ಸೊ ಇಟ್ಸ್ ಲೆಫ್ಟ್ ಟು ದಿ ಮೀಡಿಯಾ ಟು ಚೂಸ್. ಸೊ ಆ ಇಶ್ಯೂ ಮಾತನಾಡಬೇಕಂದ್ರೆ ಎಷ್ಟು ಪ್ರಾಮಾಣಿಕತೆ ಕೊಡ್ತೀರಿ, ಅದರಿಂದ ಏನು ಪರಿಣಾಮ ಇದಾಗ್ತದೆ. ವೀರಪ್ಪ ಮೊಯ್ಲಿ ಸಾಹೇಬರು ಮಾತನಾಡ್ದಂತ ಇಟ್ಕೊಳ್ರಿ, ಅದರಿಂದ ಏನು ಭಾಳ ದೊಡ್ಡ ಪರಿಣಾಮ ಆಗ್ತಕ್ಕಂಥದ್ದು ಏನಿದೆ, ಅಥವಾ ನಾನೇ ಯಾವುದೋ ಒಂದು ಹೇಳಿದೆ, ಅದರಿಂದ ಏನು ಪರಿಣಾಮ ಆಗ್ತಕ್ಕಂಥದ್ದು ಅದನ್ನು ಲಾರ್ಜರ್ ಇಶ್ಯೂನಲ್ಲಿ ಯೋಚನೆ ಮಾಡಿ ಕೇಳಿದ್ರೆ ಸ್ವಲ್ಪ ಅನುಕೂಲ ಆಗೋದಂತ ನನ್ನ ಅಭಿಪ್ರಾಯ. ಡ್ಯಾನ್, ಇನ್ನು ನೀವು ಅಧಿಕಾರಕ್ಕೆ ಬಂದಿದ್ದೆ BJPಯ ಭ್ರಷ್ಟಾಚಾರವನ್ನು ನಾವು ಬಯಲು ಮಾಡ್ತೀವಿ ಅಂತ, 40% ಕಮಿಷನ್ನ ನಿಲ್ಲಿಸ್ತೀವಿ, ಭ್ರಷ್ಟಾಚಾರವನ್ನು ತೆಗೆದುಹಾಕ್ತೀವಿ ಅಂತ. ನೀವು ಅಧಿಕಾರಕ್ಕೆ ಬಂದ ಮೇಲೆ ನಾನು ಅದನ್ನು ಹಗರಣ ಅಂತ ಕರೆಯೋದಿಲ್ಲ, ಒಂದು ಪ್ರಕರಣ ಆಗಿದೆ, ಅದು ನಡೀತಾ ಇದೆ ತನಿಖೆ. ಆದರೆ ವಾಲ್ಮೀಕಿ ಅಂತೂ ಹಗರಣ, ಅದಂತೂ ಬಹುತೇಕ ಸಾಬೀತಾಗಿರೋ ಹಗರಣ. ಮತ್ತು ಎಲ್ಲೆಲ್ಲಿ ಏನಾದರೂ ಕಟ್ ಆಫ್ ಆಗಬೇಕಾಗಿತ್ತ ಭ್ರಷ್ಟಾಚಾರ ಅಂದರೆ ಆ ಮಟ್ಟಿಗೆ ಆಗಲಿಲ್ಲ. ಜೊತೆಗೆ BJP ಅವಧಿಯ ಎಲ್ಲ ವಿಚಾರಗಳನ್ನು, ಅದು PSI ಇರ್ಬೋದು ಅಥವಾ ಬಿಟ್ಕಾಯಿನ್ ಇರ್ಬೋದು, ಬೇರೆ ಬೇರೆ ಪ್ರಕರಣಗಳು ಯಾವುದೂ ಒಂದು ತಾರ್ಕಿಕ ಅಂತ್ಯ ಕಂಡಿಲ್ಲ. 2 ವರ್ಷ ಆಗ್ತಾ ಬಂದರು. ಯಾಕೆ ನಿಧಾನಗತಿ ಧೋರಣೆ? ನಾವು ಕೂನಾ ಕಮಿಟಿ ಮಾಡಿಬಿಟ್ಟು ಕೋವಿಡ್ನಲ್ಲಿ ಆಗಿರ್ತಕ್ಕಂಥದ್ದು ಒಂದು ಹಂತಕ್ಕೆ ಬರ್ತಾ ಇದೆ, ವಿಚ್ ಯು ಆರ್ ಅವೇರ್. ಆಮೇಲೆ ಈ ಕಮಿಟಿಗಳು ಕಾನ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಷ್ಟು ನಾವೇನು ಪೇಸ್ ಹೇಳ್ತೀವಲ್ಲ ಆ ಪೇಸಲ್ಲಿ ಆಗೋದಿಲ್ಲ. ಎರಡನೇದು ವೆನ್ ಇಟ್ ಕಮ್ಸ್ ಟು ಯಾವುದು ನೀವು ವಾಲ್ಮೀಕಿ ಹಗರಣ ಹೇಳಿದಿರಿ, ವಾಲ್ಮೀಕಿ ಹಗರಣ ಎಷ್ಟು ದುಡ್ಡು ಹೋಗಿತ್ತು, ಬಹುತೇಕ ಅಷ್ಟು ದುಡ್ಡು ವಾಪಸ್ ಬಂದಾಗಿದೆ. ಅಂದರೆ ವಿ ಹ್ಯಾವ್ ರಿಕವರ್ಡ್. ದಿಸ್ ಅ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಸೋ ಮಚ್ ಮನಿ ಇಸ್ ಬಿನ್ ರಿಕವರ್ಡ್ ಬ್ಯಾಕ್. ಸೊ ಅದ್ರದ್ದು ಇನ್ನೂ ಡೀಟೇಲ್ ನಾನು ಹೇಳೋದಿಲ್ಲ, ಯಾಕಂದರೆ ವರದಿ ಬರುತ್ತೆ ನಿಮಗೆ. ಸೊ ಮಿಸ್ಮ್ಯಾನೇಜ್ಮೆಂಟ್ ಅಂತ ಆಗಿದೆ. ಇಟ್ಸ್ ಅನ್ ಎಂಬ್ರಾಸಿಂಗ್ ಸಿಚುವೇಶನ್, ವಿ ಹ್ಯಾವ್ ಟು ಅಗ್ರಿ. ಅದರಲ್ಲಿ ಮಿನಿಸ್ಟ್ರಿ ಇನ್ವಾಲ್ವ್ ಆಗಿಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ ಇದೆ. ಐ ಕುಡ್ ಬಿ ರಾಂಗ್ ಆಲ್ಸೋ, ಬಟ್ ಐ ವಾಂಟ್ ಟು ಬಿ ಆನ್ ರೆಕಾರ್ಡ್. ಐ ಫೀಲ್ ಐ ಆಮ್ ನಾಟ್ ಜಸ್ಟ್ ಟ್ರೈಂಗ್ ಟು ಫೇವರ್ ಮೈ ಫ್ರೆಂಡ್. ಸೊ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ, ಯಾಕಂದ್ರೆ ನಂದು ಒಂದು ಬೋರ್ಡ್ ಚೇರ್ಮನ್ ಇದ್ದೀನಿ, ಅಷ್ಟು ಈಸಿಯಾಗಿ ಮಾಡೋಕ್ಕೆ ಬರಲ್ಲ ಅದನ್ನು. ಇಟ್ಸ್ ನಾಟ್ ಈಸಿ ಟು ಜಸ್ಟ್ ಥ್ರೋ ಮನಿ ಟು ಸಂಬಡೀಸ್ ಅಕೌಂಟ್. ಐ ಥಿಂಕ್ ದ ಮೇಜರ್ ಇನ್ವಾಲ್ವ್ಮೆಂಟ್ ಕುಡ್ ಬಿ ಫ್ರಮ್ ದ ಬ್ಯಾಂಕ್. ಐ ಮೈಟ್ ಬಿ ರಾಂಗ್. ಸೊ ಅದಕ್ಕೆ ಸ್ವಲ್ಪ ಸತ್ಯತೆ ಇದರ ಬಗ್ಗೆ ಹೊರಗೆ ಬರಬೇಕಾಗಿದ್ದರೆ ಸ್ವಲ್ಪ ವಿ ಹ್ಯಾವ್ ಟು ವೇಟ್ ಫಾರ್ ಸಮ್ ಮೋರ್ ಟೈಮ್. ಎಂಬ್ರಾಸ್ಮೆಂಟ್ ಸಿಚುವೇಶನ್ ಇತ್ತು, ಮಿಸ್ಮ್ಯಾನೇಜ್ಮೆಂಟ್ ಆಗಿರ್ತಕ್ಕಂಥದ್ದು ನಿಜ. ಐ ಅಗ್ರಿ ಆನ್ ಇಟ್. ಡನ್. ಇನ್ನು ನಿಮ್ಮ ಗ್ಯಾರಂಟಿ ಯೋಜನೆಗಳಿಂದ ಬಹಳಷ್ಟು ಜನಕ್ಕೆ ಉಪಯೋಗ ಆಗಂತೂ ಆಗಿದೆ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಆದರೆ ಅದೇ ಹೊತ್ತಿಗೆ ಬೆಲೆ ಏರಿಕೆ ಅನ್ನೋದು ಜನರಿಗೆ ಸಾಕಷ್ಟು ಸಂಕಷ್ಟ ತೋರ್ತಾ ಇದೆ. ಮೆಟ್ರೋದಲ್ಲಾಯಿತು, ಜೊತೆಗೆ ಬಸ್ ಪ್ರಯಾಣ ದರ ಏರಿಕೆ ಆಯಿತು, ಹಾಲಿನ ದರ ಏರಿಕೆ, ಈಗ ನೀರಿನ ಬಗ್ಗೆ ಚರ್ಚೆ ನಡೀತಾ ಇದೆ, ಆಟೋ ಪ್ರಯಾಣ ದರದ ಬಗ್ಗೆ ಚರ್ಚೆ ಮಾಡ್ತಿದೆ. ಎಲ್ಲ ಬೆಲೆಗೆ ಏರಿಕೆ ಆದರೆ ನೀವು ಕೊಡ್ತಿರೋ ಹಣ ಹೋಗ್ತಿದೆ, ಅದರಲ್ಲಿ ಜೀವನ ಸುಧಾರಣೆ ಹೇಗಾಗತ್ತೆ? 2 ಸೆಗ್ಮೆಂಟ್ ನಾವು ಕಟ್ ಮಾಡೋಣ. ಮೆಟ್ರೋನಲ್ಲಿ ಹೋಗ್ತಕ್ಕಂಥದ್ದು ಭಾಳ ಬಡ ಜನ ಅಲ್ಲ,
ಅಂದರೆ ಮಾಡಬೇಕು ಅಂತಲ್ಲ. ಓಕೆ, ಮೆಟ್ರೋ ಇಸ್ ಅ ಪಾರ್ಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ. ಸೊ ಅವ್ರು ಹೇಳ್ಬೋದು ನಾವು ಅವರಿಗೆ ರೆಕಮೆಂಡ್ ಮಾಡಿದ್ವಿ, ಅವ್ರು ಅಗ್ರಿ ಮಾಡ್ತಾ ಇರ್ತಾರೆ, ಅದು ಓಕೆ, ದಟ್ಸ್ ಡಿಬೇಟಬಲ್. ಸೊ ಎವ್ರಿ ಪ್ರೈಸ್ ಹೈಕ್ ಇಸ್ ಡೆಫಿನೆಟ್ಲಿ ಅ ಬರ್ಡನ್ ಟು ಎನಿ ಸೊಸೈಟಿ, ವಿ ಅಗ್ರಿ ಟು ಇಟ್. ಹೆಂಗೆ ಕ್ಲಬ್ ಮಾಡ್ತೀವಿ ಅಂತಕ್ಕಂಥ ಇಂಪಾರ್ಟೆಂಟ್. ಮೆಟ್ರೋದಲ್ಲಿ ಯೂಶಲಿ ಸಾಮಾನ್ಯವಾಗಿ ಯಾರು ಬಡವರು ಜಾಸ್ತಿ ಜನ 70% ಆಫ್ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನ ಬಂದು ಮೆಟ್ರೋನಲ್ಲಿ ಪ್ರಯಾಣ ಮಾಡಲ್ಲ. 50% ಆಫ್ ಹೆಣ್ಮಕ್ಳಿಗೆ ಹೆಂಗಿದ್ರು ಫ್ರೀ ಇದೆ. ಅಂದರೆ ಅಸ್ಯೂಮಿಂಗ್ ದಟ್ ಆರ್ 50% ಆಫ್ ವುಮೆನ್ ಹೂ ಆರ್ ಟ್ರಾವೆಲಿಂಗ್, ಅಂದರೆ 100% ವುಮೆನಿಗೆ ಫ್ರೀ ಇದೆ. ಸೊ ಈವನ್ ದೋ ಇಫ್ ಐ ಮೇಡ್ ಅ ಪ್ರೈಸ್ ಹೈಕ್, ಯಾಕೆ ಮಾಡ್ತಾಯಿದ್ದೀವಿ ಅಂತ ನಮ್ಮ ಹತ್ರ 25,000 ಬಸ್ಗಳಿದ್ದಾವೆ. ಕರ್ನಾಟಕ ಇಸ್ ಓನ್ಲಿ ಸ್ಟೇಟ್ ವಿ ಆರ್ ಹೌಲಿಂಗ್ ಮೋರ್ ದನ್ 1.2 crore ಪೀಪಲ್ ಪರ್ ಡೇ ಕಂಪೇರ್ಡ್ ಟು ತಮಿಳ್ನಾಡು, ಕೇರಳ, ಮಹಾರಾಷ್ಟ್ರ ಅಲ್ವಾ. ಪ್ರೈಸ್ ಹೈಕ್ ಅಂತಕ್ಕಂಥದ್ದು ಈವನ್ ಇಫ್ ವಿ ಕಂಪೇರ್ ಪರ್ ಕಿಲೋಮೀಟರ್ ಆಫ್ ಪ್ರೈಸ್, ವಿ ಆರ್ ಸ್ಟಿಲ್ ಲೋ. 6-7 ಇಯರ್ಸ್ಲಿಂದ ನಾವು ಪ್ರೈಸ್ ಹೈಕ್ ಮಾಡಿರಲಿಲ್ಲ. ಆ ಕಾಗಿ ಕುಂದ್ರಕ್ಕೂ ಟೊಂಗಿ ಮೂರ್ಯಕ್ಕಂತಾರಲ್ಲ ಹಂಗಾಗಿದೆ. ಪ್ರೈಸ್ ಹೈಕ್ ಅಂತಕ್ಕಂಥದ್ದು ಸಹಜ ಇದೆ, ಯಾಕಂದರೆ ಅವರ್ ಪ್ರೈಸ್ ಹೈಕ್ ವಾಸ್ ಮೇಡ್ ವೆನ್ ಡೀಸೆಲ್ ಪೆಟ್ರೋಲ್ ವಾಸ್ 60 rupees 70 rupees ಇರ್ತಕ್ಕಂಥದ್ದು. ಈಗ ಇಟ್ ಈಸ್ ಬಿನ್ ಇನ್ಕ್ರೀಸಿಂಗ್ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ನಾವು ಮತ್ತೆ ಯಾಕೆ ಆಯಿತು ಅಂತಂದರೆ ಸುಮಾರು 8,000 ಜನಕ್ಕೆ ನಾವು ಹೊಸ ಎಂಪ್ಲಾಯ್ಮೆಂಟ್ ಕೊಡ್ತಾಯಿದ್ದೀವಿ. ಅದರಲ್ಲಿ 4-5 ಜನಕ್ಕೆ ಆಲ್ರೆಡಿ ತೊಗೊಂಡಾಗಿದೆ. ಅದ್ರ ಜೊತೆ 5,000 ಹೊಸ ಬಸ್ಸಸ್ನ ಖರೀದಿ ಮಾಡ್ತಾಯಿದ್ದೀವಿ. ಸೊ ದಿಸ್ ಈಸ್ ಯೂನಿವರ್ಸಲ್, ದಿಸ್ ಕೀಪ್ಸ್ ಆನ್ ಗೋಯಿಂಗ್. ಟುಮಾರೋ ನಾವು ಚೇಂಜ್ ಆಗಿ ಇನ್ನೊಂದು ಸರ್ಕಾರ ಬಂದರೂ ಕೂಡ ಪ್ರೈಸ್ ಹೈಕ್ ಆಗ್ತಾನೆ ಇರ್ತದೆ. ಸೊ ಇದನ್ನು ಚರ್ಚೆಗೆ ಹೆಂಗೆ ತೊಗೋಬೇಕಂತಂದರೆ ಪರ್ಸೆಂಟೇಜ್ ವೈಸನ್ನು ತೊಗೋಬೇಕು ಅಲ್ವಾ. ಸೊ ದಟ್ ಈಸ್ ಅ ಬ್ಯೂಟಿಫುಲ್ ಡಿಬೇಟ್. ಸೊ 2-3 ಸ್ಟೇಟ್ದು ಕಂಪೇರಿಟಿವ್ ತೊಗೋಬೇಕು. ಸೊ ಯು ಶುಡ್ ಮೇಕ್ ಟು ಅಂಡರ್ಸ್ಟ್ಯಾಂಡ್. ಫಾರ್ ಎಕ್ಸಾಂಪಲ್ ಟುಡೇ ಇಟ್ ಮೀಟ್ ಬಿ BJP ಗೌರ್ಮೆಂಟ್ ಆರ್ ಕಾಂಗ್ರೆಸ್ ಗೌರ್ಮೆಂಟ್. ಸೊ ದಟ್ ಇಸ್ ವೆರಿ ಗುಡ್ ಟು ಅನಲೈಸ್. ಪೀಪಲ್ ಶುಡ್ ನೋ ಓಕೆ ಅವರ್ ಸ್ಟೇಟ್ ಇಸ್ ಇನ್ ವಾಟ್ ಕೆಪಾಸಿಟಿ ಇಟ್ ಇಸ್ ಡೂಯಿಂಗ್, ವೈ ಇಟ್ ಈಸ್ ಬಿನ್ ರೇಸ್ಡ್ ಅನ್ನೋದಕ್ಕೂ ಒಂದು ವಿಷಯ ಬೇಕು ಅಲ್ವಾ. ಇದು ಪ್ರೈಸ್ ರೈಸ್ ಲಾಸ್ಟ್ 10 ವರ್ಷದ್ದು ಹೇಳಿದ್ರೆ ಭಾಳ ಇದೆ. ಅದರ ಬಗ್ಗೆ ಜಾಸ್ತಿ ಎಲ್ಲಿ ಚರ್ಚೆಗೆ ಬರೋದಿಲ್ಲ. ಲಾಸ್ಟ್ 10 years ಆಫ್ ಪ್ರೈಸ್ ಹೈಕ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್, ಅದ್ರ ಬಗ್ಗೆ ಚರ್ಚೆಗೆ ಬರೋಲ್ಲ. ಸೊ ನಮ್ದು ಏನಂತಂದ್ರೆ ನಾವು ಮಾಡಿದ್ದೀವಿ, ಎಲ್ಲರೂ ನಮ್ಮನ್ನೇ ಕೇಳ್ತಾರೆ, ಕೇಳಿ, ವಿ ಆರ್ ವೆರಿ ಹ್ಯಾಪಿ. ಐ ವುಡ್ ಲವ್ ಟು ಆನ್ಸರ್ 10 times. ಬಟ್ ಈಕ್ವಲ್ ಆದರೆ ಅವಾಗ ಜನಕ್ಕೆ ಎಕ್ಸ್ಪೋಸ್ ಆಗುತ್ತೆ. ಅದೇನಾಗುತ್ತೆ, ನಮ್ಮನ್ನು ಕರೆಸಿ ಕೇಳ್ತಾರೆ, ಅವ್ರು ಯಾರು ನಿಮ್ಮನ್ನು ಬಂದು ಕೇಳಲ್ಲ, ಮಾತಾಡಲ್ಲ. ಕೇಳ್ರಿ ಅವರಿಗೆ, ಇಸ್ ದರ್ ಎನಿ BJP ಲೀಡರ್ ಹೂ ವಾಂಟ್ಸ್ ಟು ಕಮ್ ಆ್ಯಂಡ್ ಎಕ್ಸ್ಪ್ಲೇನ್ ಅಬೌಟ್ 10 years ಆಫ್ ವಾಟ್ UPA ದಿಸ್ NDA ಆಗಿರತಕ್ಕಂಥದ್ದು ಎಕ್ಸ್ಪ್ಲೇನ್ ಮಾಡಲ್ಲ. ನಿಮಗೆ ಸಿಗಲ್ಲ, ನೀವು ಕರೆದು ಬರಲ್ಲ ಅವರು. ಡನ್. ಈಗ ಓಕೆ, ನೀವು ಹೇಳ್ದಂಗೆ ಒಂದು ಕಂಪೇರಿವ್ ಸ್ಟಡಿನೇ ಮಾಡೋದಾದರೆ ನನಗೆ ಬಸ್ಗಳ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಅದನ್ನು ಒಪ್ಕೊಳ್ತೀನಿ. ಬಟ್ ಮೆಟ್ರೋ ಬಗ್ಗೆ ನಾವು ಮಾಡೋದಾದರೆ, ಮೆಟ್ರೋ ನೀವು ಕಲ್ಕತ್ತಾ ತೊಗೊಳ್ಳಿ, ದೆಹಲಿ ತೊಗೊಳ್ಳಿ, ಬೇರೆ ಎಲ್ಲೇ ತೊಗೊಂಡ್ರು BMRCL ಮೊನ್ನೆ ಹೈಕ್ ಮಾಡ್ತಲ್ಲ, ಆ ಪ್ರೈಸ್ ಎಲ್ಲೂ ಕೂಡ ಇಲ್ಲ. ಮತ್ತು ಇದನ್ನು ಏನು ಮಾಡ್ತಾರೆ, ನೀವು ವಿದ್ಯುತ್ ಶಕ್ತಿ ಬೆಲೆ ಏರಿಕೆ ಮಾಡ್ತೀರಾ, ಅದೊಂದು ಬೋರ್ಡ್ ಇರುತ್ತೆ. ಅಥವಾ ಪೆಟ್ರೋಲ್ ಡೀಸೆಲ್ ಮಾಡ್ತೀರಾ, ಅದು ಯಾವುದೋ ಒಂದು ಕಂಪನಿ ಕೆಳಗಡೆ ಇರುತ್ತೆ. ಅಥವಾ ಇದು ಮೆಟ್ರೋ ಅಂತ ಬಂದರೆ BMRCL, ಅಲ್ಲಿ ಜನಪ್ರತಿನಿಧಿಗಳ ಇನ್ವಾಲ್ವ್ಮೆಂಟ್ ಇರಲ್ಲ. ಜನರ ಸಮಸ್ಯೆಯನ್ನು ಅಧಿಕಾರಿಗಳು, ಬ್ಯೂರೋಕ್ರಾಟ್ಸ್ಗಳು ಹೇಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ? ಇನ್ಫ್ಲೇಷನ್ನು, ಕಾಸ್ಟ್ ಕಟಿಂಗ್ ಇದೆಯಲ್ಲ, ದಿಸ್ ಇಸ್ ಯೂನಿವರ್ಸಲ್ ಆಗ್ತಾನೆ ಇರುತ್ತೆ. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಫಾರ್ ಜಸ್ಟ್ ಆಫ್ ಸೇಯಿಂಗ್ ನಾವು ತಪ್ಸ್ಕೊಳಕ್ಕೆ ಹೇಳ್ತಾ ಇಲ್ಲ, ಇದು ಹಾಗೇ ಆಗುತ್ತೆ ಇದು. ಸೊ ಆ್ಯಸ್ ದ ಡೇಸ್ ಆರ್ ಪ್ರೋಗ್ರೆಸಿಂಗ್, ಇದು ಬೇರೆ ಸ್ಟೇಟ್ಲಿಂದನೇ ಆಗುತ್ತೆ ಅಂತ ಇಟ್ಕೋಬೇಡಿ. ಈಗ ನಾನು ಪೊಲಿಟಿಕಲಿ ಮಾತನಾಡ್ತಾ ಇಲ್ಲ. ಇನ್ಫ್ಲೇಷನ್ ಆಗಲಿಕ್ಕೆ 2 ಸರ್ಕಾರಗಳು ಕಾಸ್ಟನ್ನ ಇರ್ತವೆ. ಒನ್ ಇಸ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಆಸ್ ವೆಲ್ ಸ್ಟೇಟ್ ಗೌರ್ಮೆಂಟ್. ಇವೆರಡೂ ಪ್ಯಾರಲಾಗಿ ಕೂತ್ಕೊಂಡು ಮಾತನಾಡ್ತಕ್ಕಂಥ ವಿಷಯಗಳು ಇವು. ಈಗ ಸುಮ್ಮನೆ ಹೇಳ್ತೇನೆ, ಪ್ಲಾಟ್ಫಾರ್ಮ್ ಟಿಕೆಟ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ? ಹೌದು, ಎಷ್ಟಿತ್ತು ಪ್ಲಾಟ್ಫಾರ್ಮ್ ಟಿಕೆಟ್ ಮೊದಲು? ಐ ಥಿಂಕ್ 5 rupees. ಈಗ ಎಷ್ಟಿತ್ತು? ಸೊ ಈ ಥರ ನಾನು 100 ಕೇಳ್ಬೋದು. ಸೊ ಏನಂತಂದರೆ ನಮ್ಮನ್ನು ಸಿಗಿಸ್ತಾರೆ, ನಮ್ಮನ್ನು ಕೇಳ್ತಾರೆ, ಅವ್ರು ಸಿಗಲ್ಲ, ಅವ್ರು ಕೇಳೋಕ್ಕೆ ಸಿಗೋದಲ್ಲ, ಅಷ್ಟೇ ಬೆದ್ದಾರದು. ಸೊ ಅವರು ಅಷ್ಟೇ ಮಾಡಿದ್ದಾರೆ, ನಾವು ಅಷ್ಟೇ ಅಂದರೆ ಮಾಡಬೇಕು ಅಂತಲ್ಲ, ಬಟ್ ಇನ್ನೆವಿಟಬಲ್ ಇವೆಲ್ಲ. ಬಿಕಾಸ್ ವೆನ್ ಯು ಆರ್ ಟ್ರೈಂಗ್ ಟು ಗಿವ್ ಅ ಲಾರ್ಜರ್ ಆಡಿಯನ್ಸ್, ಅದೇ ಹೇಳ್ತಿದ್ದೀವಲ್ಲ, ನಾವು 60,000 ಕೋಟಿ ತಿರ್ಗಾ ವಾಪಸ್ಸೇ ಕೊಡ್ತಾ ಇದ್ದೀವಿ. ಆಯ್ತು, ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇಟ್ ಈಸ್ ನಾಟ್ ವಿ ಆರ್ ಟೇಕಿಂಗ್ ಫ್ರಮ್ ಎವ್ರಿವೇರ್ ಎಲ್ಸ್. ಫಾರ್ ಸಮ್ವೇರ್ ಇಟ್ ಹ್ಯಾಸ್ ಟು ಕಮ್, ಇಟ್ ಹ್ಯಾಸ್ ಟು ಗೋ ಸಮ್ವೇರ್. ಇಟ್ ಈಸ್ ನಾಟ್ ದಟ್ ವಿ ಆರ್ ಕಲೆಕ್ಟಿಂಗ್ ಫ್ರಮ್ ಅ ಪೂರೆಸ್ಟ್ ಆಫ್ ಪೂರ್ ಪೀಪಲ್. Today if you see according to the Government of India data, only 10% of people have got buying capacity ಅಂತಿದೆ. ಮತ್ತು ಇದ್ರ ಬಗ್ಗೆ ಏನು ಮಾತಾಡೋದು? ಇದಕ್ಕೆ ಯಾರು ಕಾರಣ? ಯಾರು ಕಾರಣ? ಯಾರು ಇದಕ್ಕೆ? ಎರಡು ಸರ್ಕಾರಗಳು ಅದೇ ಹೇಳ್ತಿರೋದು. ಸೊ ಇದು ನೀವು ಇದನ್ನು ಒಂದೇ ಜಾಗದಾಗ ಕೂತ್ಕೊಂಡು ಕೇಳೋದು ಅಕಾರ್ಡಿಂಗ್ ಟು ಇಟ್ ಇಸ್ ರೈಟ್, ಬಟ್ ಟು ಎಕ್ಸ್ಪ್ಲೇನ್ ಇಟ್ ರಿಕ್ವೈರ್ಸ್ ಲಾರ್ಜರ್ ಡೆಪ್ತ್ನಲ್ಲಿ ಇದನ್ನು ಅನಲೈಸ್ ಮಾಡಬೇಕು. ದೆನ್ ಓನ್ಲಿ ನಾವು ಎಜುಕೇಟ್ ಮಾಡ್ಬೇಕು ಜನನ. ಮೈ ಆಲ್ವೇಸ್ ಈಸ್, ಒಂದು ಕಾಲ ಬರಬೇಕು ಅಥವಾ ಮುಂದೆ ದಿನಗಳು ಬರಬೇಕು, ನಾವು ಕಾಂಗ್ರೆಸ್ನವ್ರು ಕೂತ್ಕೊಂಡು BJPನಿಂದ ಮುಖ್ಯಮಂತ್ರಿ ಆಗಬೇಕಂತ ಹೇಳ್ತಕ್ಕಂಥ ಕಾಲನೂ ಬರಬೇಕು. BJPಯವ್ರು ಕೂತ್ಕೊಂಡ ಇಂಥವನು ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಆದರೆ ಒಳ್ಳೇದಂತ ಹೇಳಿದ್ರೆ ಈ ಥರದ್ದು ವಾತಾವರಣ ಕ್ರಿಯೇಟ್ ಮಾಡಬೇಕು. ಎಜುಕೇಟಿವ್ ಆದಂಥ ಪೊಲಿಟಿಕ್ಸ್ ಆಗಬೇಕು, ಆಮೇಲೆ ಅಪ್ರಿಷಿಯೇಟಿವ್ ಆಗ್ತಕ್ಕಂಥ ಪೊಲಿಟಿಕ್ಸ್ ಆಗಬೇಕು, ಫ್ರೆಂಡ್ಲಿ ಇರಬೇಕು, ಪರ್ಸ್ನಲ್ ಆಗಬಾರ್ದು. ಆಮೇಲೆ ಇನ್ನೂ ಜಾಸ್ತಿ ಪೊಲಿಟಿಕಲ್ ಪಾರ್ಟಿಗಳು ಹುಟ್ಕೋಬೇಕು. ಯಾಕಂದರೆ 140 ಕೋಟಿ ಜನಸಂಖ್ಯೆಗೆ ಬರೀ 2 ಪೊಲಿಟಿಕಲ್ ಪಾರ್ಟಿ ಇರಬಾರ್ದಂತ ನನ್ನ ವಾದ.
ಸೊ ಇಂಥ ಒಂದು ವಾತಾವರಣ ಬರಬೇಕಂದ್ರೆ ವಿ ಹ್ಯಾವ್ ಟು ಗೋ ಟು ದ ಪೀಪಲ್ ಟು ಎಜುಕೇಟ್ ದೆಮ್. ಓಕೆ, ಕಾಂಟ್ರವರ್ಸಿನಲ್ಲಿ ಎಜುಕೇಟ್ ಮಾಡೋಕ್ಕಾಗಲ್ಲ. ಡನ್. ಸೊ ಎಲ್ಲ ಕಾಂಟ್ರವರ್ಸಿ ಒಯ್ದು ಮಾತಾಡಿ ಇಟ್ ಈಸ್ ನಥಿಂಗ್ ವಿ ಆರ್ ಗೋಯಿಂಗ್ ಟು ಫೀಡ್. ಕರೆಕ್ಟ್. So if you want to educate people, so you should get a debate in such a way that has to be educated to the people, where equal people are speaking. ನಾವು ಯಾವುದೇ ಡಿಬೇಟ್ ನೋಡಿದ್ರೆ ಜನರಲ್ಲಾಗಿ ಇದು ಒಂದು ಸಿಸ್ಟಮ್ ಇದೆ, ಪ್ರೋಟೋಕಾಲಲ್ಲಿ ಅವನಿಗೆ 4 ಜನ ಕರ್ಕೊಂಬರೋದು, ಇವನಿಗೆ 4 ಜನ ಕರ್ಕೊಂಬರೋದು, ಲಬ್ಬ ವೈಕಣದು. ಇದ್ರಿಗೆ ಏನು ಎಜುಕೇಷನ್ ಇದೆ ಹೇಳಿ? ಸೊ ಹೂ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್? ನಾವೆಷ್ಟು ರೆಸ್ಪಾನ್ಸಿಬಲ್ ಇದೆ ಅಷ್ಟೇ ಮೀಡಿಯಾನೂ ರೆಸ್ಪಾನ್ಸಿಬಲ್ ಇದೆ. ಸೊ ಇಫ್ ಮೀಡಿಯಾ ಆಲ್ಸೋ ಈಸ್ ನಾಟ್ ಹ್ಯಾವಿಂಗ್ ಎನಿ ರೆಸ್ಪಾನ್ಸಿಬಿಲಿಟಿ, ಯಾರೇ ಇರಲಿ, ಪೊಲಿಟಿಕಲ್ BJP ಇರಲಿ, ಕಾಂಗ್ರೆಸ್ ಇರಲಿ, ಯಾವನೇ ಒಬ್ಬ ಪೊಲಿಟಿಕಲ್ ಪಾರ್ಟಿ ಲೀಡರ್ ಇರಲಿ, ಅವ್ನಿಗೇನೋ ಒಂದು ಆಬ್ಲಿಗೇಷನ್ ಇದೆ ಸೊಸೈಟಿಯಲ್ಲಿ. ಅವ್ನಿಗೆ ನಾಳೆ ಇವೆಲ್ಲ ಸ್ಕಾಟ್ ಫ್ರೀ ಇದ್ದಾರೆ. ಜುಡಿಷಿಯರಿಯೂ ಅಷ್ಟೇ ಇಂಪಾರ್ಟೆಂಟ್ ಇದೆ, ಮೀಡಿಯಾನೂ ಅಷ್ಟೇ ಇಂಪಾರ್ಟೆಂಟ್ ಇದೆ, ಬ್ಯೂರೋಕ್ರಸಿನೂ ಅಷ್ಟೇ ಇಂಪಾರ್ಟೆಂಟ್ ಇದೆ. ಕರೆಕ್ಟ್. ಸೊ ನಾವೇ ಅಟ್ ಲಾಸ್ಟ್ ಪೊಲಿಟಿಷಿಯನ್ಸ್ ಆರ್ ದ ಪೀಪಲ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ಮೆನಿ ಸಚ್ ಥಿಂಗ್ಸ್ ಅಂತ ಹೇಳ್ತೀವಿ. ಬಟ್ ಅದನ್ನು ಹೋಗಬೇಕು, ಕ್ಲಿಯರಿಟಿ ಬರಬೇಕಂದ್ರೆ ಐ ರಿಕ್ವೆಸ್ಟ್ ದ ಮೀಡಿಯಾ ರಾದರ್ ದೆನ್ ಫೋಕಸಿಂಗ್ ಆನ್ ಕಾಂಟ್ರವರ್ಸೀಸ್, ಎಜುಕೇಟಿವ್ ಆಗಿ ಹೋದರೆ ಒಳ್ಳೆಯದು. ಯಾಕಂದರೆ ಇಟ್ ಕ್ಯಾನ್ ಹೆಲ್ಪ್ ಸೊಸೈಟಿ. ನೀವು ಕಾಂಟ್ರವರ್ಸಿನಲ್ಲಿ ಹೇಳಿದ್ರೆ ಏನು ಅರ್ಥ ಆಗುತ್ತೆ ಹೇಳೋರಿಗೆ? ನೀವು ಒಂದು ಕಾಂಟ್ರವರ್ಸಿನ ನೀವು ಪರ ವಿರೋಧ ವಿಮರ್ಶನೆ ಮಾಡಿ ಹೋದರೆ ವಾಟ್ ಇಸ್ ದಟ್ ವಿ ಆರ್ ಗಿವಿಂಗ್ ಮೆಸೇಜ್? ಡನ್. ಏನಾಗುತ್ತೆ ಇದು, ಸಾರಿ ನಾನು ಅದನ್ನು ಒಪ್ಕೊಳ್ಬೇಕಾಗತ್ತೆ ಮೀಡಿಯಾ ಪರ್ಸನ್ ಆಗಿ. ಈಗ ನಿಮ್ಮ ಪಾರ್ಟಿಯಲ್ಲೇ ಈಗ ನಿಮಗೊಂದು ಐಡಿಯಾಲಜಿಕಲ್ ಕ್ಲಾರಿಟಿ ಇದೆ, ರಾಹುಲ್ ಗಾಂಧಿ ಅವ್ರಿಗಿದೆ ಅಥವಾ ಖರ್ಗೆ ಅವ್ರಿಗಿದೆ, ಈ ಥರದ್ದಿರುತ್ತೆ. ಅನೇಕರಿಗಿಲ್ಲ. ಇದೇನಾಗುತ್ತೆ ಹಾಗೆ ಅಂದರೆ ನಾವು ಅದನ್ನು ಬೈಫರ್ಕೇಟಿಂಗ್ ಟೂ ಥಿಂಗ್ಸ್. ದೇರ್ ಆರ್ ಸರ್ಟನ್ ಮೀಡಿಯಾ, ಎಲ್ಲ ಮೀಡಿಯಾಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಒಂದು ಈ ಥರ ಬಂದಾಗ, ಈ ಸಮಸ್ಯೆಗಳು ಬಂದಾಗ, ಪ್ರೈಸ್ ಹೈಕ್ ಬಗ್ಗೆ ಮಾತಾಡೋಕ್ಕಲ್ಲಿಗೆ, ಗ್ಲೋಬಲ್ ಎಕನಾಮಿ ಬಗ್ಗೆ ಮಾತನಾಡೋಕ್ಕಲ್ಲಿಗೆ, ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡೋಕ್ಕಲ್ಲಿಗೆ, ಅದನ್ನು ಜನಕ್ಕೆ ಎಜುಕೇಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಓಕೆ, ಡಿಬೇಟನ್ನು ಪಾಸಿಟಿವ್ ಆಗಿ ತೋರಿಸ್ತಕ್ಕಂಥದ್ದಿದ್ರೆ ಅದು ಭಾಳ ಬ್ಯೂಟಿಫುಲ್ ಆಗುತ್ತೆ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಸೊಸೈಟಿ ಅಂದ್ಬಿಟ್ರೆ ನನಗೇನು ಬೇರೆ ಇಲ್ಲ. ಆದರೆ ಹೂ ಇಸ್ ಗೋಯಿಂಗ್ ಟು ಸ್ಕೋರ್, ಹೂ ಇಸ್ ನಾಟ್ ಗೋಯಿಂಗ್ ಟು ಸ್ಕೋರ್, ಇಟ್ಸ್ ಲೆಫ್ಟ್ ದೆಮ್. ಬಟ್ ಇಫ್ ದೇ ಅಡ್ವೊಕೇಟ್ ಇನ್ ಸಚ್ ಎ ವೇ, ಬ್ಯೂಟಿಫುಲ್ ವೇ, ಅದನ್ನು ಕರ್ಕೊಂಬಂದು 4 ಜನನ ನೀವು ಅವನಿಗೆ ಪ್ರಶ್ನೆ ಕೇಳೋದು, ಇವನಿಗೆ ಕುಂದ್ರಿಸೋದು, ನೀವು ಬಾಯಿ ಮುಚ್ಚನೋದು, ಇವನಿಗೆ ಬಾಯಿ ಮುಚ್ಚನೋದು, ಇದರಿಂದ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ? ಮತ ಬ್ಯಾಂಕ್ ಆಗಿನೇ ನಡೀತಿರುವಾಗ ಅಲ್ಲ, ಈವನ್ ಆ್ಯಂಕರ್ಸ್ ಕೂಡ ಸಮ್ ಆರ್ ಫೇವರಿಂಗ್ ಕಾಂಗ್ರೆಸ್ ಅಂತ ಇಟ್ಕೊಳ್ಳಿ, ಸಮ್ ಆರ್ ಫೇವರಿಂಗ್ BJP ಅಂತ ಇಟ್ಕೊಳ್ಳಿ. ವಾಟ್ ಈಸ್ ದ ಬೆನಿಫಿಟ್ ಏನಿಲ್ಲ ಅದಕ್ಕೆ. ಸೊ ಯು ವಾಂಟ್ ಟು, ವಿ ಡೋಂಟ್ ನೋ ಬೆನಿಫಿಟ್ ಏನಿದೆ. ಅದೇ ಹೇಳ್ತಾರೆ ಅಲ್ಲ, ಅಟ್ ಲಾಸ್ಟ್ ಬಿಕಾಸ್ ವಿ ಆರ್ ಸಪೋಸ್ ಟು ಎಜುಕೇಟ್ ದ ಯಂಗರ್ ಜನ್ರೇಷನ್. ಇವತ್ತು ಯಂಗರ್ ಜನ್ರೇಷನ್ಗೆ ಪೊಲಿಟಿಕಲ್ ಅವೇರ್ನೆಸ್ ಕೊಡೋದೇ ನಮ್ಮ ಧರ್ಮ. ನೀವು ಯಂಗರ್ ಜನ್ರೇಷನ್ ಇನ್ವಾಲ್ವ್ ಮಾಡ್ಕೊಳ್ಳಾರಂಗೆ ಪೊಲಿಟಿಕ್ಸ್ನಲ್ಲಿ, ಅವ್ರಿಗೆ ಇಂಟ್ರೆಸ್ಟ್ ಬರಲಾರಂಗೆ ನಾವು ಮಾಡ್ತಾ ಹೋದರೆ, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು, ಮೀಡಿಯಾದವರು ಈ ಥರ ಮಾಡ್ಕೊಂಡು ಹೋದರೆ, ಇಟ್ ಈಸ್ ಲಾಸ್ಟ್ ಟು ದ ನೇಷನ್ ಓನ್ಲಿ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಬೆನಿಫಿಟ್ ಕಂಟ್ರಿ ಅಟ್ ಆಲ್. ಏನೋ ತಾತ್ಕಾಲಿಕವಾಗಿ ನೀವು ಮಿಂಚ್ಕೋಬೋದು, ಅವನಿಗೆ ಹಿಂಗೆ ಸ್ಕೋರ್ ಮಾಡ್ಬೋದು, ಬಟ್ ಅಟ್ ಲಾಸ್ಟ್ ಇಫ್ ದ ಸೊಸೈಟಿ, ದ ನೆಕ್ಸ್ಟ್ ಜನರೇಷನ್ ಡಸ್ ನಾಟ್ ಇನ್ಕ್ಲೈನ್ ಟುವರ್ಡ್ಸ್ ಮೋರ್ ಆಫ್ ಪೊಲಿಟಿಕ್ಸ್, ಟಾಕಿಂಗ್ ಮೋರ್ ಆಫ್ ಪಾಲಿಸೀಸ್, ಇಫ್ ದೆ ಥಿಂಕ್ ಅಬೌಟ್ ಪ್ರೋಗ್ರಾಮ್ಸ್, ಇಫ್ ದೆ ಥಿಂಕ್ ಅಬೌಟ್ ಐಡಿಯಾಲಜಿ, ಇಫ್ ದೆ ಥಿಂಕ್ ಅಬೌಟ್ ಸ್ಟೇಟ್. ಈಗ ಈ ಸ್ಟೇಟ್ನಾಗ ಏನು ನಡೀತದೆ, ನಮ್ಮ ಜಿಲ್ಲೆಯವರಿಗೆ, ನಮ್ಮ ರಾಜ್ಯದವರಿಗೆ ಮಾಹಿತಿ ಇಲ್ಲ. ಯಾಕೆ ಮಾಹಿತಿ ಇಲ್ಲ? ಬೇರೆ ರಾಜ್ಯಗಳಲ್ಲಿ ಏನು ನಡೀತಾ ಇದೆ ನಮಗೆ ಮಾಹಿತಿ ಇಲ್ಲ, ಬೇರೆ ದೇಶದಲ್ಲಿ ಏನು ನಡೀತಿದೆ ಮಾಹಿತಿ ಇಲ್ಲ. ಯಾಕಂದ್ರೆ ನಾವು ಮಾಹಿತಿನ ಕೊಡೋಕೆ ರೆಡಿ ಇಲ್ಲಲ್ಲ. ಕರೆಕ್ಟ್. ವಿ ಡೋಂಟ್ ವಾಂಟ್ ಟು ಹ್ಯಾವ್ ಅ ಡಿಬೇಟ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ತಮಿಳ್ನಾಡು ಆ್ಯಂಡ್ ಕರ್ನಾಟಕ? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಗುಜರಾತ್ ಆ್ಯಂಡ್ ಕರ್ನಾಟಕ? ಅಲ್ಲಿದ್ದು ಕಲ್ಚರ್ ಬಗ್ಗೆ ನಾವು ಮಾತನಾಡಬೇಕು, ಅಲ್ಲಿದ್ದು ಯಾವುದೋ ಒಳ್ಳೆ ಪಾಯಿಂಟ್ಗಳನ್ನ ನಾವು ಇಲ್ಲಿ ಹೇಳ್ಕೋಬೇಕು, ಇಲ್ಲಿದ್ದು ಯಾವುದೋ ಒಳ್ಳೆ ಪಾಯಿಂಟ್ ಅಲ್ಲಿ ಹೇಳ್ಕೋಬೇಕು. ಈ ಥರ ಒಂದು ಎಲ್ಲೋ ಜಾಗದಲ್ಲಿ ಮೀಡಿಯಾ, ಪೊಲಿಟಿಷಿಯನ್ಸ್ ಶುಡ್ ಥಿಂಕ್ ಅಟ್ ಲಾರ್ಜರ್ ಇಂಟ್ರೆಸ್ಟ್, ಬಿಕಾಸ್ ವಿ ಆರ್ ನಾಟ್ ಗೋಯಿಂಗ್ ಟು ಸರ್ವೈವ್ ಫಾರ್ ಲಾಂಗ್ ಇಯರ್. ನಾವೇನು ಇಲ್ಲೇನು ಭಾಳ ವರ್ಷ ಇರೋದಿಲ್ಲ. ಸೊ ಐ ಫೀಲ್ ದ ನೆಕ್ಸ್ಟ್ ಜನ್ರೇಷನ್, ಯಾಕಂದರೆ ದಿಸ್ ಕಂಟ್ರಿ ಲಕ್ಕಿ ಇಸ್ 53% ಆಫ್ ದಿಸ್ ಪಾಪ್ಯುಲೇಷನ್ ನಮ್ದು ಯಂಗರ್ ಜನ್ರೇಷನ್ ಇದೆ. ಇಟ್ಸ್ ಅ ಫಿನಾಮಿನಲ್ ಸ್ಟ್ರೆಂತ್ ವಿ ಹ್ಯಾವ್ ಗಾಟ್. ಅವ್ರ ಮುಂದೆ ಹೆಂಗೆ ಬರ್ತಾರದಂಥದ್ದು ಇಂಪಾರ್ಟೆಂಟ್. ಅವ್ರನ್ನ ನಾವು ಕರಪ್ಟ್ ಮಾಡಿಬಿಟ್ಟು, ಅವ್ರ ಮೈಂಡನ್ನು ಕರಪ್ಟ್ ಮಾಡಿಬಿಟ್ಟು, ಅವ್ರನ್ನ ಬ್ರೈನ್ ವಾಶ್ ಮಾಡಿ ಆ ಥರ ನಾವು ಕರ್ಕೊಂಬಂದು, ಇಂಟ್ರೆಸ್ಟ್ ಇಲ್ಲಾರಂಗೆ ನಾವು ಕರ್ಕೊಂಬಂದರೆ ಸೊಸೈಟಿ ಹಾಳಾಗುತ್ತೆ. ಯಂಗರ್ ಜನ್ರೇಷನ್ ಬಗ್ಗೆ ಹೇಳಿದ್ರಿ, ಅದರ ಬಗ್ಗೆ ನಾನು ನ್ಯಾಷನಲ್ ಮಾತಾಡ್ತೀನಿ. ಬಟ್ ಇದ್ರ ಬಗ್ಗೆ ಒಂದು ಕೊನೆಯದು ಹೇಳೋದಾದರೆ, ಅಂದರೆ ಎಲ್ಲ ಮುಗಿದೋಯ್ತು ಅಂದಾಗ ಏನೋ ಒಂದು ಆರಂಭ ಆಗುತ್ತಂತೆ. ಮಾಧ್ಯಮದ ವಿಚಾರದಲ್ಲಿ ನಿಮಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಫೇಲ್ಯೂರ್ ಆದರೂ ಕೂಡ ನಿಮಗೆ ಡಿಜಿಟಲ್ ವೇದಿಕೆಗಳಿದೆ, ಅಲ್ಲೊಂದಷ್ಟು ಹೋಪ್ಸ್ ಅಂತೂ ಕಾಣ್ತಾ ಇದೆ. ಏನಾಗಿದೆ ನೋಡಿ, ನನಗೆ ಐ ಆಮ್ ನಾಟ್ ವೆರಿ ಮಚ್ ಹ್ಯಾಪಿ ದ ವೇ ವಿ ಆಲ್ ಹ್ಯಾವ್ ಪ್ರೋಗ್ರೆಸ್ಡ್. ಓಕೆ, ಇನ್ಫ್ರಾಸ್ಟ್ರಕ್ಚರ್ ಬಂದಿದೆ, ದುಡ್ಡು ಬಂದಿದೆ, ಟೆಕ್ನಾಲಜಿ ಬಂದಿದೆ, ಬಟ್ ನಮ್ಮಲ್ಲಿ ಎಲ್ಲೋ ಒಂದು ಮೋಟಿವೇಶನ್ ಸ್ಪಿರಿಟ್ ಅಂತಕ್ಕಂಥದ್ದು, ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು, ಗ್ರ್ಯಾಟಿಟ್ಯೂಡ್ ಅಂತಕ್ಕಂಥದ್ದು ಕಾಣ್ತಾ ಇಲ್ಲ. ಈವನ್ ಐ ಕುಡ್ ಬಿ ರೆಸ್ಪಾನ್ಸಿಬಲ್ ಫಾರ್ ಇಟ್. ಐ ಆಮ್ ನಾಟ್ ಟ್ರೈಂಗ್ ಟು, ಇದು ಈ ಒಂದು ಲಾಸ್ಟ್ 20 years ಏನಿದೆ, ಸಮ್ ಆಫ್ ದ ಹೋಲ್ ಸಿಸ್ಟಮ್ ವಿ ಹ್ಯಾವ್ ಕೊಲ್ಯಾಪ್ಸ್ಡ್. ಇಟ್ಸ್ ನಾಟ್ ಟು ಡೂ ವಿತ್ ಗೌರ್ಮೆಂಟ್, ಇಟ್ಸ್ ಟೋಟ್ಲಿ ಆಸ್ ಅ ಸಿಟಿಸನ್ ಪಾರ್ಟಿಸಿಪೇಷನ್ ನೋಡಿದ್ರೆ ದಿ ಕ್ವಾಲಿಟಿ ಆಫ್ ಸಿಟಿಸನ್ಶಿಪ್ ನಮ್ಮಲ್ಲಿ ಇರ್ತಕ್ಕಂಥದ್ದು, ಐ ಕುಡ್ ಬಿ ರಾಂಗ್, ಒಂದೇನೋ ಒಂಥರ
ಒಂದು ಹಿಪೋಕ್ರೇಟ್ ಸೊಸೈಟಿ ಥರ ನಾವು ಡೆವಲಪ್ ಆಗಿದ್ದೀವಿ ಅನ್ನೋ ಗೊತ್ತಿಲ್ಲ. ಐ ಕುಡ್ ಬಿ ರಾಂಗ್, ಈವನ್ ದೋ ಐ ಆಮ್ ಆನ್ ರೆಕಾರ್ಡ್. ಸಮ್ವೇರ್ ಐ ಫೀಲ್ ದೇರ್ ಹ್ಯಾಸ್ ಟು ಬಿ ಎ ಗ್ರೇಟ್ ಮೋಟಿವೇಶನ್ ಬೇಕು. ಮೋಟಿವೇಶನ್ನು ಕೆಳಗೆ ಮೇಲೆ ಎಲ್ಲೋ ಒಂದು ಜಾಗದಲ್ಲಿ ಆ ಥರದ್ದೇನು ಸರಿಗೆ ಎಲ್ಲೋ ಮಿಸ್ ಆಗಿದೆಯೋ ಅನ್ನೋ ಗೊತ್ತಿಲ್ಲ. ಮಾರಲ್ ಸೈನ್ಸ್ ಅಂತಕ್ಕಂಥ ನಮ್ಮಲ್ಲಿ ಸಬ್ಜೆಕ್ಟ್ ಇತ್ತು. ಈಗ ಭಾಳ ಏನೋ ನಮಗೆ ಒಂಥರ ಐ ಆಮ್ ಓನ್ಲಿ ಲಾಸ್ಟ್. ನಾನು ಏನೋ ಒಂದು ಹೇಳೋಕೆ ಹೋದಾಗ ಏನು ಇಂಥದ್ದು ಪರ್ಟಿಕ್ಯುಲರಾಗಿ ಹೇಳತಕ್ಕಂಥ ವ್ಯವಸ್ಥೆಯಲ್ಲಿ ನಾವಿಲ್ಲ. ಬಟ್ ಸಮ್ವೇರ್ ಮೀಡಿಯಾ ಕ್ಯಾನ್ ಪ್ಲೇ ಎ ಬಿಗ್ ರೋಲ್. ಯಾಕಂದರೆ ನೀವೊಂದು ಬೆಳಗ್ಗಿಲಿಂದ ಸಾಯಂಕಾಲವರೆಗೆ ನೀವು ಮೋಟಿವೇಟ್ ಮಾಡತಕ್ಕಂಥ ಕೆಪಾಸಿಟಿ ನಿಮ್ಮಲ್ಲೇ ಇರತಕ್ಕಂಥದ್ದು. ಇಫ್ ಮೀಡಿಯಾ ಮೇಕ್ಸ್ ಅನ್ ಅಜೆಂಡಾ ಟು ಶೋ ಲಾಟ್ ಆಫ್ ಪಾಸಿಟಿವ್ ಥಿಂಗ್ಸ್, ಇಟ್ ಕ್ಯಾನ್ ಶೋ ಲಾಟ್ ಆಫ್ ಪಾಸಿಟಿವ್ ಥಿಂಗ್ಸ್. ಸೊ ಐ ಪ್ಲೀಡ್ at some given point of time, the political system, the media, the judiciary, the executive, we should come out of the box and think at the interest of the country. ನಾನು ಇಲ್ಲಿ ಹೇಳಿ ಏನೋ ಪರ್ಸನಲಿ ಸ್ಕೋರ್ ಮಾಡ್ಕೊಳಕ್ಕೆ ಬಂದಿಲ್ಲ. ದಿಸ್ ಇಸ್ ಮೈ ಹಾನೆಸ್ಟ್ ಫೀಲಿಂಗ್. So I'm not trying to blame anybody as such. The entire blame is on, including me also. I'm a part of this system, so I'm ready to take this blame also. But this is what the reality is ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಸಂತೋಷ್ ಲಾಡ್ ಅವರು ಹೆಚ್ಚು ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ಇತ್ತೀಚಿನ ತಮ್ಮ ಒಂದು ಹೇಳಿಕೆಯಿಂದ ಶುರು ಮಾಡೋದಾದ್ರೆ ಆ ವಿಚಾರವನ್ನ ಮೋದಿ ಬದಲಿಸಿ ದೇಶ ಉಳಿಸಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ರಿ. ಅದಕ್ಕೆ ವಿರೋಧ ಕೂಡ ವ್ಯಕ್ತ ಆಯಿತು. ಯಾಕೆ ಈ ಥರದೊಂದು ಹೇಳಿಕೆ ಬಂತು? ನೋಡಿ, ದೇಶಕ್ಕೆ ಯಾರು ಅನಿವಾರ್ಯ ಇಲ್ಲ. ಮೋದಿ ಸಾಹೇಬರು ಈಸ್ ನಾಟ್ ದ ಸೊಲ್ಯೂಷನ್ ಟು ದ ಕಂಟ್ರಿ. ನೈದರ್ ರಾಹುಲ್ ಗಾಂಧಿ ಅವರು ಕೂಡ ಈ ದೇಶದ ಸೊಲ್ಯೂಷನ್ ಆಗೋಕ್ಕೆ ಸಾಧ್ಯ. ಎಲ್ಲರೂ ಯಾರು ಒಬ್ಬ ಲೀಡರ್ ಸುಪ್ರೀಂ ಆಗಕ್ಕೆ ಸಾಧ್ಯನೇ ಇಲ್ಲ. ದೇಶನೇ ಸುಪ್ರೀಂ ಆಗಿರ್ಬೋದು. ಸೊ ನಮಗೇನಂತಂದರೆ ಅವರಿಗೆ 10 ವರ್ಷದ ಅವಧಿಯಲ್ಲಿ ಅವ್ರಿಗೇನು ಫುಲ್ ಮ್ಯಾಂಡೇಟ್ ಇತ್ತು. ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವ್ರದ್ದು ಯಾವುದು ದೊಡ್ಡದೇನು ಅಚೀವ್ಮೆಂಟ್ ಹೇಳ್ತಕ್ಕಂಥ ಅಚೀವ್ಮೆಂಟ್ ಇಲ್ಲ. ಅದು ಪ್ರಪಗಂಡ ಅಚೀವ್ಮೆಂಟ್ ಬಿಟ್ಟರೆ ನೀವು ಹೋದಾಗ ಮೆಜರ್ ಮಾಡಿದಾಗ ನೀವು ಒಂದು ಯಾವುದನ್ನ ಕ್ಲೋಸೆಸ್ಟ್ ಮೆಜರ್ಮೆಂಟ್ ಮಾಡ್ದೆ ಹೋದಾಗ ಇನ್ ಆಲ್ ವಾಕ್ಸ್ ಆಫ್ ಲೈಫ್ ನನಗೇನು ಮೋದಿ ಸಾಹೇಬ್ರದ್ದು ಭಾಳ ದೊಡ್ಡ ಅಚೀವ್ಮೆಂಟ್ ಅಂತ ಅನಿಸ್ತಾ ಇಲ್ಲ. ಯಾವ್ಯಾವ ಕಾರಣಗಳಿಗೆ ಒಂದೆರಡು ವಿವರಿಸ್ಬೋದು? ನೀವು 100 ನನಗೆ ಕೊಟ್ಟರೆ ನಿಮ್ಗೆ 2 ಸೀಲೆ ಕುಂದಿಸಿ ಮಾತಾಡ್ಬೋದು ಅಷ್ಟಿದೆ. ಫ್ರಮ್ GDP ಇರ್ಬೋದು, ಗ್ರೋತ್ ಇರ್ಬೋದು, ನಿಮ್ಮ ಬಾರೋಯಿಂಗ್ಸ್ ಇರ್ಬೋದು, ಫಾರಿನ್ ಪಾಲಿಸಿ ಇರ್ಬೋದು, ಎಜುಕೇಷನ್ ಇರ್ಬೋದು, ಇನೋವೇಷನ್ಸ್ ಇರ್ಬೋದು, ಮೇಕ್ ಇನ್ ಇಂಡಿಯಾ ಇರ್ಬೋದು, ಸ್ವಚ್ಛ ಭಾರತ್ ಇರ್ಬೋದು. ನೀವು ಯಾವುದೇ ಆ್ಯಂಗಲಲ್ಲಿ ಪಾಪ್ಯುಲಾರಿಟಿ, ಇಫ್ ಯು ವಾಂಟ್ ಟು ಪ್ರೊಜೆಕ್ಟ್ ಯುವರ್ ಸೆಲ್ಫ್ ಟು ಬಿ ಎ ಪಾಪ್ಯುಲರ್, ದಟ್ ಕುಡ್ ಬಿ ಸೆಕೆಂಡ್ರಿ. ಬಟ್ ವಾಟ್ ಇಟ್ ಹಸ್ ಡೌನ್ ಟ್ರೆಂಡ್. ಸೊ ಕೆಳಗೆ ನೀವು ಹೋದರೆ ಕೆಳಗೆ ಬರ್ತಾ ಹೋಗಿ ಫೈನಲ್ ಪಾಯಿಂಟ್ಸಿಗೆ ಹೋದರೆ ನೀವು ಇವತ್ತು ವಿ ಆರ್ ನಾಟ್ ಇನ್ ಅ ಗ್ರೇಟ್ ಶೇಪ್ ಆಸ್ ಅ ಕಂಟ್ರಿ. ಆದರೆ ಹಾಗಾದರೆ ಈ ಪ್ರೊಜೆಕ್ಷನ್ ಏನು, ವಿಶ್ವಗುರು ಅಥವಾ 5 ಟ್ರಿಲಿಯನ್ ಎಕಾನಮಿ, ಈ ಪ್ರೊಜೆಕ್ಷನ್ ಏನು ಹಾಗಾದರೆ ತಮ್ಮ ಲೆಕ್ಕದಲ್ಲಿ? ನಾಳೆ ನೀನು ಪ್ರಧಾನಮಂತ್ರಿ ಆದರೆ $5 ಟ್ರಿಲಿಯನ್ ಹೋಗುತ್ತೆ. ಅದಕ್ಕೇನು ಇವರೇ ಬೇಕೆ ಅಂತಿಲ್ಲ. $5 ಟ್ರಿಲಿಯನ್ ಆ್ಯಾವ್ರೇಜ್ 5-6% ಗ್ರೋತ್ ಈ ದೇಶದಲ್ಲಿ ಹಂಗೆ ಇದೆ. ಅಂಥದ್ದೇನು ಭಾಳ ಇದೇನು ದೇಶ ಇಷ್ಟು ಇರ್ತಕ್ಕಂಥ ಸ್ಟ್ರಕ್ಚರು ನಾವು ಡೊಮೆಸ್ಟಿಕ್ಲಿ ನಾವು ಒಂದಕ್ಕೊಂದು ಮ್ಯಾನೇಜ್ ಮಾಡ್ಕೊತೀವಿ. ಪಂಜಾಬ್ದು ಗೋಧಿ ಇಲ್ಲಿ ಬರ್ತೈತೆ, ಇಲ್ಲಿದು ಉಳ್ಳಾಗಡ್ಡೆ ಅಲ್ಲಿ ಹೋಗುತ್ತೆ, ಹಂಗೆ ನಮ್ಮಲ್ಲಿ GDP ಅಲ್ಲಿ ಹೋಗೆ. ಬಟ್ ವೆನ್ಎವರ್ ಎಕ್ಸ್ಟ್ರಾ ಹೋಗಬೇಕು. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಸುಮಾರು 8% ಮೇಲೆ ಗ್ರೋತ್ ಇತ್ತು. ಇವ್ರದ್ದು ಆ್ಯಾವ್ರೇಜ್ ಬಿಲೋ 6% ಬರ್ತಾಯಿದೆ ಗ್ರೋತು. ಸೊ ಇದ್ರ ಬಗ್ಗೆ ಚರ್ಚೆ ಆದರೆ ಒಳ್ಳೆಯದು. ಆ ಚರ್ಚೆ ಬರಲ್ಲ, ಆ ರಿಪೋರ್ಟ್ ಒಪ್ಪಲ್ಲ, ಈ ರಿಪೋರ್ಟ್ ಒಪ್ಪಲ್ಲ, ನನಗೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಿರೋದಲ್ಲ, ಇವತ್ತು ಗ್ರೋತ್ ಅಂತಕ್ಕಂಥದ್ದಕ್ಕೂ ಮಾನದಂಡಗಳಿದ್ದಾವೆ. ಚರ್ಚೆಗೆ ಬರೋಕ್ಕೆ ಮುಂಚೆ ಒಂದು ಮಾನದಂಡಗಳು. ನಿಮ್ಮ ಬಾರೋಯಿಂಗ್ಸ್ ಎಷ್ಟಿದೆ, ಇವತ್ತು ಸಾಲ ಎಷ್ಟಿದೆ ದೇಶದ್ದು, ನಿಮ್ಮದು ಎಕ್ಸ್ಪೋರ್ಟ್ ಎಷ್ಟಿದೆ, ಇಂಪೋರ್ಟ್ ಎಷ್ಟಿದೆ, ನೀವು ಇನೋವೇಷನ್ ಏನು ಮಾಡಿದ್ದೀರಿ, ರಿಸರ್ಚ್ ಎಷ್ಟಾಗಿದೆ, ಡೆವಲಪ್ಮೆಂಟಲ್ಲಿ ಏನಿದ್ದೀರಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಎಷ್ಟು ಅಡ್ವಾನ್ಸ್ ಆಗಿದ್ದೀರಿ, ಅಗ್ರಿಕಲ್ಚರ್ ಗ್ರೋತ್ ಏನಿದೆ, ಇದ್ರ ಚರ್ಚೆ ಆದರೆ ಇದು ಸಾರ್ವಜನಿಕರಿಗೆ ಅರ್ಥ ಆಗುತ್ತೆ. ಇದ್ರ ಬಗ್ಗೆ ಚರ್ಚೆನೇ ಇರೋದಿಲ್ಲ. ಚರ್ಚೆ ಇರ್ತಕ್ಕಂಥದ್ದು ಕಾಂಟ್ರವರ್ಸಿ. ಸೊ ಇದು ಚರ್ಚೆ ಆದರೆ ಏನಾಗುತ್ತೆ, ಅಟ್ಲೀಸ್ಟ್ 4 ಜನಕ್ಕೆ ಏನೋ ಹೇಳ್ಬೋದು. ಮತ್ತು ಇವು ಹೇಳೋಕ್ಕೆ ಮಾಧ್ಯಮಗಳು ಒಂದು ಪ್ಲ್ಯಾಟ್ಫಾರ್ಮ್ಗಳು ಕ್ರಿಯೇಟ್ ಮಾಡ್ಕೊಂಡು ಲಾರ್ಜರ್ ಇಂಟ್ರೆಸ್ಟ್ ಆಫ್ ಆಡಿಯನ್ಸು, ಲಾರ್ಜರ್ ಇಂಟ್ರೆಸ್ಟ್ ಆಫ್ ಕಂಟ್ರಿನಲ್ಲಿ ನೋಡಿದ್ರೆ ನನಗೆ ಮೋದಿ ಸಾಹೇಬರು ಮಾಡಿರ್ತಕ್ಕಂಥದ್ದು ಅಚೀವ್ಮೆಂಟ್ ಏನಿಲ್ಲ. ಹಂಗಾಗಿ ಅಟ್ಲೀಸ್ಟ್ ನಿತಿನ್ ಗಡ್ಕರಿ ಅವರು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈಸ್ ಡೂಯಿಂಗ್ ಗುಡ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ನನ್ನ ಅಭಿಪ್ರಾಯ. ಸೊ ಅವರಿಗೊಂದು ಅವಕಾಶ ಕೊಟ್ಟರೆ ಈ ವುಡ್ ಡೂ ರಾದರ್ ದೆನ್ ಬೆಟರ್ ದೆನ್ ಮೋದಿ ಸಾಹೇಬ್ರಿಗೆ. ನನ್ನ ಅವಕಾಶ ಬೇರೆ ಕೊಟ್ಟರೆ ನನಗೇನೆ ಬೆಟ್ರ್ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಸೊ ಸಿನ್ಸ್ ಆಲ್ರೆಡಿ ಈಸ್ ಬಿನ್ ಗಿವನ್ 10 years ಆಫ್ ಟೈಮ್. ಸೊ ಲಾರ್ಜರ್ಲಿ ಅಂಥದ್ದೇನಾಗಿಲ್ಲ. ಹಂಗಾಗಿ ನಿತಿನ್ ಗಡ್ಕರಿ ಆದರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಆ ದೃಷ್ಟಿಯಿಂದ ಹೇಳಿರೋದನ್ನ ಹೊರತು ನನಗೇನು ಪರ್ಸನಲ್ ಅಜೆಂಡಾ ಇಲ್ಲ. ಆಗಲಿ ತಾವು ಮಾತನಾಡ್ತಾ ಹೇಳಿದ್ರಿ ಯಂಗರ್ ಜನ್ರೇಷನ್ ಭಾಳ ಇದೆ, ಫಿನಾಮಿನಲ್ ಆಗಿದೆ, ಅದಕ್ಕೆ ನಾವೇನಾದರೂ ಕೊಡಬೇಕು ಅಂತ ಹೇಳಿದ್ರಿ. ಆ ಜನ್ರೇಷನ್ ಇಟ್ಕೊಂಡೇ ಮಾತಾಡೋದಾದ್ರೆ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಮೊನ್ನೆ ಒಂದು ಹೇಳಿಕೆ ಕೊಟ್ಟರು. UPA ಇರ್ಬೋದು ಅಥವಾ NDA ಇರ್ಬೋದು, ಉದ್ಯೋಗವನ್ನು ಸೃಷ್ಟಿ ಮಾಡುವಲ್ಲಿ ಎರಡೂ ಸರ್ಕಾರಗಳು ವಿಫಲ ಆಗಿದೆ ಅಂತ. ಇದ್ರ ಬಗ್ಗೆ ಅದ್ರ ಭಾಳ ದೊಡ್ಡ ಸಮಸ್ಯೆ ನಿರುದ್ಯೋಗ ಅನ್ನೋದು. ಒಂದು ಜನಸಂಖ್ಯೆ ಇದೆ, ಕೆಲಸ ಮಾಡೋರಿದ್ದಾರೆ, ಕೌಶಲ್ಯ ಕಡಿಮೆ ಇದೆ, ಉದ್ಯೋಗಗಳಿಲ್ಲ. ಏನು ಪ್ರತಿಕ್ರಿಯಿಸ್ತೀರಿ? ಇದು ಭಾಳ ದೊಡ್ಡ ಲಾರ್ಜರ್ ಇಶ್ಯೂ ಇದೆ ಅಮ್ಮ. ಅದಕ್ಕೆ ಹೇಳ್ತೀವಲ್ಲ, ಇದಕ್ಕೆ ಭಾಳ ದೊಡ್ಡ ಡಿಬೇಟ್ ಬೇಕು. ಯಾಕಂದರೆ
ಬೇಸಿಕಲಿ ಗುಜರಾತ್ಲಿಂದ ವೆಸ್ಟ್ ಬೆಂಗಾಲ್ವರೆಗೆ ವಿ ಆರ್ ಕವರ್ಡ್ ಬೈ ವಾಟರ್. ಸೊ ನಾವು ಎಲ್ಲಿ ಎಕ್ಸ್ಪೋರ್ಟ್ನ ನಮ್ಮದು ಹೋಲ್ ಇಂಡಸ್ಟ್ರಿ ಎಲ್ಲಿ ಪೋರ್ಟ್ ಬೇಸ್ಡೇ ಇಲ್ಲ. ಟೆಕ್ಸ್ಟೈಲು ಸಿಟಿ ಒಳಗಡೆ ಇದ್ದೀವಿ, ಮ್ಯಾನುಫ್ಯಾಕ್ಚರಿಂಗು ಸಿಟಿ ಒಳಗಡೆನೇ ಇದ್ದೀವಿ. ಸೊ ಓವರಾಲ್ ಇಫ್ ಯು ಸಿ ದಿ ಬಿಸ್ನೆಸ್ ಪೀಪಲ್ ಆ್ಯಂಡ್ ದ ಗೌರ್ಮೆಂಟ್ ವಿ ಹ್ಯಾವ್ ಫೇಲ್ಡ್ ಟು ಪ್ಲ್ಯಾನ್. ಆ್ಯಸ್ ಅ ಕಂಟ್ರಿ ವಿ ಹ್ಯಾವ್ ಫೇಲ್ಡ್ ಟು ಪ್ಲ್ಯಾನ್. ಸೊ ಬಿಸ್ನೆಸ್ ಪೀಪಲ್ಗಳು ದೇ ಆರ್ ದ ಪೀಪಲ್ ಹೂ ಆಲ್ವೇಸ್ ಕಮ್ ಅಪ್ ವಿತ್ ನ್ಯೂ ಕಾನ್ಸೆಪ್ಟ್, ನ್ಯೂ ಐಡಿಯಾಸ್ ಟು ದ ಗೌರ್ಮೆಂಟ್. ಗೌರ್ಮೆಂಟ್ ಈಸ್ ಆಲ್ವೇಸ್ ಬ್ಲೈಂಡ್ ಅಕಾರ್ಡಿಂಗ್ ಟು ಮೀ. The innovations, the enterprising skills, one of the finest is, I can always say, Ratan Tata. He was a visionary. ಸೊ ಯಾವಾಗ ದೇಶದಲ್ಲಿ ನಿಮ್ಮಲ್ಲಿ ಭಾಳಷ್ಟು ಜನ ವಿಷನರಿ ಇಂಡಸ್ಟ್ರೀಸ್ನವ್ರು ಇರ್ತಾರೆ, ಅದು ಯಾವಾಗಲೂ ದೇಶಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಮ್ಮಲ್ಲಿ ಐ ಥಿಂಕ್ ಸಮ್ವೇರ್ ಎರಡು ಗೌರ್ಮೆಂಟ್ಗಳು ಆ್ಯಂಡ್ ಆ್ಯಸ್ ವೆಲ್ ಆಸ್ ದಿ ಇಂಡಸ್ಟ್ರೀಸ್ ವಿ ಹ್ಯಾವ್ ಫೇಲ್ ಟು ಪ್ಲ್ಯಾನ್ ಫಾರ್ ಅವರ್ ಕಂಟ್ರಿ. ಸೊ 20 ವರ್ಷ ಆಗಿರಲಿ 30 ವರ್ಷ ಆಗಿರಲಿ ನಾವು ಯಾವಾಗಲೂ ಪ್ಲ್ಯಾನ್ ಮಾಡಿ ಅದನ್ನು ಅಚೀವ್ ಮಾಡಬೇಕು. ಈವನ್ ದೇರ್ ಇಸ್ ನೋ ಟೂ ಲೇಟ್ ಫಾರ್ ಅ ಗುಡ್ ಡೀಡ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಏನಾಗಿದೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ವೆರಿ ಇಂಪಾರ್ಟೆಂಟ್. ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ಫೋಕಸ್ ಮಾಡೇ ಇಲ್ಲ. ಚೈನಾನಾಗ ಏನಾಯ್ತು ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಅವ್ರು ಏನು ಮಾಡಿಬಿಟ್ರು, ಆಟೋಮೈಸ್ ಮಾಡಿಬಿಟ್ರು, ಟೆಕ್ನಾಲಜಿ ತಂದುಬಿಟ್ರು. ಅವ್ನು ಪಾಟ್ರಿ ಮಾಡ್ತಿದ್ರೆ ಆ ಪಾಟ್ರಿನ ಸ್ಕೇಲಿಂಗ್ ಜಾಸ್ತಿ ಮಾಡಿದ್ರು. ಒಂದು ಪಾಟ್ರಿ ಒಂದು ಉತ್ಪತ್ತಿ ಮಾಡ್ತಿದ್ರೆ ಆ ಉತ್ಪತ್ತಿನ ಟೆಕ್ನಾಲಜಿ ಯೂಸ್ ಮಾಡಿ ಮೆಕನೈಸ್ ಮಾಡಿಬಿಟ್ರು. ಒಂದು ಬಾಟ್ಲಿ ಮೇಕಿಂಗ್ ಇದ್ದರೆ ಆ ಬಾಟ್ಲನ್ನ ಮೆಕನೈಸೇಷನ್ ಮಾಡಿಬಿಟ್ರು. ಸೊ ಅದಕ್ಕೆ ಕಂಟ್ರಿದು ಒಂದು ಇದು ವಿಷನ್ ಇತ್ತು, ಲೀಡರ್ಸ್ ವಿಷನ್ ಇತ್ತು, ಇಂಡಸ್ಟ್ರೀಸ್ ಕೂಡ ವಿಷನ್ ಇತ್ತು. ಅವರಲ್ಲಿ ಜಿಮೇಲ್ ಅಲೋ ಮಾಡಲಿಲ್ಲ, ಗೂಗಲ್ ಅಲೋ ಮಾಡಲಿಲ್ಲ, ಯೂಟ್ಯೂಬ್ ಇಲ್ಲ, ಟ್ವಿಟರ್ ಇಲ್ಲ, ಸೊ ಫೇಸ್ಬುಕ್ ಇಲ್ಲ, ಆ ಥರದ್ದು ಇನ್ಸ್ಟಾಗ್ರಾಮ್ ಇಲ್ಲ. ಸೊ ಅವ್ರಿಗೆ ಅದು ಒಂದು ಬೆನಿಫಿಟ್ ಆಗಿದೆ. ಸೊ ಆ್ಯಸ್ ಅ ಕಂಟ್ರಿ, ಸೊ ಕೆಲವು ಸಂದರ್ಭದಲ್ಲಿ ನಾವೇನು ಡಿಸೈಡ್ ಮಾಡ್ತೀವಿ, ನಮ್ಮಲ್ಲಿ ಕಂಪ್ಲೀಟ್ ಡೆಮೋಕ್ರೆಟಿಕ್ ಕಂಟ್ರಿ ಇದೆ, ಇಟ್ಸ್ ಎ ಬ್ಯೂಟಿಫುಲ್ ಕಂಟ್ರಿ. ನಾವು ಅವ್ರನ್ನ ಹೋಲಿಕೆ ಮಾಡ್ಕೊಂಡು ಅವ್ರಂಗೆ ಇರಬೇಕಂತಕ್ಕಂಥ ಉದ್ದೇಶನೂ ಅಲ್ಲ. ಬಟ್ ಹೇಳ್ತಕ್ಕಂಥದ್ದು ಕೆಲವು ಸಂದರ್ಭದಲ್ಲಿ ಇಟ್ಸ್ ಎ ಕೋಯಿಸಿವ್ ಫೋರ್ಸ್ ಆಗಿ ವರ್ಕ್ ಮಾಡಬೇಕಾಗಿತ್ತು. ವಿ ಹ್ಯಾವ್ ಫೇಲ್ಡ್, ಎಸ್ಪೆಷಲಿ ಆಗಿ ಕಮ್ಮಿಂಗ್ ಬ್ಯಾಕ್. ಲಾಸ್ಟ್ 10 years ವಾಸ್ ಅ ಫಿನಾಮಿನಲ್ ಅಡ್ವಾಂಟೇಜಸ್ ಟು ಮೋದಿ ಸಾಹೇಬರಿಗೆ. ಯಾವುದು ಕೋಯಿಲೇಷನ್ ಸರ್ಕಾರ ಇರಲಿಲ್ಲ, ಸಿಂಗಲ್ ಮ್ಯಾನ್ ಆರ್ಮಿ ಇದ್ದರು, ಅವ್ರು ಏನು ಬೇಕಿದ್ದು ಡಿಸಿಷನ್ ಮಾಡ್ಬೋದಾಗಿತ್ತು, ಅಡಚಣೆಗಳು ಕಮ್ಮಿ ಇದ್ವು ಅವರಿಗೆ. ಹಂಗಾದ್ರೂ ಕೂಡ ಅಂಥದ್ದೇನು ಭಾಳ ದೊಡ್ಡ ರಿಸಲ್ಟ್ ಬರಲಿಲ್ಲ ಕಂಪೇರ್ ಟು ವಾಟ್ ಮನಮೋಹನ್ ಸಿಂಗ್ ಸಾಹೇಬರು ಮಾಡಿರ್ತಕ್ಕಂಥದ್ದು. ಮನಮೋಹನ್ ಸಿಂಗ್ ಅವರು ಸಾಹೇಬರು ಮಾಡಿರ್ತಕ್ಕಂಥ UP1 UP2ಗೆ NDA 1 NDA 2ಗೆ ಹಿಂಗೆ ಕುತ್ಕೊಂಡು ಚಾರ್ಟ್ ಮಾಡಿ ಯಾರನ್ನ ಚರ್ಚೆ ಮಾಡೋಂಗಿದ್ರೆ ವಿ ಆರ್ ರೆಡಿ. ಓಕೆ, ದಟ್ಸ್ ಗುಡ್ ವೇ ಅಂತ. ಇಟ್ಸ್ ನಾಟ್ ಟು ಪುಟ್ ಸಮಬಡಿ ಡೌನ್, ಇಟ್ ಹ್ಯಾಪನ್ಸ್. ಸಮ್ಟೈಮ್ಸ್ ಯು ಸ್ಕೋರ್ ಲೆಸ್, ಸಂಬಡಿ ಸ್ಕೋರ್ಸ್ ಮೋರ್. ಬಟ್ ಅದನ್ನು ಮಾತಾಡಿದ್ರೆ ತಾನೇ ಜನಕ್ಕೆ ಗೊತ್ತಾಗೋದು, ಅದು ಅವಕಾಶನೇ ಸಿಗಲ್ಲ ಅನ್ನೋದು ನಮ್ಮ ವಾದ. ಓಕೆ, ಈಗ ನೀವು ಹೇಳಿದ್ರಿ ಹೌದು, ಮಾಧ್ಯಮಗಳು ಪ್ರೆಸೆಂಟ್ ಏನು ಬರ್ನಿಂಗ್ ಇಶ್ಯೂಸ್ ಇದೆ ಅಥವಾ ಡೆವಲಪ್ಮೆಂಟ್ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಆದರೆ ಒಂದು ಸರ್ಕಾರ ತೀರ್ಮಾನ ತೊಗೊಂಡಾಗ ಅದ್ರ ಬಗ್ಗೆ ಮಾಡಬೇಕಾಗತ್ತೆ. ಅಗೇನ್ ಅದು ಧರ್ಮ ಅಂತ ನೀವು ಬಂದ್ಬಿಡ್ಬೋದು. ಈಗ ಆರ್ಟಿಕಲ್ 370 ಇರ್ಬೋದು, ಅಥವಾ ಏಕರೂಪ ನಾಗರಿಕ ಸಮಿತಿ ಬಗ್ಗೆ ಮಾತನಾಡ್ತಿದ್ದಾರೆ, ಒಂದು ದೇಶ ಒಂದು ಚುನಾವಣೆ, ವಕ್ಫ್ ಬೋರ್ಡು, ಇವೆಲ್ಲವೂ ಒಂದು ಒಕ್ಕೂಟ ಸರ್ಕಾರ ತೀರ್ಮಾನ ತೊಗೊಂಡಾಗ ಯಾರೇ ಆದರೂ ಚರ್ಚೆ ಮಾಡಬೇಕಾಗತ್ತೆ, ಬೇರೆ ದಾರಿ ಕೂಡ ಇರೋದಿಲ್ಲ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ? ಅದೇ ಹೇಳ್ತೀನಲ್ಲ, ಈಗ ಒನ್ ನೇಷನ್ ಒನ್ ಎಲೆಕ್ಷನು ಈ ಕಾನ್ಸೆಪ್ಟು, ಇದರಿಂದ ಏನು ಸಾರ್ವಜನಿಕರ ಬಡವ್ರಿಗೆ ಅನುಕೂಲ ಆಗ್ತದೆ ಹೇಳ್ರೋಣ, ಸುಮ್ಮನೆ ಹೇಳೋದು. ಇದು ಒಂದು ಹೈಪ್ ಅಷ್ಟೇ. ಒನ್ ನೇಷನ್ ಒನ್ ಎಲೆಕ್ಷನ್ ಜಸ್ಟ್ ಅನ್ ಹೈಪ್. ಅಸ್ಯೂಮಿಂಗ್ಲಿ ಉಲ್ಟಾ ಕರ್ನಾಟಕದ ಸರ್ಕಾರದ್ದು ಕೇಂದ್ರ ಸರ್ಕಾರದ ಒಂದೇ ಟೈಮ್ ಎಲೆಕ್ಷನ್ ಆಯ್ತು ಅಂತ ಇಟ್ಕೊಳ್ಳಿ, ಆಯಿತಾ? ಕೇಂದ್ರ ಸರ್ಕಾರ ಬಿತ್ತು, ಅವಾಗೇನು ಮಾಡಬೇಕು? ಅಥವಾ ಕರ್ನಾಟಕ ಸರ್ಕಾರ ಅದು ಬಹುಮತ ಕಳ್ಕೊಂಡು ಹೋಯ್ತು, ಅವಾಗೇನು ಮಾಡಬೇಕು? ಚುನಾವಣೆ ನಡೆಸಬೇಕು. ಮತ್ತೆ ಅಲ್ಲಿಗೆ ಬಂತಲ್ಲ, ಅವಧಿ 4 ವರ್ಷ ಇರುತ್ತಷ್ಟೇ. ಅದೇ ಮತ್ತೆ 4 ವರ್ಷ ಅವಧಿಗೆ ಬಂತಲ್ಲ, ಮತ್ತೆ ಎಲೆಕ್ಷನ್ ಆಯ್ತಲ್ಲ. ನಿಮ್ಮ ಪರ್ಪಸ್ ಏನಿದೆ? ವೆಚ್ಚ ಕಡಿಮೆ ಮಾಡೋದು. ಹೆಂಗೆ ವೆಚ್ಚ ಕಡಿಮೆ ಆಗುತ್ತೆ? ಎಲೆಕ್ಷನ್ ಆಗಲೇಬೇಕಂತ ನೀವು ಹೇಳ್ತೀರಿ, ಮತ್ತೆ ತಿರ್ಗಾ ಎಲೆಕ್ಷನ್ ಆಗ್ಬೇಕಂತ ನೀವು ಹೇಳ್ತೀರಿ ತಿರ್ಗಾ. ಇದು ಪ್ರಯತ್ನ ಮೊದಲು ಇತ್ತು, ನೆಹರೂರ ಕಾಲದಲ್ಲಿ ಆಗಿರ್ತಕ್ಕಂಥ, ಇದೇನು ಹೊಸ್ದಾಗಿ ಹೇಳ್ತಾ ಇಲ್ಲ. ಇವ್ರೇನದು ಇದನ್ನು ದೇಶದ ಹಿತದೃಷ್ಟಿಯಿಂದ ಭಾಳ ಬಡತನಕ್ಕೆ ನಿರ್ಮೂಲನೆ ಆಗ್ತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಇದನ್ನು ಏನೂ ಆಗಲ್ಲ. ಗ್ರಾಮ ಪಂಚಾಯತಿನಿಗೆ ಅವನು ಸೋತ್ರೆ ಗೆದ್ದರೆ ಮತ್ತೆ ಎಲೆಕ್ಷನ್ ಆಗಬೇಕು, ಇಲ್ಲಿನೂ ಅಷ್ಟೇ ಇದೆ. ಸೊ ಈಗ ನಾಳೆ ನೀವು ಒನ್ಸ್ ಯು ಲೂಸ್, ಗೌರ್ಮೆಂಟ್ ಲೂಸ್ ಆದಮೇಲೆ ಏನು ಮಾಡ್ಬೇಕು? ನೀವು ಉಳಿದಿರೋ ಅವಧಿಗೆ ಎಲೆಕ್ಷನ್ ಮಾಡ್ತೀರಾ? ಅಂದರೆ ಉಳಿದಿರೋ ಅವಧಿಗೆ ಎಲೆಕ್ಷನ್ ಮಾಡ್ತಾರೆ, ದುಬಾರಿ ಆಗುತ್ತೆ ನಿಮಗೆ. 5 ವರ್ಷದಲ್ಲಿ ಒಂದ್ಸಲ ಸರ್ಕಾರ ಬಿದ್ದರೆ ಒಂದ್ಸಲ ಎಲೆಕ್ಷನ್, ಇನ್ನೊಂದ್ಸಲ ಎಲೆಕ್ಷನ್ ಅಂದರೆ 5 ವರ್ಷ ಅವಧಿಗೆ ಇರುತ್ತೆ. ಫುಲ್ ಮೆಜಾರಿಟಿ ಬಂದಿರತಕ್ಕಂಥ ಸರ್ಕಾರ ಮತ್ತೆ 2.5 ವರ್ಷಕ್ಕೆ ಮಾಡಬೇಕು. ಯಾಕಂದ್ರೆ ಮತ್ತೆ ಕೇಂದ್ರ ಸರ್ಕಾರ ಜೊತೆ ನೀವು ಎಲೆಕ್ಷನ್ ಮಾಡಕ್ಕೆ ಹೋಗ್ತೀರಾ? ಓಕೆ, ಅಲ್ಲ, ಅವ್ರದ್ದು ಉದ್ದೇಶ ಇರೋದು ಅದೇ. ಉದ್ದೇಶನೇ ಫೇಲ್ ಆಯ್ತು ಅಂತ ಹೇಳ್ತಾ ಇದೇನಲ್ಲ. ಇಫ್ ವಿ ಬೋತ್ ಹ್ಯಾವ್ ಟು ಫೈಟ್ ಎಲೆಕ್ಷನ್ 5 years ಅಟ್ ಎ ಟೈಮ್, ಅಸ್ಯೂಮಿಂಗ್ಲಿ ಕರ್ನಾಟಕ ಲೂಸಸ್ ಇಟ್ಸ್ ಪವರ್. ಇನ್ನು 2.5 ವರ್ಷಕ್ಕೆ ಮಾತ್ರ ನೀವು, ಹೌದು, ಮತ್ತೆ 2.5 ವರ್ಷಕ್ಕೆ ಮಾಡಿ ಮತ್ತೆ 2.5 ವರ್ಷಕ್ಕೆ ಇನ್ನೊಂದು ಎಲೆಕ್ಷನ್ ನೀವು ಮಾಡ್ತಾರಲ್ಲ, ಮತ್ತೆ ತಿರ್ಗಾ ಅಲ್ಲಿಗೆ ಸರಿ ಹೋಯ್ತು, ಲಾಜಿಕ್ ಇಲ್ಲ. ಸುಮ್ಮನೆ ಅದೊಂದು ದೊಡ್ಡ ಪಬ್ಲಿಸಿಟಿ. ಒನ್ ನೇಷನ್ ಒನ್ ಎಜುಕೇಷನ್ ಯಾಕೆ ಮಾಡಬಾರ್ದು? ಇಂಥ ಯೋಚನೆ ಇಲ್ಲ. ಮತ್ತು ಎಜುಕೇಷನ್ ದುಡ್ಡು ಕೊಡಬೇಕಾಗತ್ತೆ, ಇಂಥವೆಲ್ಲ ಯಾವ ಬರೋದಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ದೇ ವಾಂಟ್. ಇವೆಲ್ಲ ಪಾಪ್ಯುಲರ್ ಹೇಳೋಕೆ, ವಿಕಸಿತ್ ಭಾರತ ಅಂತಕ್ಕಂಥದ್ದು,
ಆತ್ಮನಿರ್ಭರ್ ಭಾರತ್ ಅಂತಕ್ಕಂಥದ್ದು, ಇವೆಲ್ಲ ಇಂಥವು ಸ್ಲೋಗನ್ಗಳಿಗೆ ಪಬ್ಲಿಸಿಟಿ ಕೊಟ್ಟು 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 ಇಲ್ಲಿಗೆ ಬಂದಿದೆ. ಈ ಸ್ಟಾರ್ಟಪ್ ಬಗ್ಗೆ ಮಾತಾಡಿದ್ರು. ಈ ದೇಶದಲ್ಲಿ ಸ್ಟಾರ್ಟಪ್ ಕಂಪ್ನೀಸ್ಗಳು ಏನು ಮಾಡಿದ್ದಾವೆ? ಆ ಸ್ಟಾರ್ಟಪ್ ಕಂಪ್ನಿಗೆ ದುಡ್ಡು ಎಲ್ಲಿಂದ ಬಂದಿದೆ? ಈ ದೇಶದಲ್ಲಿ ಇಲ್ಲಿವರೆಗೆ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟಪ್ ಕಂಪ್ನೀಸ್ ಆಗಿದ್ದಾವೆ. ಆಯ್ತು ರೀ. ಆ ಸ್ಟಾರ್ಟಪ್ ಕಂಪ್ನೀಸ್ಗೆ ದುಡ್ಡು ಎಲ್ಲಿಂದ ಹೊರಗಡೆ ಬಂದಿದೆ? ಎಷ್ಟು ದುಡ್ಡು ಬಂದಿದೆ? ಅದ್ರಾಗೆ ಎಷ್ಟು ಕಂಪ್ನಿಗಳು ಸಕ್ಸಸ್ಫುಲ್ ಆಗಿದ್ದಾವೆ ಪಾಪ ಹುಡುಗರು. ಸೊ ಇವನ್ನೆಲ್ಲ ಭಾಳ ಆಳವಾಗಿ ಚರ್ಚೆ ಮಾಡಿದ್ರೆ ದೇಶದ ಹಿತದೃಷ್ಟಿಯಿಂದ ಮಾತಾಡ್ತಿದ್ದೀವಿ ಅಷ್ಟೇ. ಇದ್ರಾಗೇನು BJP ಕಾಂಗ್ರೆಸ್ ಅಂತಕ್ಕಂಥಲ್ಲ. ಇದು ಫ್ಯೂಚರ್ ಜನ್ರೇಷನ್ಗೆ ಫ್ಯೂಚರಿಸ್ಟಿಕ್ ಆಗಿ ಏನು ಕೊಡ್ತೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ವಾಟ್ ಈಸ್ ದಟ್ ವಿ ಆರ್ ಗೋಯಿಂಗ್ ಟು ಗಿವ್ ಟು ದ ನೆಕ್ಸ್ಟ್ ಜನರೇಷನ್ ಇಸ್ ಮೋರ್ ಇಂಪಾರ್ಟೆಂಟ್, ಬಿಕಾಸ್ ದೇ ಆರ್ ದ ಪೀಪಲ್ ಆರ್ ಗೋಯಿಂಗ್ ಟು ರನ್ ದ ಕಂಟ್ರಿ. ಆ ಉದ್ದೇಶದಲ್ಲಿ ಚರ್ಚೆ ಆಗಂಗಿದ್ರೆ ಇದು ಭಾಳ ಒಳ್ಳೆಯದು. ಇಂಥ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು, ಎಲ್ಲ ಮಾಧ್ಯಮದವರು ಒಂದು ಅವಕಾಶ ಕೊಡಬೇಕು. ಯಂಗರ್ ಜನ್ರೇಷನ್ ಭಾಳ ಜನ ಇದೆ, ನನಗಿಂತ ಅದ್ಭುತವಾದಂಥ ಬುದ್ಧಿವಂತರು ಈ ದೇಶದಲ್ಲಿದ್ದಾರೆ. ಅಂಥವ್ರು ಅವಕಾಶ ಕೊಡಬೇಕು, ಮಾತಾಡಿಸ್ಬೇಕು. ಯಾಕಂದರೆ ಅಟ್ ಲಾಸ್ಟ್ ದಿಸ್ ಕಂಟ್ರಿ ನೀಡ್ಸ್ ಲಾಟ್ ಆಫ್ ನಾಲೆಜ್ ಬೇಸ್ ಬೇಕು. ಈ ದೇಶ ಗ್ರೋ ಆಗಬೇಕಂದ್ರೆ ಒಬ್ಬರಿಬ್ಬರು ನಡೆಯೋಕ್ಕಾಗುತ್ತಾ? ಮೋದಿಯವರು ಇಡೀ ಕಂಟ್ರಿಗೆ ಸೊಲ್ಯೂಷನ್ ಕೊಡೋಕ್ಕಾಗುತ್ತಾ? ಅಲ್ಲ, ನೀವು ಹೇಳೋದು ನಿಜ, ಬಟ್ ವಿಜ್ಞಾನನೇ ಅಲ್ಟಿಮೇಟ್. ಆದರೆ ವಿಜ್ಞಾನದಕ್ಕಿಂತ ಸನಾತನ ಕಡೆ ಹೋಗೋ ದಾರಿ ಹೆಚ್ಚು ಕಾಣುತ್ತೆ. ಅದೇ ಹೇಳ್ತಿದ್ದಲ್ರಿ, ಈಗ ಸನಾತನದಂತಕ್ಕಂಥದ್ದು ನನ್ನ ಪ್ರೈವೇಟ್, ಅದು ಇಟ್ಸ್ ನಂದದು. ನಾನು ಯಾವ ರಿಲಿಜನ್ನ ಫಾಲೋ ಮಾಡಬೇಕು, ಯಾವ ದೇವ್ರನ್ನ ನಾನು ಪೂಜೆ ಮಾಡ್ತಕ್ಕಂಥದ್ದು ನಂದು. ಯೂನಿವರ್ಸಲ್ ಇರ್ತಕ್ಕಂಥದ್ದು ಸೈನ್ಸು ಟೆಕ್ನಾಲಜಿ, ಅದು ಯೂನಿವರ್ಸಲ್. ಅದನ್ನು ನಮ್ಮ ದೇಶಕ್ಕೆ ಯುವಕರಿಗೆ ಕೊಟ್ಟರೆ ಅದನ್ನು ನಮ್ಮ ದೇಶನೂ ಬೆಳೀತೈತೆ. ಈಗ ನೀವು ಏನೇ ಇನ್ವೆನ್ಷನ್ ಮಾಡಿದ್ರೆ, ಇನೋವೇಟಿವ್ ಮಾಡಿದ್ರೆ ಸರ್ಕಾರಕ್ಕೆ ದೇಶಕ್ಕೆ ದುಡ್ಡು ಬರ್ತಕ್ಕಂಥದ್ದು ಅಲ್ವಾ? ಸೊ ಇವತ್ತು ನಾವಿಲ್ಲಿ ಕೂತ್ಕೊಂಡಿದ್ದಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀವಿ, ಯಾರಿಗೆ ದುಡ್ಡು ಹೋಗ್ತಾ ಇದೆ, ಇಂಥದ್ದು ಸ್ವಲ್ಪ ಲಾರ್ಜರ್ ಆಡಿಯನ್ಸ್ಗೆ ಸ್ವಲ್ಪ ಮಾತಾಡಿದ್ರೆ ಅನುಕೂಲ ಆಗುತ್ತೆ. ಡನ್. ಓಕೆ, ಲೋಕಸಭೆ ಚುನಾವಣೆ ಹೊತ್ತಿಗೆ ಇಂಡಿಯಾ ಒಕ್ಕೂಟ ನೀವೆಲ್ಲ ಸೇರಿ ಮಾಡಿದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಹಾಗೆ ನೋಡೋಕೋದ್ರೆ ಯಶಸ್ಸು ಸಿಕ್ತು. ಅದಾದ ನಂತರ ಬಂದಂಥ ಎಲ್ಲ ರಾಜ್ಯಗಳ ವಿಧಾನಸಭೆ ಚುನಾವಣೆಯಲ್ಲಿ ಸ್ವಲ್ಪ ಹಿನ್ನಡೆ ಆಯ್ತದೆ. ಮಹಾರಾಷ್ಟ್ರ ತಗೊಳ್ಳಿ, ಹರಿಯಾಣ ತಗೊಳ್ಳಿ, ಅಥವಾ ಕಾಂಗ್ರೆಸ್ ದೃಷ್ಟಿಯಿಂದ ನೋಡಿದ್ರೆ ಒರಿಸ್ಸಾ ಕೂಡ ಹಾಗೆ, ಒರಿಸ್ಸಾ ಕೂಡ ಹಾಗೆ ಆಯಿತು, ಜಾರ್ಖಂಡ್ ಕೂಡ ಹಾಗೆ ಆಯಿತು, ಇನ್ನು ದೆಹಲಿ ಕೂಡ ಹಾಗೆ ಆಯಿತು. ಏನು ಪ್ರತಿಕ್ರಿಯಿಸ್ತೀರಿ? ಒಂದು ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆಯನ್ನು ಆ ಮತದಾನದ ಫಲಿತಾಂಶನ ಒಪ್ಪೋದಕ್ಕೆ ತಾವು ತಯಾರಿಲ್ಲ, ಯಾಕೆ? ಹೇಗೆ ಬೇರೆನೂ ಒಪ್ಕೊಳ್ತೀರಿ? ಈಗ ಹೇಳ್ತೀನಲ್ರಿ, ಈಗ ಒಂದೇಟಿಗೆ 60-70 ಲಕ್ಷ ಓಟ್ಗಳು 5-6 ತಿಂಗಳಲ್ಲಿ ಹೆಂಗ್ರಿ ಜಾಸ್ತಿ ಆಗುತ್ತೆ? 48 ಲಕ್ಷ ಮಹಾರಾಷ್ಟ್ರದಲ್ಲಿ ಹೆಂಗೆ 50 ಲ್ಯಾಕ್ಸ್ ಓಟ್ ಜಾಸ್ತಿ ಇದೆ. ಬಟ್ ಇರಲಿ, ನಿಮ್ಮ ಪ್ರಕಾರ ಹೋಗೋಣ, 48 ಲ್ಯಾಕ್ಸ್ ಓಟ್ ಹೆಂಗೆ ಜಾಸ್ತಿ ಆಗುತ್ತೆ? ಎಲೆಕ್ಷನ್ ಕಮಿಷನ್ ಪ್ರಕಾರ ಇದು ಹೆಂಗದು? ಏನು ರೀಸನ್ ಏನು? ಇದರಿಂದ ಅವರಿಗೆ ಗೆಲ್ಲಬೇಕೆಂಬ ಹುಚ್ಚಿದೆ ಅವ್ರಿಗೆ ಅಷ್ಟೇ. ಏನೇ ಮಾಡಬೇಕು, ಗೆಲ್ಲಬೇಕು. ಈ ಥರ ಒಂದು ಗೌರ್ಮೆಂಟ್ ಈ ಥರ ಮಷಿನರಿ ಕೆಲಸ ಮಾಡಿದ್ರೆ ಆ ಪಾರ್ಟಿಗಷ್ಟೇ ಅನುಕೂಲ ಆಗುತ್ತೆ, ನಮ್ಮ ಹೊರತು ದೇಶಕ್ಕೆ, ರಾಜ್ಯಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಹೇಳ್ತಿರೋದಲ್ಲ, ಇವರು 10 ವರ್ಷ ಅವಧಿಯಲ್ಲಿ ಮೋದಿ ಸಾಹೇಬರು ಎಷ್ಟು ಕಡೆ ಭಾಷಣ ಮಾಡಲಿಕ್ಕೆ ಹೋಗಿದ್ದಾರೆ. ಒಬ್ಬ ಪ್ರಧಾನಮಂತ್ರಿಯಾಗಿ ಇದು ಮಾಡಬೇಕಾ? ಇದು ನೆಸಿಟಿ ಇದೆಯಾ? ಒಬ್ಬ ಪ್ರಧಾನಮಂತ್ರಿಯವರಾದವರು ನಾವು ಟಿ ವಿ ಮುಖಾಂತರನೇ ಅವ್ರನ್ನ ನೋಡಬೇಕು, ಟಿ ವಿ ಪ್ರೋಗ್ರಾಮ್ಸ್ ಮುಖಾಂತರ ಅವ್ರನ್ನ ಕಾಣ್ತೀವಿ, ಮತ್ತು ಪೊಲಿಟಿಕಲ್ ರ್ಯಾಲಿಗಳೇ ಕಾಣ್ತೀವಿ. ಬೇರೆ ಯಾವುದೂ ಪ್ರೋಗ್ರೆಸಿವ್ ಭಾಷಣ, ಯಾವುದೋ ಒಂದು ಸ್ಟ್ಯಾಟಿಕ್ಸಿಗೆ ಹೇಳ್ತಕ್ಕಂಥದ್ದಾಗಿರಲಿ ಇಲ್ಲಿ ನಾವು ನೋಡೋದಿಲ್ಲ. ಅವರಿಗೆ ಇದು ಒಂದು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ. ದ ಓನ್ಲಿ ಪರ್ಪಸ್ ಇಸ್ ಟು ವಿನ್ ಸ್ಟೇಟ್ ಎಲೆಕ್ಷನ್ಸ್. ಯಾವಾಗ ಕೇಂದ್ರ ಸರ್ಕಾರ ಅವ್ರು ಗೆಲ್ತಾರೆ, ಸ್ಟೇಟ್ ಎಲೆಕ್ಷನ್ ಮೇಲೆ ಅದೇ ಪ್ರಾಕ್ಟೀಸ್ ಮಾಡ್ತಾರೆ. ಬೆಳಗ್ಗಿನ ಸಾಯಂಕಾಲವರೆಗೆ ಅಲ್ಲಿ ಕೂತ್ಕೊಳ್ಳೋದು, ಅವ್ರ ಪಾರ್ಟಿ, ಅವ್ರ ಕಾರ್ಯಕರ್ತರು, ಅವ್ರು ಇರ್ತಕ್ಕಂಥ ಬ್ಯೂರೋಕ್ರಸಿನ ಯೂಸ್ ಮಾಡ್ಕೊಂಡು ಆ ಎಲೆಕ್ಷನ್ ಹೆಂಗೆ ಗೆಲ್ಬೇಕಂತಕ್ಕಂಥದ್ದು ಪ್ರಯತ್ನ ಮಾಡ್ತಾರೆ. ಸೊ ಡೆಮೋಕ್ರಸಿ ಸೆಟಪ್ನಲ್ಲಿ ಜ್ಯೋತಿ ಬಾಸ್ ಅವರು ಕೂಡ 5 ಟೈಮು ಚೀಫ್ ಮಿನಿಸ್ಟರ್ ಆಗಿದ್ದರು. ಅಲ್ಲಿನೂ ಏನಾಗಿಲ್ಲ. ನೀವು 10 ವರ್ಷ ಪ್ರಧಾನಮಂತ್ರಿಯಾಗಿ 20 ರಾಜ್ಯಗಳಲ್ಲಿ ನೀವೇ ಇದ್ರಿ, ಇಲ್ಲಿನೂ ಏನಾಗಿಲ್ಲ. ಬಡತನ, ನಿರುದ್ಯೋಗಿತನ ಎಲ್ಲ ಸಮಸ್ಯೆಗಳು ಹಂಗೆ ಇದ್ದಾವೆ. ಆದರೆ ಆ ಸಮಸ್ಯೆಗಳ ಬಗ್ಗೆ ಮಾತಾಡ್ಲಾರಂಗೆ ಎಲ್ಲದೂ ಗ್ರೇಟ್ ಅಂತ ಕೇಳ್ತದೆ. ಇದೇನು ತೋರಿಸ್ಕೊಂತಿದಾರಲ್ಲ, ಇದು ಅವರಿಗಷ್ಟೇ ಅನುಕೂಲ ಆಗುತ್ತೆ ಅನ್ನೋ ಹೊರತು ದೇಶಕ್ಕೆ ಅನುಕೂಲ ಆಗಕ್ಕೆ ಸಾಧ್ಯನೇ ಇಲ್ಲ. ಇತ್ತೀಚೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಹಿರಿಯ ರಾಜಕೀಯ ವಿಶ್ಲೇಷಕರೊಬ್ಬರ ಅಭಿಪ್ರಾಯ ಏನು ಅಂತಂದರೆ, ಕಾಂಗ್ರೆಸ್ ಈಗ ರಾಷ್ಟ್ರೀಯ ಪಕ್ಷವಾಗೋದಕ್ಕಿಂತ ಹೆಚ್ಚಾಗಿ ಕೆಲವು ರಾಜ್ಯಗಳ ಪಕ್ಷವಾಗಿ ಮಾತ್ರ ಸೀಮಿತ ಆಗ್ತಾ ಇದೆ, ಅದು ಆ ಹಂತಕ್ಕೆ ಬಂದು ತಲುಪಿದೆ ಅಂತ. ಇದ್ರ ಬಗ್ಗೆ ಏನಾದ್ರು ಪ್ರತಿಕ್ರಿಯಿಸ್ತೀರಾ ತಾವು? ಅಲ್ಲ, ಅಗ್ರಿ ಮಾಡ್ಕೊಳ್ತೀವಿ ನಾವು, ಇಲ್ಲ ಅಂತಲ್ಲ. ಯಾಕೆ UP ನಮ್ಮ ಪ್ರೆಸೆನ್ಸ್ ಇಲ್ಲ, BR ಕಮ್ಮಿ ಆಗಿದೆ, ವೆಸ್ಟ್ ಬೆಂಗಾಲಲ್ಲಿ ಕಮ್ಮಿ ಆಗಿದೆ, ಡೆಲ್ಲಿಯಲ್ಲಿ ಕಮ್ಮಿ ಆಗಿದ್ದೀವಿ. ಸ್ವಲ್ಪ ಮಟ್ಟಿಗೆ ಎಲ್ಲೆಲ್ಲಿ ರೀಜನಲ್ ಪಾರ್ಟಿಗಳು ಭಾಳ ಬಲಿಷ್ಠವಾಗಿ ಬೆಳೆದು, ನಮ್ಮ ಐಡಿಯಾಲಜಿ ಮೇಲೆ ಬೆಳೆದು, ನಮ್ಮಲ್ಲೇ ಇರ್ತಕ್ಕಂಥ ಲೀಡರ್ಗಳು ಅಲ್ಲಿ ಹೋಗಿ ಹೊಸ ಪಾರ್ಟಿಗಳು ಕಟ್ಕೊಂಡ್ರು, ಅದು ಒಂದು ಅದರ ಬೇರೆ. ಬಟ್ ಡೆಫಿನೆಟ್ಲಿ ಎಸ್, ವಿ ಆರ್ ಸ್ಟಿಲ್ ಅ ನ್ಯಾಷನಲ್ ಪಾರ್ಟಿ. ನಮಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಇದೆ, ನ್ಯೂಮರಿಕಲ್ ನಂಬರ್ಸ್ ಇರಲಿಕ್ಕಿಲ್ಲ. ಟುಡೇ ಆರ್ ಟುಮಾರೋ ವಿ ಆರ್ ಶ್ಯೂರ್ ವಿ ಆರ್ ಗೋಯಿಂಗ್ ಟು ಕಮ್ ಬ್ಯಾಕ್. ಯಾಕಂದರೆ ಐ ಆಮ್ ವೆರಿ ಸ್ಟ್ರಾಂಗ್ಲಿ ಬಿಲೀವಿಂಗ್ ಇನ್ ರಾಹುಲ್ ಗಾಂಧೀಸ್ ಐಡಿಯಾಲಜಿ. ಅವರು ನನ್ನ ಪ್ರಕಾರ ಇಫ್ ಯು ವಾಂಟೆಡ್ ಟು ಮಿಸ್ಯೂಸ್ ದ ಗೌರ್ಮೆಂಟ್ ಆಗಿರಲಿ, ಮಿಷನರಿ ಆಗಿರಲಿ, ಆ ಥರ ಏನು ಮಾಡ್ಕೊಳ್ಳಿಲ್ಲ ಅವರು. ಅವ್ರದ್ದು ಲಾಸ್ಟ್ 10 ವರ್ಷದ ಏನು ಬ್ಯಾಡ್ ಲಕ್ ಅಂತಂದರೆ, ಇವ್ರದ್ದು BJP ಸರ್ಕಾರ ಬಂದು ರಾಹುಲ್ ಗಾಂಧಿ ಏನೂ ಇಲ್ಲ, ರಾಹುಲ್ ಗಾಂಧಿ ಡಮ್ಮಿ, ರಾಹುಲ್ ಗಾಂಧಿಗೆ ಬುದ್ಧಿ ಇಲ್ಲ ಅಂತಕ್ಕಂಥದ್ದು ತೋರಿಸೋದು ಬಿಟ್ಟರೆ, ಇವ್ರು ಭಾಳ ಬುದ್ಧಿವಂತರು ಅಂತ ಒಂದು ತೋರಿಸೋದು ಬಿಟ್ಟರೆ ಇದೇ ನಡೆದಿರೋದು ದೇಶದಲ್ಲಿ. ಒಬ್ಬರು ಭಾಳ ಏನು
ಅವ್ನಿಗೇನು ಗುರುತಿಲ್ಲ ಅಂತ ತೋರಿಸ್ತಕ್ಕಂಥದ್ದು, ಇನ್ನೊಬ್ರಿಗೆ ಭಾಳ ಎಲ್ಲ ಗುರುತಿದ್ದಂತ ತೋರಿಸ್ತಕ್ಕಂಥದ್ದೇ ಮೀಡಿಯಾದ ಕೆಲಸ ಆಗ್ಬಿಟ್ಟಿದೆ. ಸೊ ಇದರಲ್ಲಿ ಕಳೆದುಬಿಟ್ಟಿದ್ವಿ 10 ವರ್ಷ ನಾವೀಗ. ಅಲ್ಲ, ನೀವು ಹೇಳೋದನ್ನು ಒಂದು ಹಂತಕ್ಕೆ ಒಪ್ಕೊಳ್ಬೋದು, ಅವರ ಪ್ರೊಜೆಕ್ಷನ್ PR ಜಾಸ್ತಿನೇ ಇತ್ತು ಇವರನ್ನು ಡಮ್ಮಿ ಮಾಡೋದಕ್ಕೆ, ಅದು ನಿಜ. ಅಟ್ ದಿ ಸೇಮ್ ಟೈಮ್ ನಿಮ್ಮ ಪಾರ್ಟಿ ಒಳಗೆ ಎಲ್ಲ ಸವಲತ್ತುಗಳನ್ನು ಅಧಿಕಾರವನ್ನು ಅನುಭವಿಸಿದಂಥ ಹಿರಿಯ ರಾಜಕಾರಣಿಗಳು ಈ ಐಡಿಯಾಲಜಿ ಜೊತೆ ನಿಂತರ, ಅದು ಕೂಡ ಪ್ರಶ್ನೆನೇ. ಹಂಗಾದ್ರೆ ಏನಾಗುತ್ತೆ ನಮ್ಮದು ಇದು ಇದು ಇದಕ್ಕೆ ಭಾಳ ಡೆಪ್ತ್ವಾಗಿ ಚರ್ಚೆ ಬೇಕು. ನೀವು ಹಿಂಗೆ ಕುತ್ಕೊಂಡು ಕೇಳಿದ್ರೆ ಆಗೋದಲ್ಲ, ಯಾಕಂದರೆ ಇದಕ್ಕೆ ಭಾಳ ಕಾಲ, ನಮಗೆ ಒಂದು 2 ತಾಸು ಬೇಕು ಮಾತಾಡೋಕ್ಕೆ. ಯಾಕಂದರೆ ಈ ಐಡಿಯಾಲಜಿ ಅಂತಕ್ಕಂಥದ್ದು ವೋಟರ್ಸ್ ಯಾವಾಗಲೂ ಟ್ರಾನ್ಸಿಟ್ ಫಾರ್ಮ್ನಾಗ ಇರ್ತಾರೆ. ನೀರು ಹರಿಯೋ ಕಲ್ಲಿಗೆ ಚಲಿಕೆ ಹಾಕಿದರೆ ಹೆಂಗೆ ನೀರು ಹೋಗುತ್ತಲ್ಲ, ಹಂಗಿದು ರಾಜಕಾರಣ. ನೀವು ಹೌ ಡು ಯು ಮಾರ್ಕೆಟ್ ಯುವರ್ ಸೆಲ್ಫ್, ವಾಟ್ ಯು ಟೆಲ್, ಹೌ ಯು ಪೆನಿಟ್ರೇಟ್, ಏನು ಹೇಳ್ತೀರಿ, ಯಾವ ಹೇಳಿಕೆಗಳನ್ನ ಯಾವಾಗ ಹೇಳಬೇಕು, ಅದನ್ನು ಡೀಪಾಗಿ ಆಳವಾಗಿ ಹೋಗ್ಬೇಕಂದ್ರೆ ಭಾಳ ಡೆಪ್ತ್ ಬೇಕು. ಪೊಲಿಟಿಕ್ಸ್ ಈಸ್ ನಾಟ್ ಜಸ್ಟ್ ಐ ಕೆನಾಟ್ ಸಿಟ್ ಹಿಯರ್ ಆ್ಯಂಡ್ ಟೆಲ್ ವಾಟ್ ಇಸ್ ರಾಂಗ್ ಆ್ಯಂಡ್ ವಾಟ್ ಇಸ್ ರೈಟ್. ನಿಮ್ಮ ಪಕ್ಷವನ್ನು ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರ ನೋಡ್ಕೊಂಡ್ಬಂದರೆ ನೀವು ಬಹುತೇಕ ಜೊತೆಗಿದ್ದು ಶೋಷಿತ ವರ್ಗ, ಅಲ್ಪಸಂಖ್ಯಾತ, ಹಿಂದುಳಿದ ಈ ಸಮುದಾಯದ ಜೊತೆ ನಾವು ಎಲ್ಲ ವರ್ಗಗಳ ಜೊತೆಗೆ ಅಮ್ಮ, ಎಲ್ಲರೂ ಶೋಷಿತ ವರ್ಗದವ್ರಿಗೆ ಇರ್ತಕ್ಕಂಥ ಎಲ್ಲರ ಪರವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮೊದಲಿಂದಿದೆ, ಪಕ್ಷದಲ್ಲಿದೆ. ಇವತ್ತೇನು BJPಗೆ ಹೋಗೆಲ್ಲ ಭಾಷಣ ಮಾಡ್ತಾರಲ್ಲ, ಎದುರಾಗಿದ್ದರು ಅವರೆಲ್ಲ ಕಾಂಗ್ರೆಸ್ನಲ್ಲಿದ್ದರು. ಗಾಳಿ ಬದಲಾವಣೆ ಆದಮೇಲೆ ಕೆಲವರು ವಿಚಾರಗಳನ್ನ ಬಿಟ್ಕೊಂಡು ಪೊಲಿಟಿಕಲ್ ಪಾರ್ಟಿಗಳನ್ನ ಚೇಂಜ್ ಮಾಡಿರ್ತಕ್ಕಂಥದ್ದು ಎರಡೂ ಪಕ್ಷದಲ್ಲಿ ಆಗಿದ್ದಾವೆ. ಈಗ ನೀವು ಮಾತನಾಡ್ತಕ್ಕಂಥದ್ದು ಐಡಿಯಾಲಜಿಕಲ್ ಬಗ್ಗೆ ಮಾತನಾಡ್ತಾರೆ. ಮೋದಿ ಸಾಹೇಬ್ರು ಇಷ್ಟೆಲ್ಲ ಮಾತಾಡಿದವ್ರು ಸಿಕ್ಕಿರೋದೇ 35% ಓಟು. ಇಷ್ಟೆಲ್ಲ ಮಾಡಿ ಪಾಕಿಸ್ತಾನ, ಮಂಗಳಸೂತ್ರ, ಮುಸಲ್ಮಾನ ಎಲ್ಲ ಮಾತಾಡಿ, ಇರಾಬರದೆಲ್ಲ ಮಾತಾಡಿ, ಇರಾಬರ ಮೀಡಿಯಾಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ರು ಅವ್ರಿಗೆ 35% ಓಟರು. ಅದಕ್ಕಿಂತ ಜಾಸ್ತಿ ಓಟ್ ಇಲ್ಲ. ಸೊ 65% ಅವ್ರ ವಿರುದ್ಧವಾಗಿ ಓಟ್ ಇದೆ. ಅದು ನ್ಯೂಮರಿಕಲಾಗಿ ಕನ್ವರ್ಟ್ ಆಗಿಲ್ಲ ಅಷ್ಟೇ. ಡ್ಯಾನ್. ಓಕೆ, ಇನ್ನು ರಾಷ್ಟ್ರಮಟ್ಟದಲ್ಲಿ ಭಾಳ ದೊಡ್ಡ ಚರ್ಚೆ ಆಗ್ತಿರೋದು ಏನಂದರೆ, ಒಂದು ತ್ರಿಭಾಷಾ ಸೂತ್ರ, ಇನ್ನೊಂದು ಡಿಲಿಮಿಟೇಷನ್. ಕ್ಷೇತ್ರ ಮರುವಿಂಗಡಣೆ ಬಗ್ಗೆ ತಮಿಳುನಾಡು ಈಗಾಗಲೇ ತನ್ನ ನಿರ್ಧಾರವನ್ನು ತಗೊಂಡಾಗಿದೆ. ತೆಲಂಗಾಣ ನಿಮ್ಮದೇ ಸರ್ಕಾರ ಇದೆ, ಸರ್ವಪಕ್ಷ ಸಭೆ ಕರೆದಿದೆ. ಕರ್ನಾಟಕದಲ್ಲಿ ಆ ಥರದ ಇನಿಷಿಯೇಟಿವ್ ಇಲ್ಲಿ ತನಕ ಆಗಿಲ್ಲ, ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಕೂಡ. ಏನು ಪ್ರತಿಕ್ರಿಯಿಸಿರಿ? ಒಂದು ವೇಳೆ ಈಗ 2026ರಲ್ಲಿ ಜನಗಣತಿ ನಡೆದು ಆ ಪ್ರಕಾರ ಏನಾದರೂ ಡಿಲಿಮಿಟೇಷನ್ ಆದರೆ ಆಗಬಹುದಾದ ಅಪಾಯ ಮತ್ತು ಅದಕ್ಕೆ ರಾಜ್ಯದ ನಿರ್ಧಾರ? ಇದೇನಾಗಿದೆ, ಸೌತ್ ಇಂಡಿಯಾದ ಒಂದು ಬ್ಯಾಡ್ ಲಕ್ ಇದೆ. ಏನಂತಂದ್ರೆ ನಾವು ಇದು ಜನಸಂಖ್ಯೆ ನಿಯಂತ್ರಣ ಮಾಡಿದ್ದು ಒಂದು ನೆಗೆಟಿವ್ ಆಗಿದೆ, ಮೇಲ್ನೋಟಕ್ಕೆ ಕಾಣ್ತಾ ಇದೆ ಒಂದು. ಎರಡನೇದು ವಿ ಹ್ಯಾವ್ ಟು ಫೇಸ್ ಇಟ್. ಯಾಕಂದರೆ ದಿ ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ ಪ್ರಕಾರ ಯಾವ ಬೇಸಿಸ್ ಮೇಲೆ ಜಾಸ್ತಿ ಮಾಡಬೇಕು, ಜಾಸ್ತಿ ಮಾಡಬಾರ್ದು ಅಂತಕ್ಕಂಥದ್ದು ಆಲ್ರೆಡಿ ದೇರ್ ಇಸ್ ಅ ಡಿಫೈನ್ಡ್ ಇದೆ. ಸೊ ಇನ್ನೂ ಕ್ಲಿಯರಿಟಿ ನಮ್ಮಲ್ಲಿಲ್ಲ. ಐ ಥಿಂಕ್ ವಿ ಶುಡ್ ನಾಟ್ ಜಂಪ್ ದ ಗನ್ಸ್. ಆ್ಯಂಡ್ ಆಬ್ವಿಯಸ್ಲಿ ತಮಿಳ್ನಾಡು ವಾಸ್ ದ ಫಸ್ಟ್ ಸ್ಟೇಟ್ ಟು ಕಮ್ ಅಪ್ ಇಟ್ಸ್ ಒಪಿನಿಯನ್. ಸೊ ಲೈಕ್ ವೈಸ್ ಎಲ್ಲ ಸ್ಟೇಟ್ಗಳು ಅವರ ಒಪಿನಿಯನ್ಗಳನ್ನ ತರ್ತಾರೆ. ಎರಡನೇದು ತಾವು ಕೇಳಿರ್ತಕ್ಕಂಥದ್ದು, ಎರಡನೇ ಪ್ರಶ್ನೆ ಏನಂದರೆ, ತಮಿಳುನಾಡು ಮತ್ತು ತೆಲಂಗಾಣ ಸರ್ವಪಕ್ಷ ಸಭೆ ಅಲ್ಲ ಸಬ್ಸಿಕ್ವೆಂಟ್ಲಿ ವಾಸ್ ಸಮಥಿಂಗ್ ಎಲ್ಸ್. ತ್ರಿಭಾಷದಲ್ಲಿ ಏನಿದೆ ಅದಕ್ಕೆ ಕೇಳ್ತಿರೋದು. ಭೋಜ್ಪುರಿ ಬಗ್ಗೆ ಯಾಕೆ ನಾವು ಜಾಸ್ತಿ ಮಾತಾಡಬಾರ್ದು, ಹಿಂದಿ ಬಗ್ಗೆ ಯಾಕೆ ಮಾತಾಡಬೇಕು? ಭೋಜ್ಪುರಿ ಬೇಡ, ಬಿಹಾರಿ ಬೇಡ, ಗಢವಾಲಿ ಬೇಡ. ಸಿ ದ ಕಾನ್ಸ್ಟಿಟ್ಯೂಷನ್ ಸೇಸ್ ಫಸ್ಟ್ ಈಸ್ ಯು ಶುಡ್ ಪ್ರಾಕ್ಟೀಸ್ ಯುವರ್ ಮದರ್ ಟಂಗ್. ಹೌದು. ಸೊ ಅಲ್ಲಿ ಮದರ್ ಟಂಗ್ ಇರ್ತಕ್ಕಂಥದ್ದು ಭೋಜ್ಪುರಿನೇ, ಗಢವಾಲಿನೇ UPನಲ್ಲಿ. ಈಗ ಇವತ್ತೆಲ್ಲ ನಿಮಗೆ ಅಲ್ಲಿರ್ತಕ್ಕಂಥ ಫಿಲಿಮ್ ಇಂಡಸ್ಟ್ರಿ ಎಲ್ಲ ಭೋಜ್ಪುರಿ ಫಿಲಿಮ್ ಇಂಡಸ್ಟ್ರಿ ಇರೋದು. ಸೊ ಭೋಜ್ಪುರಿಗೆ ಪ್ರಾಧಾನ್ಯತೆ ಕೊಡಬೇಕು. ಯಾಕೆ ಕೊಡಬಾರ್ದು? ಇವತ್ತು ಜರ್ಮನಿನಲ್ಲಿ ಇಂಗ್ಲೀಷ್ ಮಾತಾಡಲ್ಲ ಜನ, ಜರ್ಮನೇ ಮಾತಾಡ್ತಾರೆ. ಯು ಗೋ ಟು ಫ್ರಾನ್ಸ್, ಪೀಪಲ್ ಲವ್ ಟು ಸ್ಪೀಕ್ ಫ್ರೆಂಚ್. ಸೊ ಲೈಕ್ ವೈಸ್ ಇನ್ ಅವರ್ ಸ್ಟೇಟ್ ವಿ ವುಡ್ ಲೈಕ್ ಟು ಸ್ಪೀಕ್ ವಾಟ್ ಲ್ಯಾಂಗ್ವೇಜ್ ವಿ ಲೈಕ್ ಟು ಸ್ಪೀಕ್. ಹಿಂದಿ ಅಂತಕ್ಕಂಥ ಇಟ್ಸ್ ಮೋರ್ ಆಫ್ ಎ ಸ್ಪೀಕಿಂಗ್ ಲ್ಯಾಂಗ್ವೇಜ್, ಇಟ್ಸ್ ನಾಟ್ ಅ ಮದರ್ ಟಂಗ್. Between me and you, I might look like a fool on this camera, but by and large in all of India, most of the people they don't speak Hindi as a mother tongue ಅಲ್ಲ. ಬಿಹಾರ್ನಾಗ ಹೋದಾಗ ಹಿಂದಿ ಮಾತಾಡ್ತಾರೆ, ಬಟ್ ಮದರ್ ಟಂಗ್ ಹಿಂದಿ ಅಲ್ಲ ಅದು. ಅಲ್ಲಿ ಬಿಹಾರ್ ಇರ್ತಕ್ಕಂಥ ಡೈಲೆಕ್ಟ್ ಇದೆ, ಕೈಸನ್ ಬಾವ, ತಸನ್ ಗಾವ ಅಂತ ಇದಾವೆ, ಆ ಥರನೇ ಮಾತಾಡ್ತಾರೆ, ಡೈಲೆಕ್ಟಲ್ಲೇ ಮಾತಾಡ್ತಾರೆ. ಇಲ್ಲಿ ಭೋಜ್ಪುರಿ ಅವ್ರ ಮದರ್ ಟಂಗ್ ಇರ್ತಕ್ಕಂಥ ಭೋಜ್ಪುರಿ, ಬೆಂಗಾಲಿ. ಮತ್ತು ಇಲ್ಲಿ ನಾವು ಹೋಗ್ತೀವಿ ಕೊಂಕಣಿಯನ್ನು ನಮ್ಮ ಕರ್ನಾಟಕದಾಗ ಏನು ಮಾತಾಡ್ತಾರೆ, ಕೊಂಕಣಿ ಮಾತಾಡಲ್ವಾ? ಏನದು? ಓಕೆ, ಕೊಂಕಣಿ, ತುಳು ಇದೆ, ಮದರ್ ಟಂಗ್. ದಟ್ ಇಸ್ ದೇರ್ ಮದರ್ ಟಂಗ್. ಇಸ್ ಇಟ್ ಮದರ್ ಟಂಗ್ ಆರ್ ನಾಟ್? ಸೊ ಅವ್ರಿಗೆ ಮದರ್ ಟಂಗಿಗೆ ಪ್ರಾಧಾನ್ಯತೆ ಕೊಡಬೇಕು. ಓಕೆ, ಸೊ ಫಸ್ಟ್ ಈಸ್ ಐ ಪರ್ಸನಲಿ ಫೀಲ್ ವಿ ಶುಡ್ ರೆಸ್ಪೆಕ್ಟ್ ಎವ್ರಿಬಡಿಸ್ ಮದರ್ ಟಂಗ್. ನೀವು ಹಿಂದಿನ ಫೋರ್ಸ್ಫುಲಿ ಪೆನಿಟ್ರೇಟ್ ಮಾಡ್ತಕ್ಕಂಥದ್ದು ಇದು ಯಾರಿಗೂ ಲೈಕ್ ಇಲ್ಲ. ಬಟ್ ಅಜೆಂಡಾ ಸೆಟ್ ಆಗಿದೆ, ಸ್ನೈಪರ್ ಅವರೇ ಬರ್ತಾರೆ, ಆರ್ಮಿ ಅವ್ರದ್ದೇ ಇರ್ತದೆ, ಟ್ಯಾಂಕರ್ ಅವರೇ ತರ್ತಾರೆ, ಅವರೇ ಬ್ಲಾಸ್ಟ್ ಮಾಡೋದು. ಈ ಥರ ಒಂದು ಸೆಟಪ್ನಾಗ ತಂದುಬಿಟ್ಟು ನೀವು ಇಂಪ್ಲಿಮೆಂಟ್ ಮಾಡೋಂಗಿದ್ರೆ ಹೌ ಲಾಂಗ್ ಯು ವಾಂಟ್ ಟು ಡೂ ಆ್ಯಂಡ್ ವಾಟ್ ಈಸ್ ಯುವರ್ ಅಚೀವ್ಮೆಂಟ್? ಓಕೆ, ಹಿಂದಿ ನೀವು ಕಲಿಸ್ತೀರಿ, ಹಿಂದಿ ಫೋರ್ಸ್ ಮಾಡ್ತೀರಿ, ಅದರಿಂದ ನಿನ್ನ ಕೆಲಸಗಳು ಸಿಗ್ತಾವ, ಇಂಟರ್ನ್ಯಾಷನಲ್ ಜಾಬ್ಸ್ ಏನೇನಿದಾವ? ಇವತ್ತು ಸೌತ್ ಇಂಡಿಯಾನಲ್ಲಿ
ವಿ ಯೂಸ್ ಅವರ್ ಫಸ್ಟ್ ಮದರ್ ಟಂಗ್ ನಾವು ಯೂಸ್ ಮಾಡ್ಕೊಳ್ತೀವಿ. ಸೆಕೆಂಡ್ ನಾವು ಇಂಗ್ಲೀಷ್ನ ಯಾವಾಗಲೂ ಆದ್ಯತೆ ಕೊಟ್ಟಿದ್ದೀವಿ. ಕೆಲವು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆದ್ಯತೆ ಕೊಟ್ಟಿದ್ದೀವಿ. ಅದಕ್ಕೆ ಇವತ್ತು ಟೆಕ್ನಾಲಜಿನಲ್ಲಿ, ಅಬ್ರಾಡ್ನಲ್ಲಿ, ಹೈ ಎಂಡ್ ಕೆಲಸದಲ್ಲಿ, ಇನ್ವೆನ್ಷನ್ನಲ್ಲಿ, ಬ್ಯಾಂಕ್ಗಳಲ್ಲಿ ಸೌತ್ ಇಂಡಿಯನ್ಸ್ ಇರೋದು. ಮತ್ತು ಯಾಕಿದ್ದೀವಿ? ಎಜುಕೇಷನ್ನ ನೀವು ಅದನ್ನು ಕೂಡ ಅಜೆಂಡಾ, ಇವ್ರಿಗೇನಂದ್ರೆ ಒಂದು ಹಿಡನ್ ಅಜೆಂಡಾ ಇದೆ, ಐಡಿಯಾಲಜಿ ಅಜೆಂಡಾ ತಂದು ಈ ದೇಶನ ನಡೆಸಬೇಕಂತಕ್ಕಂಥ ಒಂದು ಪ್ರಯತ್ನ ಅವ್ರು ಮಾಡ್ತಾನೆ ಇದ್ದಾರೆ. ಲಾಸ್ಟ್ 10 years ದೇ ಬಿನ್ ಟ್ರೈಂಗ್ ಟು ಡೂ ಇಟ್, ಬಟ್ ದೇರ್ ಇಸ್ ಅ ಲಿಮಿಟೇಷನ್ ಟು ಇಟ್. ಒಂದು ದಿವಸದ ಒಂದು ಎಕ್ಸ್ಪ್ಯಾಂಡ್ ಆಗಿ ಅದು ಔಟ್ಬಸ್ಟ್ ಆಗುತ್ತೆ. ಅದು ಕಾಲ ಏನು ಭಾಳ ದೂರ ಇಲ್ಲ. ಡನ್. ಹಾಗೆ ನೋಡೋಕೆ ಹೋದರೆ ತ್ರಿಭಾಷಾ ಸೂತ್ರ ನಿಮ್ಮದೇ ಕಲ್ಪನೆ, ನಿಮ್ಮದೇ ಇಂಪ್ಲಿಮೆಂಟು. ಡನ್. ಅದ್ರ ಚರ್ಚೆ ಹೋಗೋಲ್ಲ. ಇದೆಲ್ಲ ಅಲ್ಲಿ ರೈಟ್ ಸ್ಪಿರಿಟ್ನಲ್ಲೇ ನೋಡಬೇಕದು. ನಮ್ಮದೇ ಅಂತಂದ್ರೆ ದ ರೈಟ್ ಸ್ಪಿರಿಟ್ ಇಸ್ ವಾಟ್ ಇದೇ ಇತ್ತು. ಈಗ ನೀವೇನು ಹೇಳ್ತಿದ್ರಿ, ನೀವು ನಮ್ಮ ಹಿಂದಿ ಉಪಯೋಗಿಸಲ್ಲ ಅಂದರೆ ನಿಮ್ಗೆ 1000 ಕೋಟಿ ಕೊಡಲ್ಲ. ಯು ಕೆನಾಟ್ ಪುಟ್ ಕಂಡೀಷನ್ಸ್ ದರ್. ಇಟ್ ನಮ್ಮ ಸ್ಟೇಟಿಗೆ ನಮಗೆ ಪ್ರಾವಿಷನ್ ಇದೆ. ದಿಸ್ ಇಸ್ ಆ್ಯಕ್ಟ್. ಇಟ್ ಡಸ್ ನಾಟ್ ಸೇ ಇದೇ ಥರ ಮಾಡಿರಂತ ಏನಿಲ್ಲ ಅಲ್ಲಿ ಡೈರೆಕ್ಷನ್ಸ್. ಹಿಂಗೆ ಮಾಡಿದ್ರೆ ನಿಮ್ಗೆ ರೊಕ್ಕ ಕೊಡಲ್ಲ ಅಂತ ಏನೇನಿದೆ ಅದರಲ್ಲಿ. ಮತ್ತೆ ವೈ ನಾಟ್ ಯು ಪ್ರಮೋಟ್ ಗಡ್ವಾಲ್ ಇದರ್, ವೈ ಓನ್ಲಿ ಹಿಂದಿ? ಅಲ್ಲ, ಅದಕ್ಕೆ ಒಂದು ಧ್ವನಿ ಎತ್ತಬೇಕಾಗತ್ತೆ. ಈಗ ತಮಿಳ್ನಾಡು ಅದೇ ಹೇಳ್ತಿರೋದ್ರಿ, ಧ್ವನಿ ಎತ್ತಬೇಕಂತಂದ್ರೆ ಅಜೆಂಡನು ಸೆಟ್ ಮಾಡ್ಬೇಕಲ್ಲ. ಏನಾಗೈತೆ, ಕೆಲವರು ಕ್ಲೆವರ್ ಇರ್ತಾರೆ. ಸೊ ಕ್ಲೆವರ್ನಲ್ಲಿ ಅಜೆಂಡಾ ಸೆಟ್ ಮಾಡಿದ್ರೆ ಕೂಡ ಕೆಲವು ಇಂಪಾರ್ಟೆಂಟ್ ಇರ್ತಾರೆ. ಸೌತ್ ಇಂಡಿಯಾ ಆಲ್ವೇಸ್ ಇಸ್ ಬಿನ್ ವೆರಿ ಕ್ಲೆವರ್. ಐ ಡೋಂಟ್ ಸೇ ನಾರ್ತ್ ಇಂಡಿಯನ್ ಕ್ಲೆವರ್ ಇಲ್ಲ ಅಂತಲ್ಲ. ಅಜೆಂಡಾದಲ್ಲಿ ಇವ್ರು ಪುಷ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಅಷ್ಟು ಬಿಟ್ಟರೆ ಗ್ರೇಟ್ ಅಬೌಟ್. ಈಗ ತೆರಿಗೆ ವಿಚಾರ ಇರ್ಬೋದು, ಅಥವಾ ಡಿಲಿಮಿಟೇಷನ್ ಅಥವಾ ಭಾಷೆ, ಈ ವಿಚಾರಕ್ಕೆ ಸೌತ್ ಇಂಡಿಯಾ ಒಂದು ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಅಂತ ಅನ್ಸುತ್ತಾ? ಅಟ್ಲೀಸ್ಟ್ ನಮ್ಮದ ಪರಂಪರೆ ಉಳಿಸ್ಕೊಳ್ಳೋದಕ್ಕಾಗಲಿ. ಅಲ್ಲ ಲಾಸ್ಟಿಗೆ ಬರುತ್ತೆ ಅದು. ಏನಾಗುತ್ತೆ ಆ ಥರ ಈ ಸಿಚುವೇಶನ್ಸ್ಗಳು ಬಂದಾಗ ನೀವು ಹೇಳ್ತಾ ಇದ್ರಲ್ಲ, ಬಂದೇ ಬರುತ್ತೆ. ದಟ್ ಡೇಸ್ ಆರ್ ನಾಟ್ ಫಾರ್. ಇದೇ ಥರ ಮಾಡೋಕ್ಕೆ ಹೋದರೆ ಡೆಫಿನೆಟ್ಲಿ ಬರುತ್ತೆ ಅದು. ಡ್ಯಾನ್, ಕೊನೆಯ ಪ್ರಶ್ನೆ. ಅಂತಾರಾಷ್ಟ್ರೀಯ ಮಟ್ಟ ಅಂತ ಅಂದ್ಕೊಂಡ್ರೆ ಅಮೇರಿಕದಿಂದ ಭಾರತದ ಅಕ್ರಮ ವಲಸಿಗರು ಬರ್ತಾ ಇದ್ದಾರೆ, ಸಂಕೋಲೆಗಳಲ್ಲಿ ಬರ್ತಿದ್ದಾರೆ, ಅದಕ್ಕೂ ಒಂದು ಸಮರ್ಥನೆ ಸಿಗ್ತಿದೆ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ? ಏನು ಸಮರ್ಥನೆ ಸಿಗ್ತದೆ? ಆ ಥರದ್ದು ಅನಿವಾರ್ಯ ಇರುತ್ತೆ. ಅವ್ರ ಮನಸ್ಥಿತಿಗಳು ಬೇರೆ ಇರುತ್ತೆ, ಅವ್ರದ್ದೊಂದು ಪ್ರೊಸೀಜರ್ ಇರುತ್ತೆ. ಹಾಗಾಗಿ ಹಂಗೆ ಕರ್ಕೊಂಬರೋದು ಸರಿ ಇದೆ, ತಪ್ಪೇನಿಲ್ಲ. ಅವ್ರು ಅಕ್ರಮವಾಗಿ ಹೋಗಿದ್ದೇ ತಪ್ಪು ಅನ್ನೋ ಒಂದು ನರೇಷನ್ ಇದೆ. ಮತ್ತು ಹೋಗಕ್ಕೆ ಬಿಟ್ರೆ ಯಾಕೆ ಇವರು 10 ಜನ ಹೋಗಕ್ಕೆ ಬಿಟ್ರೆ ಯಾಕೆ ಹೋಗ್ತಾ ಇದ್ದಾರೆ? ಅದು ಬಿಟ್ಬಿಟ್ಟು ಆಯ್ತು, ಅವ್ರು ಬಂದಿರತಕ್ಕಂಥ ಅನಿವಾರ್ಯತೆ ಇದೆ. ಕೈಗೆ ಕಾಲಿಗೆ ಬೇಡಿ ಕಟ್ಕೊಂಬಂದರು, ಅದೆಲ್ಲ ನಮ್ಮ ಅದೇನು ತೊಂದರೆ ಇಲ್ಲ, ಅದನ್ನೆಲ್ಲ ಒಪ್ಕೊಳ್ಳೋಣ ಅಂತ ಹೋಗ್ಬೇಕು. ಯಾಕೆ ಎಲ್ಲ ಕಡೆ ಹೋಗಿ ವಿಶ್ವಗುರು ಅಂತ ನೀವೇ ಹೇಳ್ತೀರಿ. ಅಲ್ಲೆಲ್ಲರೂ ಮೋದಿ 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 ಅಂತ ಅವ್ರು ಕೂಗ್ತಾರೆ. ಅವರು ಕೂಗೋರು ಒಬ್ಬರು ಇಂಡಿಯಾಕ್ಕೆ ಬರೋಕ್ಕೆ ರೆಡಿ ಇಲ್ಲ. ಯಾರು? ಮೋದಿ ಸಾಹೇಬರು ಅಂತ ಕೂಗ್ತಾರಲ್ಲ, ಅವರೊಬ್ಬರು ಇಂಡಿಯಾಕ್ಕೆ ಬರೋಕ್ಕೆ ರೆಡಿ ಇಲ್ಲ. ಅಲ್ಲೂ ಕೂತ್ಕೊಂಡು ಇಂಡಿಯಾ ಗ್ರೇಟ್ ಅಂತ ಅವ್ರು ಹೇಳ್ತಾರೆ. ಯಾರು? ಅಲ್ಲಿ ಕೂಗೋರು. ಇಲ್ಲಿ ನೋಡಿದ್ರೆ ವರ್ಷಕ್ಕೆ 10 ಲಕ್ಷ ಜನ ವಿತೌಟ್ ಪಾಸ್ಪೋರ್ಟು, ವಿತೌಟ್ ವೀಸಾ ಹೋಗ್ತಾರೆ. ಎದಕ್ಕೆ ಹೋಗ್ತಿದ್ದಾರೆ? ಅದ್ರಾಗ 10 ಲಕ್ಷ ಜನ ಹೋಗಿದ್ದಾರೆ, 5 ಲಕ್ಷ ಜನ ಅದೇ ಸ್ಟೇಟ್ ಗುಜರಾತ್ಲಿಂದನೇ ಹೋಗ್ತಿದ್ದಾರೆ. 5 lakh ಪೀಪಲ್ ಎವ್ರಿ ಇಯರ್ ಪೀಪಲ್ ಆರ್ ಮೈಗ್ರೇಟಿಂಗ್ ಫ್ರಮ್ ಗುಜರಾತ್. ದಿಸ್ ಇಸ್ ಅ ಡಾಟಾ, ನನ್ನ ಡಾಟಾ ಅಲ್ಲ, ಅವ್ರದ್ದೇ ಡಾಟಾ ಇರತಕ್ಕಂಥ ಡಾಟಾ. ಯಾಕೆ ಹೋಗ್ತಿದ್ದಾರೆ? ಕಾರಣ ಏನು? ವೈ ಪೀಪಲ್ ಆರ್ ಲಿವಿಂಗ್ ದಿಸ್ ಕಂಟ್ರಿ ಆ್ಯಂಡ್ ಗೋಯಿಂಗ್? ವೈ ಪೀಪಲ್ ಆರ್ ಸರೆಂಡರಿಂಗ್ ದರ್ ಪಾಸ್ಪೋರ್ಟ್? 25 ಲಕ್ಷ ಜನ, 2.5 ಕೋಟಿ ಜನ, 2.5 million, 25 ಲಕ್ಷ ಜನ, 2.5 million ಪೀಪಲ್ ಹ್ಯಾವ್ ಸರೆಂಡರ್ ದರ್ ಪಾಸ್ಪೋರ್ಟ್. ಎದಕ್ಕೆ? ನೀವು ವಿಶ್ವಗುರು ಅಂತ ನೀವು ಹೇಳ್ತೀರಿ, ನೀವೇ ಪವರ್ಫುಲ್ ಅಂತ ಹೇಳ್ತೀರಿ, ಎಲ್ಲ ಗ್ರೇಟ್ ಅಂತ ನೀವು ಹೇಳ್ತೀರಿ. ಅಮೇರಿಕನ್ ಜನ ಇಲ್ಲಿ ಬರ್ತದೆ ನೀವು ಹೇಳ್ತೀರಿ. ಮತ್ತು ಯಾವುದು ಒಪ್ಪಬೇಕಾ? ಪಾಸ್ಪೋರ್ಟ್ ಪವರ್ಫುಲ್ ಹೆಂಗಿರೋದು? ನೀವು ಹೋಗಿ ಭಾಷಣ ಮಾಡೋದು ಬಂದ್ರಲ್ಲ, ಪಾಸ್ಪೋರ್ಟ್ ರ್ಯಾಂಕಿಂಗ್ ಇರ್ತದೆ. ಪಾಸ್ಪೋರ್ಟ್ ರ್ಯಾಂಕಿಂಗ್ ಒಂದು ಮಾನದಂಡಗಳಿದಾವೆ. ನಮ್ದು ಇರ್ತಕ್ಕಂಥದ್ದು 80ನೇ ರ್ಯಾಂಕಿಂಗ್ ಇರ್ತಕ್ಕಂಥ ಪಾಸ್ಪೋರ್ಟ್ ಇವತ್ತು 84ಕ್ಕೂ 85ಕ್ಕೆ ಬಂದಿದೆ. ಏನು ಕಾರಣ ಏನು? ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕಿಲ್ಲ. ಹೌ ಡು ಯು ರೇಟ್ ಅ ಕಂಟ್ರಿ ಇಸ್ ಪವರ್ಫುಲ್? ಇಸ್ ಓನ್ಲಿ ಆನ್ ಪಾಸ್ಪೋರ್ಟ್. ನೀವು ಹೋಗಿ ಭಾಷಣ ಮಾಡೋದು ಬಂದುಬಿಟ್ರೆ ಕಂಟ್ರಿ ಪವರ್ಫುಲ್ ಆಗ್ಬಿಡ್ತದಾ? ಆನ್ ವಾಟ್ ಬೇಸಿಸ್ ಯು ಆರ್ ಗೋಯಿಂಗ್ ಟು ಆನ್ ವಾಟ್ ಬೇಸಿಸ್, ವಾಟ್ ಇಸ್ ದ ಮೆರಿಟ್ ಆಫ್ ಟೆಲ್ಲಿಂಗ್ ಪಾಸ್ಪೋರ್ಟ್ ಇಸ್ ಪವರ್ಫುಲ್? ಸೊ ಇವನ್ನೆಲ್ಲ ಅದಕ್ಕೆ ಹೇಳ್ತಿದ್ರೆ ಸಮರ್ಪಕವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ದೇಶದ ಹಿತದೃಷ್ಟಿ ಇರಬೇಕು, ಹೊರತು BJP ಅಜೆಂಡಾ, ಕಾಂಗ್ರೆಸ್ ಅಜೆಂಡಾ ಅಲ್ಲ. ಓಕೆ, ಹಾಂ. ಕೊನೆಯ ಪ್ರಶ್ನೆ. ಈ ದೇಶದ ತನಿಖಾ ಸಂಸ್ಥೆಗಳು, ಕಾರ್ಯಾಂಗ, ನ್ಯಾಯಾಂಗ, ಇನ್ಕ್ಲೂಡಿಂಗ್ ಮಾಧ್ಯಮ ಅಥವಾ ಶಾಸಕಾಂಗ, ಎಲ್ಲವೂ ಯಾವುದೋ ಒಂದು ಹಂತಕ್ಕೆ ಹೋದ ಸಂದರ್ಭದಲ್ಲಿ ಹೇಗೆ ನೋಡಬೇಕು? ಇದನ್ನು ಬದಲಾವಣೆಯನ್ನು ಹೇಗೆ ನೋಡಬೇಕು? ಕಷ್ಟ ಇದೆ ಮ್ಯಾಮ್. ಐ ರಿಯಲಿ ಡೋಂಟ್ ನೋ. ನನಗೆ ಈಗ ಹೇಳಿದ್ರೆ ಅವ್ರು ಏನು ಅನ್ಕೊಳ್ತಾರೆ ಗೊತ್ತಾ? ಈ ನಿರಾಶಾವಾದಿ ಅನ್ಕೋತಾರೆ. ಅಲ್ಲ, ಕಾಂಗ್ರೆಸ್ನವರು ಈ ರೀತಿ ಮಾತಾಡ್ತಾರೆ ಅಂತ ಹೇಳ್ತಾರೆ ಅಷ್ಟೇ. BJPಯಲ್ಲಿ ಭಾಳ ಒಳ್ಳೆ ಲೀಡರ್ ಕೂಡ ಇದ್ದಾರೆ, ಕಾಂಗ್ರೆಸ್ನವರು ಕೂಡ ಒಳ್ಳೆ ಲೀಡರ್ ಇದ್ದಾರೆ. ಅಕ್ರಾಸ್ ದ ಪಾರ್ಟಿ ದೇ ಆರ್ ಸೋ ಗುಡ್ ಪೀಪಲ್ ಆಲ್ಸೋ. ಅವರು ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದಾರೆ. ಈ ಸಿಚುವೇಶನು ಕೆಲವು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ಈ ಥರ ಹಿಟ್ಲರಿಸ್ಟಿಕ್ ವ್ಯೂ, ಮೊನಾರ್ಕಿ ರೂಲ್ ಬಂದಾಗ ಯು ಹ್ಯಾವ್ ಟು ಎಕ್ಸೆಪ್ಟ್ ಇಟ್. ಟುಡೇ ಸಿಚುವೇಶನ್ ಈಸ್ ನಾಟ್ ವೆರಿ ಗ್ರೇಟ್. ಇಟ್ಸ್ ನಥಿಂಗ್. ನನಗೇನು ಬಿದ್ರಾಗೇನು ಬೆನಿಫಿಟ್ ಇಲ್ಲ. I don't have anything. God has given me everything. I've enjoyed everything. I am always, I say, I'm a lucky rascal.
ಬಟ್ ಈ ವ್ಯವಸ್ಥೆಗಳನ್ನ ನೋಡ್ತಾ ಇದ್ದಾರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ರಾಜಕಾರಣದಲ್ಲಿ ನಾವೇನು ಯೋಚನೆ ಮಾಡ್ಕೊಂಡು ಬಂದ್ವಿ. ಐ ಆಮ್ ಗ್ರೇಟೆಸ್ಟ್ ಅಡ್ಮೈರ್ ಆಫ್ ವಾಜಪೇಯಿ. ಸುಷ್ಮಾ ಸ್ವರಾಜ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಲೀಡರ್ ವಿ ಹ್ಯಾವ್ ಕಮ್ ಅಕ್ರಾಸ್. ಅರುಣ್ ಶೌರಿ ಆಗಿರ್ಬೋದು, ಫೈನೆಸ್ಟ್ ಲೀಡರ್ಸ್ಗಳಿದ್ದಾರೆ, ಸ್ಟಾರ್ ವರ್ಡ್ಸ್ಗಳಿದ್ದಾರೆ. ವಾಜಪೇಯಿ ಸಾಹೇಬ್ರ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ, ಅಡ್ವಾಣಿ ಸಾಹೇಬ್ರ ಬಗ್ಗೆ ಗೌರವ ಇದೆ. ದೇ ಆರ್ ಸೋ ಮೆನಿ ಫಿನಾಮಿನಲ್. ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಗೌರವ ಇದೆ. ಇಟ್ಸ್ ನಾಟ್ ಅಬೌಟ್ ಪೊಲಿಟಿಕಲ್ ಪಾರ್ಟಿ ಡಿಫರೆನ್ಸ್ ಇದ್ದರೆ ಇಟ್ ಈಸ್ ನಥಿಂಗ್ ದಟ್ ಪರ್ಸನಲ್ ಡಿಫರೆನ್ಸ್ ಆಗಬಾರ್ದು ಅಲ್ವಾ. ಇದು ಎಲ್ಲಿಗಿರಬೇಕು ಕ್ರಿಟಿಸಿಸಮ್ ಅಂದರೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಆಗಬೇಕು, ನಾವು ಹೊರತು ಪರ್ಸನಲ್ ರೈವಲ್ರಿ ಆಗಬಾರ್ದು. ಇದು ಹೇಟ್ರೆಡ್ನೆಸ್ನ ಪ್ರಮೋಟ್ ಮಾಡಿಬಿಟ್ಟು ಅಧಿಕಾರಕ್ಕೆ ಬರೋದು ಅದು ಎಲ್ಲಿವರೆಗೆ ನಿಮಗೆ ಅನುಕೂಲ ಆಗುತ್ತೆ. ಸೊ ಅದನ್ನೇ ಕೇಳೋದು ನಾವು, ಆಯಿತು ಯು ಆರ್ ಕಮಿಂಗ್ ವಿತ್ ಅನ್ ಅಜೆಂಡಾ ಆಫ್ ಹಿಂದುತ್ವ ಬಗ್ಗೆ ಮಾತಾಡ್ತೀರಿ, ಇಟ್ಸ್ ಆಲ್ ಫೇರ್ ಎನಫ್. ನಿಮ್ಮಿಂದ ಏನನ್ನ ಹಿಂದೂ ಯಾವುದನ್ನ ಬಡತನ ಹೊರಗೆ ಬಂದಿರತಕ್ಕಂಥ ನಿದರ್ಶನ ತೋರಿಸ್ತಾರಲ್ಲನ ಎಲ್ಲ ಇದೆಯಾ? ಸೊ ಅವ್ರ ಹೆಸರಲ್ಲಿ ಓಟ್ ತೊಗೊಳೋದು, ಹಿಂದೂ ಹೆಸರುಗಳಲ್ಲಿ ಓಟ್ ತೊಗೊಳೋದು, ಇವರಷ್ಟೇ ಸಾಹುಕಾರ ಆಗೋದು. ಈ ದೇಶದ ಸಂವಿಧಾನ ಎಲ್ಲರಿಗೂ ಸಮ ಇದೆ. ಹಿಂದೂಗಳಿಗಂತ ಏನಾದ್ರು ಸಪ್ರೇಟ್ ಮಾಡಿದ್ರಾ? ಹಿಂದೂಗಳಿಗೆ ಅಂತ ಸಪ್ರೇಟ್ ಏನನ್ನ ಮಾಡಿದ್ದಾರೆ ಅದರಲ್ಲಿ? ಇಲ್ಲ, ಸಮಾನತೆ ಇದೆ. ಮತ್ತು ಸಮಾನತೆ ನೀವೇ ಮತ್ತು ಅದೇ ದೇಶದ ಸಂವಿಧಾನದ ಬಗ್ಗೆ ನೀವೇ ಮಾತನಾಡ್ತೀರಿ. ನೀವೇ ಸಂವಿಧಾನದ ಬಗ್ಗೆ ಹೋಗಿ ಹಿಂಗೆ ತಲೆಗೆ ಮುಟ್ಕೊಳ್ತೀರಿ. ಇದು ಚುನಾವಣೆ ಬಂದಾಗ ಮಾತ್ರ ಒಂದು ಟ್ರಿಕ್ಸು. ಚುನಾವಣೆ ಗೆಲ್ಬೇಕಂದ್ರೆ ಜನಕ್ಕೆ ಏನು ಹೇಳ್ಬೇಕು, ಇವು ಹೇಳ್ಬೇಕು. ಇವೆಲ್ಲ ಯಾವ ಪ್ರೋಗ್ರೆಸ್ಸು, ಡೆವಲಪ್ಮೆಂಟು, ರಿಸರ್ಚು, ಸೈನ್ಸು, ಸಾಲ, ಎಂಪ್ಲಾಯ್ಮೆಂಟು, GDP, ಇನೋವೇಷನ್ಸು ಇವೆಲ್ಲ ಮಾತಾಡಿದ್ರೆ ಜನ ಓಟ್ ಕೊಡಲ್ಲ. ಜನ ಓಟ್ ಕೊಡೋದು ಯಾವುದಕ್ಕೆ? ಧರ್ಮ ಮಾತಾಡಿದ್ರು. ಧರ್ಮ ಈಸ್ ವೆರಿ ಈಸಿಸ್ಟ್ ಟು ಸೆಲ್ ಮ್ಯಾಮ್. ಧರ್ಮ ಜಾತಿ ಅಂತಕ್ಕಂಥದ್ದು ಇವನ್ ಅಮೇರಿಕನ ಕೂಡ ಟ್ರಂಪ್ ಅದನ್ನೇ ಮಾರಿರೋದು. ಒಂದು ಭಾಳ ಮಜಾ ಹೇಳ್ತೀನಿ. ಕಮಲಾ ಹ್ಯಾರಿಸ್ ಯಾರು? ಆಮೇಲೆ ನಿಂತಿದ್ಲಲ್ಲ, ಇಂಡಿಯನ್ ಪ್ರಕಾರ, ಹಿಂದೂ ಪ್ರಕಾರ. ನಮ್ಮೂರಲ್ಲಿ ಓಟ್ ಹಾಕಕ್ಕೆ ರೆಡಿ ಇಲ್ಲ ಅಮ್ಮಗ. ಇಲ್ಲಿ ಮಾತ್ರ ಹಿಂದೂ ಭಾಷಣ ಮಾತನಾಡ್ತಾರೆ. ಇವ್ರು ನಮ್ಮವರೆಲ್ಲ ಟ್ರಂಪಿಗೆ ಸಪೋರ್ಟ್ ಮಾಡಿದ್ರಲ್ಲ, BJP ಅವರು, ಮೋದಿ ಸಾಹೇಬ್ರಲ್ಲ, ಅವರಿಗೆ ಯಾರಿಗೆ ಸಪೋರ್ಟ್ ಮಾಡಿದ್ರು? ಯಾರಿಗೆ ಸಪೋರ್ಟ್ ಮಾಡಿದ್ರು? ಯಾಕೆ ಟ್ರಂಪ್? ಯಾಕೆ ಅವ್ನು ಕ್ರಿಶ್ಚಿಯನ್ ಅಲ್ಲ ಅವನು? ಯಾಕೆ ನೀವು ಟ್ರಂಪಿಗೆ ಯಾಕೆ ಸಪೋರ್ಟ್ ಮಾಡಿದ್ರಿ? ನೀವು ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ನೀವು ಹೇಳಿದ್ರಿ. ಕಮಲಾ ಹ್ಯಾರಿಸಲ್ಲಿ ನಿಂತ್ಕೊಂಡಾಳೆ, ಆಮೇಲೆ ಓಟ್ ಹಾಕಂತೇಳಿ ನಿಮಗೆ ಅಲ್ಲಿ ಹಿಂದೂ ಇರಲಿಲ್ಲ ಅವಾಗ. ಒಬ್ಬ ಈ ದೇಶದ ಮಹಿಳೆ ಅಮೇರಿಕನ್ ಹಿಂದೂ, ನಮ್ಮ ದೇಶದ ಹಿಂದೂ ಹೋಗಿ ಅಲ್ಲಿ ಅಮೇರಿಕನ್ ಪ್ರೆಸಿಡೆಂಟ್ ಆಗ್ತಿದ್ಲು. ಅಲ್ಲಿ ನೀವು ಯಾಕೆ ಸಪೋರ್ಟ್ ಮಾಡಲಿಲ್ಲ ಅವಾಗ? ಈ ಕಾನ್ಸೆಪ್ಟ್ ಅವಾಗ ಬರಲಿಲ್ಲ, ಹಿಂದೂ ಕಾನ್ಸೆಪ್ಟ್ ಅವಾಗ. ಟ್ರಂಪ್ ಯಾಕೆ ಬೇಕಾದ ನಿಮಗೆ? ಈಗ ಟ್ರಂಪ್ ಟ್ಯಾರಿಫ್ ಬಗ್ಗೆ ಮಾತನಾಡ್ತಾನೆ, ಯಾರು ಮಾತಾಡ್ತಿಲ್ಲ. ಟ್ರಂಪು ಕಾಲಿಗೆ ಬೇಡಿ ಹಾಕಿ ಎಲ್ಲರೂ ವಾಪಸ್ ಕಳಿಸ್ತಾನೆ, ಏನು ಮಾತನಾಡ್ತಿಲ್ಲ. ಸಣ್ಣ ಪ್ರೆಸಿಡೆಂಟ್ಗಳು, ಮೆಕ್ಸಿಕನ್ ಪ್ರೆಸಿಡೆಂಟ್ಗಳು, ಕೆನಡಿಯನ್ ಪ್ರೆಸಿಡೆಂಟ್ಗಳೆಲ್ಲ ಬಾಯಿ ಸಿಕ್ಕಂಗೆ ಅವ್ರಿಗೆ ಉಲ್ಟಾ ಮಾತಾಡ್ತಿದ್ದಾರೆ. ಅವರು ಡಿಪ್ಲೊಮೆಸಿನಲ್ಲಿ ಅವರು ರಿಯಾಕ್ಟ್ ಮಾಡ್ತಿದ್ದಾರೆ. ಉಕ್ರೇನ್ ಅಧ್ಯಕ್ಷ ಅದು ಬಿಡಿ, ಅದು ಗ್ರೇಟ್ ಅದು. ಬಟ್ ಇವ್ರು ಏನು ಮಾತಾಡ್ತಿಲ್ಲಲ್ಲ ವಿಶ್ವಗುರು. ನೋಡಿ, ಇದು ಈ ಥರ ನೀವು ಹಿಂಗೆ ಮಾತಾಡ್ತಿದ್ರೆ ನಾನು ರಾತ್ರಿ ಎಲ್ಲ ಮಾತಾಡ್ತೀನಿ, ನಮ್ಮ ನಿಂದ್ರ ಸಂತೋಷ್ ಲಾಡ್ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ವಿಶೇಷ ಸಂದರ್ಶನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.